ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಇತ್ತೀಚೆಗಷ್ಟೇ ಭಾರತದಲ್ಲಿ ಪಂಚರಾಜ್ಯಗಳ ಚುನಾವಣೆ ಆಯಿತು. ಅದರ ಫಲಿತಾಂಶ ಕೂಡ ಹೊರಗಡೆ ಬಿತ್ತು. ಇಡೀ ದೇಶದಲ್ಲಿ ಸದ್ಯಕ್ಕೆ ಸಂಚಲನ ಸೃಷ್ಟಿಸಿರ್ತಕ್ಕಂಥದ್ದು ಒಂದೇ, ಅದು ಚುನಾವಣೆ ಮತ್ತು ರಾಜಕೀಯ ಅಂತಕ್ಕಂಥದ್ದು. ಈಗ ಆ ರಾಜಕೀಯ ಅಲೆಗೆ ಆ ಅಲೆಯನ್ನು ತನ್ನ ಬಲೆಗೆ ಹಾಕ್ಕೋಬೇಕು ಅಂತ ಒಬ್ಬ ವ್ಯಕ್ತಿ ತುಂಬ ದಿನಗಳಿಂದ ಹೊಂಚಾಕೊಂಡು ಕೂತಿದ್ದಾರೆ. ಆ ವ್ಯಕ್ತಿಯನ್ನು ನಾನು ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ತೀನಿ. ಆದರೆ ಅದಕ್ಕೂ ಮೊದಲು ನಮ್ಮ ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗಿ ಬರೋಬ್ಬರಿ 1 ವರ್ಷ ಆಯಿತು. ಅದಕ್ಕೂ ಮೊದಲು 1 ವರ್ಷ ನಾವು ಡಿಜಿಟಲ್ ಮೂಲಕ ರನ್ ಮಾಡ್ತಾ ಇದ್ವಿ. ಸ್ಯಾಟಲೈಟ್ ಚಾನಲ್ ಆಗಿ ರೀಸೆಂಟಾಗಿ 1 ವರ್ಷ ಆಯಿತು. ಈ 2 ವರ್ಷದ ಜರ್ನಿಗೆ ಸಾಕಷ್ಟು ಜನರು ಈ ಹರ್ಷಕ್ಕೆ ಸಾಕ್ಷಿಯಾದರು ನಮ್ಮ ಸ್ಟುಡಿಯೋಗೆ ಬಂದು. ಅದರಲ್ಲೂ ಕನ್ನಡ ಚಿತ್ರರಂಗದ ಸಾಕಷ್ಟು ಸೆಲೆಬ್ರಿಟಿಗಳು ನಮ್ಮ ಸ್ಟುಡಿಯೋಗೆ ಬಂದೋಗಿದ್ದಾರೆ. ನನಗೊಂದು ಕೊರಗಿತ್ತು, ಈ 3 ನಮ್ಮ ಸ್ಟುಡಿಯೋಗೆ ಬರಲೇ ಇಲ್ವಲ್ಲ ಅಂತ. ಒಬ್ಬರು ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಅಂತಹ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ, ರಾಮಾಯಣ ಅಂತ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ. ಹಾಗಾಗಿ ಅವ್ರದ್ದೇ ಆದಂಥ ಒಂದು ಪ್ರಪಂಚದಲ್ಲಿ ಬ್ಯುಸಿ ಆಗಿದ್ದಾರೆ. ಬಟ್ ಒಂದಲ್ಲ ಒಂದು ದಿನ ಬಂದೇ ಬರ್ತೀನಿ ಕಣೋ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಬರ್ತಾರೆ ಅನ್ನೋ ಭರವಸೆ ನನಗೂ ಕೂಡ ಇದೆ. ನಮ್ಮ ಸ್ಟುಡಿಯೋಗೆ ಬಂದೇ ಬರ್ತಾರೆ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಇನ್ನು 2ನೇ ವ್ಯಕ್ತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಕಾರಣಾಂತರಗಳಿಂದ ಅವ್ರದ್ದೇ ಆದಂತಹ ಒಂದು ಸಂಕಷ್ಟಗಳಲ್ಲಿ ಸಿಲ್ಕೊಂಡಿದ್ದಾರೆ. ಅದರಿಂದ ಹೊರಗಡೆ ಬರ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಅವರು ಕೂಡ ನಮ್ಮ ಸ್ಟುಡಿಯೋಗೆ ತಪ್ಪದೆ ಬರ್ತಾರೆ ಅಂತಕ್ಕಂಥ ಪ್ರಾಮಿಸ್ನ ನಾನು ಮಾಡ್ತಾ ಇದ್ದೀನಿ. ಇನ್ನು 3ನೇ ವ್ಯಕ್ತಿ ಯಾರಪ್ಪ ಅಂತಂದರೆ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ನಿರ್ದೇಶನ ಅಂದರೆ ಹೇಗಿರಬೇಕು ಅನ್ನೋದರ ಬಗ್ಗೆ ತಮ್ಮದೇ ಆದಂಥ ಒಂದು ಹೊಸ ಶೈಲಿಯನ್ನು, ಅಲೆಯನ್ನು, ಟ್ರೆಂಡನ್ನು ಸೃಷ್ಟಿ ಮಾಡಿದಂತಹ ಟ್ರೆಂಡ್ ಸೆಟ್ಟರು ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಸ್ಟುಡಿಯೋಗೆ ಬರಲಿಲ್ವಲ್ಲ ಅನ್ನೋ ಕೊರಗಿತ್ತು. ಆ ಕೊರಗನ್ನು ಇವತ್ತು ಈ ಕ್ಷಣದಲ್ಲಿ ನಿಗಿಸ್ತಾ ಇದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ತಕ್ಷಣಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಆತ್ಮೀಯ ಸ್ವಾಗತ ಸರ್. ಎಲ್ರಿಗೂ ಥ್ಯಾಂಕ್ ಯು. ಉಪ್ಪಿ ಸರ್ ಈ ಕ್ಷಣದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದಾರೆ ಅಂತಂದಾಗ ಏನೋ ಸಮಥಿಂಗ್ ದೊಡ್ಡದಾಗೆ ಇರುತ್ತೆ ಅಂತಕ್ಕಂಥದ್ದು ನಿಮ್ಮ ನಿರೀಕ್ಷೆ ಹೌದು. ಯಾಕಂತಂದರೆ ನಾನೀಗ ಏಕಾಂಗಿಯಾಗಿ ಅವ್ರ ಜೊತೆ ಸಂದರ್ಶನ ಮಾಡೋದಕ್ಕೆ ನಿಂತಿಲ್ಲ. ಇಲ್ಲಿ ನಮ್ಮ ಚಾನೆಲ್ನ ಚೀಫ್ ಎಡಿಟರು, ಎಕ್ಸಿಕ್ಯೂಟಿವ್ ಎಡಿಟರು ಸೇರಿದಂತೆ, ಡಿಜಿಟಲ್ ಎಡಿಟರ್ ಸೇರಿದಂತೆ ಸಾಕಷ್ಟು ಜನ ನಾವು ಕೂತಿದ್ದೀವಿ. ಯಾಕಂತಂದರೆ ಉಪೇಂದ್ರ ಅವ್ರ ಜೊತೆ ಸಂದರ್ಶನ ಮಾಡಬೇಕಂತಂದರೆ ಒಂದು ಬ್ರೈನ್ ಸಾಕಾಗಲ್ಲ ಅಂತ ಇಷ್ಟು ಬ್ರೈನ್ಗಳು ಆ್ಯಡ್ ಆನ್ ಆಗಿದ್ದೀವಿ. ಸೊ ಸಾಕಷ್ಟು ಪ್ರಶ್ನೆಗಳನ್ನು ಅವ್ರು ಕೇಳ್ತೀವಿ. ಅವರಿಂದ ಉತ್ತರಗಳೇನು ಬರುತ್ತೆ, ನಿಮ್ಮದೇನಾದರೂ ಒಂದಷ್ಟು ತಳಮಳಗಳಿದ್ದರೆ, ನಿಮ್ಮದೇನಾದರೂ ಕ್ವಶನ್ಸ್ ಇದ್ದರೆ ನಮಗೆ ವಾಟ್ಸಪ್ ಮೂಲಕ ತಿಳಿಸ್ಬೋದು. ಅದಕ್ಕೆ ಉತ್ತರ ಪಡೆಯುವಂಥ ಅಥವಾ ಮುಂದಿನ ಸಂದರ್ಶನದಲ್ಲಿ ಅದಕ್ಕೆ ಉತ್ತರ ಕೊಡುವಂಥ ಕಾರ್ಯ ನಾವು ಮಾಡ್ತೀವಿ. 2 ಇಯರ್ಸ್ ಆಯಿತು. ಸೊ ಇವತ್ತು ಆ ಕಾಲ ಕೂಡಿ ಬಂತು. ಬರ್ತೀನಿ ವೆರಿ ಸೂನ್ ಅಂತ ಹೇಳ್ತಾ ಇದ್ರಿ. ಲಿಟ್ರಲಿ ನಿಮ್ಮ ಮನೆಯಿಂದ ಜೋರಾಗಿ ಒಂದು ಕೂಗು ಹಾಕಿದ್ರೆ ನಮ್ಮ ಸ್ಟುಡಿಯೋ ಕೇಳಿಸುತ್ತೆ. ಕೂಗು ಹೇಳ್ತಾ ದೂರದಲ್ಲಿ ನಿಮ್ಮ ಮನೆ ಇದೆ ಸದಾಶಿವನಗರದಲ್ಲಿ. ಹೌದೌದು. ಎಸ್ ಸರ್, ತುಂಬ ಖುಷಿ ಆಯಿತು ನಿಮ್ಮ ಸ್ಟುಡಿಯೋ ಎಲ್ಲ ನೋಡಿ. ಭಾಳ ಏನೋ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ರೇಷನ್ ಇದೆ ಇಲ್ಲಿ. ನೋಡೋಣ ಇವಾಗ ಈ ಇಂಟರ್ವ್ಯೂ ಪಾಸಿಟಿವ್ ಆಗಿರುತ್ತಾ ಅಂತ. ಎಸ್ ಸರ್. ಅದೇನೋ ಫಸ್ಟ್ ಡೈಲಾಗ್ ಹೇಳಿದ್ರಲ್ಲ, ಏನೋ ಹೊಂಚಾಕದ. ನಾನು ಹೊಂಚಾಗ್ತಾ ಇಲ್ಲ, ಪಂಚ್ ಕೊಡ್ತಾ ಇದ್ದೀರಾ ಆವತ್ತಿಂದ. ಎಸ್ ಸರ್, ಪ್ರಚಲಿತ ರಾಜಕೀಯ ವಿದ್ಯಮಾನಗಳನ್ನು ನೋಡಿದಾಗ ನಿಮಗೆ ಏನನ್ಸುತ್ತೆ ಸರ್? ಯಾಕಂತಂದರೆ ಎಲ್ಲೋ ಒಂದು ಕಡೆ ಆಂಧ್ರದಿಂದ ಮಹೇಶ್ ಬಾಬು ಅಂತ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಬಂದು ನಮ್ಮ ಗಾಂಧಿನಗರದಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಕಟ್ತಾರೆ. ಕನ್ನಡಿಗರೇ ನೋಡಿ ನನ್ನ ಮಲ್ಟಿಪ್ಲೆಕ್ಸಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ ಅಂತಾರೆ. ತಮಿಳ್ನಾಡಲ್ಲಿರ್ತಕ್ಕಂಥ ವಿಜಯ್ ಅವರು TVK ಪಕ್ಷ ಕಟ್ಟಿ 2 ವರ್ಷದಲ್ಲಿ CM ಸ್ಥಾನಕ್ಕೆ ಏರ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಏನಪ್ಪ ಅಂತಂದರೆ, ಹೊಸದಾಗಿ ಬಂದಿರ್ತಕ್ಕಂಥ ಸುದ್ದಿ ಏನಪ್ಪ ಅಂತಂದರೆ, ಈಗ GBA ಎಲೆಕ್ಷನ್ಸ್ ಶುರು ಆಗ್ತಾ ಇದೆ ನಮ್ಮ ಬೆಂಗಳೂರಲ್ಲಿ. TVK ಪಕ್ಷವನ್ನು GBA ಎಲೆಕ್ಷನ್ಸಲ್ಲಿ ಪ್ರತಿ ವಾರ್ಡ್ನಲ್ಲೂ ನಿಲ್ಲಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಆದರೆ ಉಪೇಂದ್ರ ಅವರು ರಾಜಕೀಯದಿಂದ ದೂರ ಉಳಿದು ಪ್ರಜಾಕೀಯ ಅಂತ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಹಿಂಜರಿತಾ ಇದ್ದಾರೆ. ಯಾಕೆ ಅನಿಸುತ್ತೆ? ಹೆಸರಲ್ಲೇ ಆನ್ಸರ್ ಇದೆ ನಿಮಗೆ. ರಾಜಕೀಯ ಅನ್ನೋದು ಬೇರೆ, ಪ್ರಜಾಕೀಯ ಅನ್ನೋದು ಬೇರೆ. ಪ್ರಜಾಕೀಯ ಪ್ರಜೆಗಳು ಮಾಡಲಿ ಅಂತ ಮಾಡಿರೋದು, ರಾಜಕೀಯ ರಾಜರುಗಳು ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲೊಂದು ಕೈ ಬರುತ್ತೆ ನೋಡಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಅದು ಬರೀ ನನಗೆ ಅಂದ್ಕೊಂಡ್ಬಿಟ್ಟಿದ್ದೀರ ನೀವು. ನಿಮಗದು ಹಿಂಗೆ ಬರ್ತಾ ಇರೋದು. ಎಲ್ರಿಗೂ ಆ ಕೈಯಲ್ಲಿ ಒಂದು ಬೆರಳಷ್ಟೇ ನಮ್ಮ ಕಡೆ ಇದೆ ಸರ್, 4 ಬೆರಳು ನಿಮ್ಮ ಕಡೆನೇ ಇದೆ. 4 ಬೆರಳಷ್ಟು ಕೆಲಸ 4-5 ವರ್ಷದಿಂದ ಮಾಡ್ತಾನೇ ಇದ್ದೀನಿ. ನನ್ನ ಕೆಲಸ ನಾನು ಮಾಡ್ತಾನೇ ಇದ್ದೀನಿ, ಮಾಡ್ತಾನೂ ಇರ್ತೀನಿ. ನಾನು ಒಂದು 90% ನಾನು ಮಾಡ್ತೀನಿ. ಒಂದು 10% ಮಾಡಿ, ಅದು 1% ಮಾಡಿರೋ ಸಾಕು ಸರ್. ಎಲ್ಲದಕ್ಕೂ ಒಂದು ಸಣ್ಣ ಸ್ಪಾರ್ಕ್ ಅನ್ನೋದು ಬೇಕಲ್ವ ಸರ್? ಆ ಸ್ಪಾರ್ಕ್ ನಿಮ್ಮಿಂದನೇ ಯಾಕೆ ಆಗಬಾರ್ದು ಅನ್ನೋದು ನಮ್ಮ ಪ್ರಶ್ನೆ. ಈಗ ಮಾಡಿದ್ದೀರಲ್ಲ, ನೆಕ್ಸ್ಟು ಮಾಡ್ತೀನಿ. ಏನು ಮಾಡ್ಬೇಕು ನೀವು ಹೇಳಿ. ಇವಾಗ ನೀವು ಕ್ವಶನ್ ಕೇಳ್ತಾ ಹೋಗಿ. ಸರ್, ಈಗ ನಾವು ಸಾಕಷ್ಟು ಕಳೆದ 4-5 ವರ್ಷ ಕಂಪೇರ್ ಮಾಡಿದ್ರೆ
ಈಗ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಆಯಿತು, ಈಗ TVK ವಿಜಯ್. ನಾವು ಕಂಪೇರ್ ಮಾಡೋದು ಬೇಡ. ನಮ್ಮ ಕರ್ನಾಟಕದ ಸಿಚುವೇಶನ್ ಬೇರೆ, ಕರ್ನಾಟಕದ ಸ್ಟಾರ್ ಪವರ್ ಬೇರೆ ಇರ್ಬೋದು. ಬಟ್ ಆಂಧ್ರ ಮತ್ತು ತಮಿಳ್ನಾಡು ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಈಗಲಾದ್ರೂ ನಮಗೆ ಒಂದು ಅವಕಾಶ ಸಿಗಬಹುದು. ಅಂದರೆ ಕರ್ನಾಟಕದಲ್ಲಿ ನಟರ ಅಥವಾ ಸ್ಟಾರ್ಗಳ ಎಂಟ್ರಿಗೆ, ರಾಜಕಾರಣ ಎಂಟ್ರಿಗೆ ಒಂದು ವೇದಿಕೆ ಸಜ್ಜಾಗಬಹುದಾ ಅಂತ ಕರ್ನಾಟಕದಲ್ಲಿ. ಯಾಕೆ ಪೊಲಿಟಿಷಿಯನ್ಸ್ಗಳು ಸ್ಟಾರ್ ಅಲ್ವಾ, ಅವ್ರು ಬೇಡವಾ ಇವಾಗ? ಅಲ್ಲ, ಪೊಲಿಟಿಷಿಯನ್ ಸ್ಟಾರ್ ಅನ್ನೋದು ಬೇರೆ. ಪೊಲಿಟಿಷಿಯನ್ ರಾಜಕಾರಣಕ್ಕೆ ಬಂದು ಸ್ಟಾರ್ ಆಗ್ತಾರೆ, ಬಟ್ ನಟರು ಸಿನಿಮಾ ರಂಗಕ್ಕೆ ಬಂದು ಸ್ಟಾರ್ ಆಗಿರ್ತಾರೆ. ಮೊದಲೇ ಸ್ಟಾರ್ಸು ಜನಮಾನಸದಲ್ಲಿ ಉಳಿಬೇಕು ಅಂದ್ರೆ ರಾಜಕಾರಣದಲ್ಲಿ ಬಂದು ಏನಾದ್ರು ಸೇವೆ ಮಾಡ್ಬೇಕಲ್ವಾ, ಆ ರೀತಿಯ ಸ್ಟಾರ್ಸ್ ಆಗ್ಬೇಕು ಅಂತ. ಇಲ್ಲ ಅದು ಬಿಡಿ, ಅದು ಖಂಡಿತ. ಏನು ಇಲ್ಲಿ ಬಂದೇ ಸೇವೆ ಮಾಡಬೇಕು ಅಂತೇನಿಲ್ಲ. ಎಷ್ಟೋ ಜನ ಹಾಗೇನೂ ಮಾಡ್ತಾ ಇದ್ದಾರೆ, ತುಂಬ ಜನ ಮಾಡ್ತಾರೆ. ಕೆಲವರು ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಏನೋ ಈ ಕೈ ಕೊಟ್ಟಿದ್ದು ಈ ಕೈ ಕಾಣಿಸ್ಬಾರ್ದು ಅಂತಲೂ ಮಾಡ್ತಾರೆ ತುಂಬ ಜನ. ಅದು ಬಿಡಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ನನಗೆ ಅದೊಂದು ಅರ್ಥ ಆಗ್ತಿಲ್ಲ, ಇಲ್ಲಿ ನಿಜವಾಗ್ಲೂ ಸೇವೆಯಾಗಿ ಉಳಿದಿದೆಯಾ ಇದು ಅಂತ. ನೀವು ಹೇಳ್ತಿರೋ ಅಂಥ ಸಮಾಜ ಸೇವೆ ಅದೆಲ್ಲ ಹೇಳ್ತಿದ್ದೀರಲ್ಲ, ಆ ಥರ ಇದೆಯಾ ಈಗಿನ ಪೊಲಿಟಿಕಲ್ ಸಿಸ್ಟಮ್ಮು? ಇದೆಯಾ? ಅಲ್ಲ, ಸಿಸ್ಟಮ್ಸ್ ಕ್ರಿಯೇಟ್ ಮಾಡೋದು ನಾವೇನೆ. ಎಕ್ಸಾಂಪಲ್, ನಾನು ಲಾಸ್ಟ್ ಒಂದು 6 months ಬ್ಯಾಕು ನಾವು ನೇಪಾಳದ ಒಂದು ಸನ್ನಿವೇಶನ ಗಮನಿಸಿದ್ರೆ, ನೇಪಾಳದಲ್ಲಿ ಒಂದು ವಾರ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿತ್ತು ಗೌರ್ಮೆಂಟು. ವಾಟ್ಸಪ್ಪು ಇವೆಲ್ಲ ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾ ಸ್ಟಾಪ್ ಮಾಡಿತ್ತು. ಇಡೀ ಜನ್ರೇಷನ್ನು ಎಲ್ಲ ಫುಲ್ ರೋಡ್ಗಿಳಿದು ಗಲಾಟೆ ಮಾಡಿ ಪ್ರತಿಭಟನೆ ಮಾಡಿ ಸರ್ಕಾರನೇ ಬೀಳಿಸ್ಬಿಡ್ತು. ಅಂದರೆ ಬೇರೆ ಡೈಮೆನ್ಷನ್ ಅಲ್ಲಿ ಇರ್ತಕ್ಕಂಥ ಡೆವಲಪ್ಮೆಂಟ್ಸ್ ಏನೇ ಬೇರೆ ಇರ್ಬೋದು, ಬಟ್ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ ಅಂತ ಒಂದು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ತು ನೇಪಾಳ. ಈ ಕಡೆ ಈಗ ನಾವು ತಮಿಳ್ನಾಡಿಗೆ ಬರೋದಾದರೆ ಇಲ್ಲೂ ಅಷ್ಟೇ. ತಮಿಳ್ನಾಡಲ್ಲಿ ಲಾಸ್ಟ್ ಈಗ ಎಲೆಕ್ಷನ್ಸ್ಗಳಲ್ಲಿ ಆಲ್ಮೋಸ್ಟ್ 18 to 39 ಏಜ್ ಗ್ರೂಪ್ ಏನಿದೆ 36% ವೋಟ್ ಶೇರ್ ಇತ್ತು. ಸೊ ಅವರೆಲ್ಲರೂ ಕೂಡ ವಿಜಯ್ಗೆ ವೋಟ್ ಹಾಕೋದ್ರೆ ಸಮಥಿಂಗ್ ಚೇಂಜ್. ಅವರು ಮುಂದೆ ಏನಾಗ್ತಾರೋ ಗೊತ್ತಿಲ್ಲ. ನೀವು ಹೇಳ್ದಂಗೆ ಜನಸೇವೆ ಇನ್ನೂ ಉಳಿದಿದೆಯಾ ಇಲ್ವಾ ಅದೆಲ್ಲದಕ್ಕೆ ನಮಗೆ ಅಷ್ಟು ಈಸಿಯಾಗಿ ಸುಲಭವಾಗಿ ಆನ್ಸರ್ ಸಿಗಲ್ಲ. ಬಟ್ ಸಮಥಿಂಗ್ ಚೇಂಜ್ ಬೇಕು ಅಂತ ಜನ ಬಯಸ್ತಾ ಇದ್ದಾರೆ, ಎಸ್ಪೆಷಲಿ ಜನ್ಸಿ. ಅಲ್ಲ, ಅದೇ ಹೇಳಿದ್ದು ಏನಂದರೆ, ಆ ಚೇಂಜ್ ಏನಾಗ್ತಿದೆ ಅಂದರೆ, ಒಂದು ಪಾರ್ಟಿ ಚೇಂಜ್ ಮಾಡಿ ಇನ್ನೊಂದು ಪಾರ್ಟಿ ಚೇಂಜ್ ಮಾಡೋದೇ ಚೇಂಜ್ ಆಗೋಗ್ಬಿಟ್ಟಿದೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೀನಿ ಅಷ್ಟೇ, ಇಲ್ಲಿ ಚೇಂಜ್ ಮಾಡಿಬಿಡ್ರಪ್ಪ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂತ. ಏನು ಹೇಳಿ, ಪಾರ್ಟಿಗಳನ್ನ ಚೇಂಜ್ ಮಾಡೋ ಬದಲು ಪಾಲಿಟಿಕ್ಸ್ನೇ ಸ್ವಲ್ಪ ಚೇಂಜ್ ಮಾಡಿ ಅಂತ. ಅಂದರೆ ಪಾಲಿಟಿಕ್ಸ್ ಅಂದರೆ ಎಲ್ಲವೂ ಚೇಂಜ್ ಮಾಡೋದಲ್ಲ, ಅಂದರೆ ಜನರಿಂದ ಒಂದಾಗಲಿ ಅನ್ನೋ ಥರ ಅಷ್ಟೇ. ಅಂದರೆ ಫಸ್ಟ್ ಎಲ್ಲ ಆಗಬೇಕಾಗಿರೋದು ನಿಮಗೆಲ್ಲ ಗೊತ್ತಿದೆ. ಇವಾಗ ಯಾಕೆ ಸೇವೆ ಆಗುಳಿದಿಲ್ಲ ಅಂದರೆ, ಕೋಟ್ಯಾಂತರ ದುಡ್ಡು ಇವಾಗ ಬೇಕೇ ಬೇಕು ಅನಿಸ್ಬಿಟ್ಟಿದೆ ಇವಾಗ. ಕರೆಕ್ಟ್ ತಾನೇ? ದುಡ್ಡಿಲ್ಲದೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ ಸರ್. ದುಡ್ಡಿಲ್ಲದೆ ಎಲೆಕ್ಷನ್ ಮಾಡ್ಬೋದು ಅನ್ನೋ ಮಾತನ್ನ ನೀವು ಹೇಳಿದಾಗ ಯಾರೂ ಒಪ್ಪಿರ್ಲಿಲ್ಲ. ಬಟ್ ಇವತ್ತು ವಿಜಯ್ ಅವರು ಅದನ್ನ ಪ್ರೂವ್ ಮಾಡಿದ್ದಾರೆ. ಸಾಕಷ್ಟು ಕಡೆ ಕಂಟೆಸ್ಟೆಂಟ್ಸ್ ದುಡ್ಡಿಲ್ದಿರ ಗೆದ್ದಿದ್ದಾರೆ TVK ಪಕ್ಷದಿಂದ. ಓಕೆ, ಖಂಡಿತ ನೆಕ್ಸ್ಟ್ ಆಗ್ಬೋದು ನಮ್ಮಲ್ಲೂ ಕೂಡ, ನೋಡೋಣ. ಅದೇ ಯಾವಾಗ ನಾನು ಹೇಳ್ತೇವೆ ಅಂದರೆ, ಈಗ ತಮಿಳ್ನಾಡಲ್ಲಿ 38 ಜಿಲ್ಲೆ ಇದೆ ಸರ್. ವಿಜಯ್ ಪ್ರಚಾರ ಮಾಡೋಕ್ಕಾಗಿದ್ದು ಬರೀ 8 ಜಿಲ್ಲೆಯಲ್ಲಿ ಮಾತ್ರ. ಬೇರೆ ಬೇರೆ ಕಾರಣ ಇರ್ಬೋದು, ಆಗ ಮಾಡೋಕ್ಕಾಗಲಿಲ್ಲ. ಅಂದರೆ ಎಲ್ಲ ಕ್ಷೇತ್ರಕ್ಕೆ ರೀಚ್ ಆಗೋಕ್ಕೂ ಆಗಲಿಲ್ಲ. ತುಂಬ ಜನಕ್ಕೆ ಅವರು ಆಯ್ಕೆ ಆದಮೇಲೆ 108 ಜನ MLA ಆಯ್ಕೆ ಆದರು. ಅವರು ಶಾಸಕಾಂಗ ಸಭೆ ಕರಿಬೇಕಾದ್ರೆ ಮೀಡಿಯಾದವ್ರಿಗೆ ಗೊತ್ತೇ ಇಲ್ಲ ಇವ್ರು MLA ಅಂತ. ಅಂದರೆ ಅಷ್ಟು ಮುಖ ಪರಿಚಯನೇ ಇಲ್ಲ, ಜನಕ್ಕೂ ಗೊತ್ತಿರಲಿಲ್ಲ ಇವ್ರು MLA ಅಂತ. ಬಿಕಾಸ್ ಆಫ್ ಸ್ಟಾರ್ ಪವರ್ ಅಥವಾ ವಿಜಯ್ ಅವರ ಕೊಟ್ಟಂತ ಭರವಸೆಗಳಿಂದ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಇವತ್ತು. ಅಂದ್ರೆ ದುಡ್ಡೇ ಅನಿವಾರ್ಯ ಅಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಇಲ್ಲ, ಒಂದು ನನಗೆ ಸಂತೋಷ ಅನಿಸ್ತಿರೋದು, ಅಟ್ಲೀಸ್ಟ್ ಒಂದು ಎಕ್ಸಾಂಪಲ್ ಕ್ರಿಯೇಟ್ ಆಯಿತು. ನಾನು ಹೇಳ್ತಾನೆ ಇದ್ದೆ, ಎಲ್ಲ ಕಡೆ ಓಡಾಡೋದು ಬೇಕಾಗಿಲ್ಲ. ಇವಾಗ ನಾನು ಇಲ್ಲಿ ಕೂತ್ಕೊಂಡು ಮಾಡ್ತಾರೆ ಲಕ್ಷಾಂತರ ಜನಕ್ಕೆ ತಲುಪುತ್ತೆ ಅಂದಾಗ ಮೀಡಿಯಾದಲ್ಲೇ ಕೂತ್ಕೊಂಡು ಹೇಳ್ತಿದ್ರು, ಅದೆಲ್ಲ ಓಕೆ ಸರ್, ಆದರೂ ನೀವು ಜನರ ಹತ್ರ ಹೋಗಬೇಕು ಅಂತ. ಖಂಡಿತ ಜನರ ಹತ್ರ ಹೋಗಬಾರ್ದು ಅಂತಲ್ಲ, ಇಲ್ಲಿ ಹೋಗ್ಬೇಕು, ಹೌದು. ಹಂಗಂತ ಎಲ್ಲ ಕಡೆ ಹೋಗಿಲ್ಲ ನೋಡಿ. ಆದರೂ ಇದಾಗಿದೆ ಅಂದರೆ ಏನರ್ಥ? ನಾವು ಎಲ್ಲದರಲ್ಲೂ ಮಾಡರ್ನೈಸ್ ಆಗ್ತಾ ಇದ್ದೀವಿ, ಬರ್ತಾ ಇದೆ, ಕೈಯಲ್ಲೇ ಮೊಬೈಲ್ ಇದೆ, ಪ್ರಪಂಚ ನೋಡ್ತಾ ಇದ್ದೀವಿ. ನಾವೇ ಹೇಳ್ತೀವಿ ನಮ್ಮ ಮಕ್ಕಳು ಪ್ರಪಂಚನೇ ತಿಳ್ಕೊತಿದ್ದಾರೆ ಅಂತ. ಅರ್ಥ ಆಯ್ತಾ? ಇದೊಂದು ವಿಷಯದಲ್ಲಿ ನನ್ನ ಮನೆಗೆ ಬಂದು ಹೇಳ್ಬೇಕು ನೀವು ಅನ್ನೋದು ವಿಚಿತ್ರ ಅನ್ನಿಸ್ತಿತ್ತು ನನಗೆ. ಫಸ್ಟು ಏನು ಇಂಟರ್ವ್ಯೂಗಳು ಮಾಡಬೇಕಾದ್ರೆ, ಇಲ್ಲ ಸರ್ ನೀವು ಜನರ ಹತ್ರ ಹೋಗಿ ಹೇಳಬೇಕು ಅಂತ. ಜನರ ಹತ್ರ ಹೋಗಿ ಹೇಳೋ ಒಂದು ಕಾಲ ಇತ್ತು. ಏನು ಹೇಳಿ, ಅವಾಗೊಂದು ಸಣ್ಣ ಹಳ್ಳಿ ಇತ್ತು, ಅವಾಗ ಟೆಕ್ನಾಲಜಿ ಇರಲಿಲ್ಲ, ಏನಿರಲಿಲ್ಲ. ಹೋಗಿ ಅಲ್ಲೋಗಿ ಒಂದು ಸಭೆ ಸಮಾರಂಭ ಮಾಡಿ ಹೇಳ್ತಾಯಿದ್ರು ವಿಷಯಗಳನ್ನ. ಕರೆಕ್ಟ್ ಅಲ್ವಾ? ಈಗ ನೋಡಿ ಯಾವ ಲೆವೆಲ್ ಟೆಕ್ನಾಲಜಿ ಇದೆ. ನಿಮ್ಮ ಟೆಕ್ನಾಲಜಿ ನೋಡಿ ನನಗೆ ಶಾಕ್ ಆಗೋಯ್ತು. ಹಾಂ, ಡಿಜಿಟಲ್ ಯುಗ ಇಷ್ಟೆಲ್ಲ ಇರಬೇಕಾದ್ರೆ, ಕೈಯಲ್ಲೇ ಫೋನ್ಗಳು ಇರಬೇಕಾದ್ರೆ, ಖಂಡಿತ ಜೆನ್ಸಿ ಮನ್ಸು ಮಾಡ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅದ್ರದ್ದು ನಾನು ಫೈನಲ್ ವರ್ಷನ್ ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಹೇಳಿ, ಅವರು ಒಂದು ಸಭೆ ಮಾಡಿ ದೊಡ್ಡದಾಗಿ ಮಾಡಿ, ಅದೇನೋ ತಪ್ಪಲ್ಲ, ನಾನು ಯಾರ ಬಗ್ಗೆನೂ ಇದು ಮಾಡ್ತಾ ಇಲ್ಲ. ಒಂದು ಸಭೆ ಸಮಾರಂಭ ದೊಡ್ಡದಾಗಿ ಮಾಡಿದಾಗ, ಆ ಒಂದು ಕ್ರೇಜ್ ನೋಡಿದಾಗ ಎಲ್ಲರೂ ಒಂಥರ ಓಹೋ ಜೋರಾಗಿದೆ ಅನ್ನೋದು ಫಾಲೋ ಬೇರೆ. ಇದಂಗಲ್ಲ, ಇದು ಅದಕ್ಕೂ ಚಾನ್ಸ್ ಇಲ್ಲದೆ ಇರೋವಂಥದ್ದು. ಅಂದರೆ ನಾನು ಬಯಸೋದೇನೆಂದರೆ, ಯಾರೋ ಇವರೊಬ್ಬರು ಬಂದು ನಿಂತ್ಕೊಂಡ್ರು ಅಂದ್ಕೊಳ್ಳಿ ಎಲೆಕ್ಷನ್, ಇವ್ರ ಹತ್ರ ವಿಚಾರ ಇದೆ ಅಂದರೆ ಇವರು ಏನೋ ಕೆಲಸ ಸಿಗೋ ಥರ ಗೆಲ್ಲೋದಲ್ಲ ಅದು. ಇವ್ರಿಗೊಂದು ಕೆಲಸ ಸಿಗಬೇಕು, ನಿಮಗೊಂದು ಕೆಲಸ ಸಿಗಬೇಕು, ಆ ಥರ ಒಂದು ಪರಿಸ್ಥಿತಿ ಬರಬೇಕು ಅನ್ನೋ ಆಸೆ ಅಷ್ಟೇ. ಸರ್, ಪ್ರಜಾಕೀಯ ಒಂದು ರಾಜಕೀಯ ಪಕ್ಷ ಅಲ್ವಾ ಸರ್? ಅಲ್ಲ,
ರಾಜಕೀಯ ಪಕ್ಷನ ರಾಜನ ತೆಗೆದಿದ್ದೀನಿ ಅಷ್ಟೇ. ಅಂದ್ರೆ ಅದು ನಡೀತಿರೋ ಪ್ರಜೆಗಳಿಂದ, ಆದ್ರಿಂದ ಪ್ರಜಾಪ್ರಭುತ್ವ ಇರೋದ್ರಿಂದ ಅದಕ್ಕೆ ಪ್ರಜಾಕೀಯ ಅಂತ ಇಟ್ಟಿರೋದು. ಪೀಪಲ್ಸ್ ಪೊಲಿಟಿಕಲ್ ಪಾರ್ಟಿ ಅಷ್ಟೇ. ಸೊ ಇಟ್ಸ್ ಅ ಬೇಸಿಕಲಿ ಪೊಲಿಟಿಕಲ್ ಪಾರ್ಟಿ. ಹೌದೌದು. ಅದ್ರ ಉದ್ದೇಶ ಏನು ಸರ್? ಪೀಪಲ್ ಅಷ್ಟೇ. ಪೀಪಲ್ ಏನ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋದೇ ಹೇಳ್ಬಿಟ್ಟಿದ್ದಾರೆ. ನಮ್ಮ ಸಂವಿಧಾನಬದ್ಧವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ ನಾವು ನಮ್ಮ ಸ್ಥಳೀಯ ಶಾಸಕರನ್ನ ಆಯ್ಕೆ ಮಾಡ್ತೀವಿ. ಅವರೆಲ್ಲರೂ ಕೂಡ ತಮ್ಮ ನಾಯಕನನ್ನ ಆಯ್ಕೆ ಮಾಡ್ತಾರೆ. ರೆಪ್ರೆಸೆಂಟೇಟಿವ್ ನಾಯಕ ಸೊ ನಾಯಕನನ್ನ ಆಯ್ಕೆ ಮಾಡ್ತಾರೆ, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡ್ತಾರೆ. ಅವ್ರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಸರ್ಕಾರ ರಚನೆ ಆಗುತ್ತೆ. ಅಲ್ಟಿಮೇಟ್ಲಿ ನೀವು ಈ ಪ್ರಜಾಕೀಯವನ್ನ ಈ ವ್ಯವಸ್ಥೆಯಲ್ಲೇ ನಡೆಸ್ಕೊಂಡು ಹೋಗ್ಬೇಕು. ಇದೇ ವ್ಯವಸ್ಥೆ ಸರ್, ಇದೇ ವ್ಯವಸ್ಥೆ. ಸೊ ಈಗ ಸರ್ ನೀವು ಪ್ರಜಾಕೀಯವನ್ನ ಕಟ್ಟಿದವರು, ಪ್ರಜೆಗಳಿಗೆ ಬಿಟ್ಟಿದ್ದೀರಿ ನೀವು ಕಟ್ಕೊಳ್ಳಿ ಅಂತ. ವಾಟ್ ಈಸ್ ಯುವರ್ ರೋಲ್ ಪ್ರಜಾಕೀಯದಲ್ಲಿ? ನೀವೇನು? ನಾನೊಬ್ಬ ಪ್ರಜೆ, ನಾನೊಬ್ಬ ರಾಜ, ವೋಟ್ ಹಾಕುವಂತ ರಾಜ. ಸರ್ ನಾಯಕ ಕಾನ್ಸೆಪ್ಟ್ ಬಿಟ್ಬಿಡಿ ಸರ್. ಸೊ ಪ್ರಜಾಕೀಯ ಬೇಸಿಕಲಿ ಪೊಲಿಟಿಕಲ್ ಪಾರ್ಟಿ. ಸೊ ಪೊಲಿಟಿಕಲ್ ಪಾರ್ಟಿಗಳ ಉದ್ದೇಶ ಏನಾಗಿರುತ್ತೆ ಅಂದ್ರೆ ತನ್ನ ಒಂದು ಪಕ್ಷದಿಂದ ತನ್ನ ರೆಪ್ರೆಸೆಂಟೇಟಿವ್ಸ್ ಅನ್ನ ಈ ವ್ಯವಸ್ಥೆಯ ಭಾಗವಾಗಿ ಕಳಿಸ್ಬೇಕು. ಅವರು ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಅಲ್ಲಿ ಆಡಳಿತವನ್ನ ನಡೆಸಬೇಕು. ಅದು ಮೇನ್ ಉದ್ದೇಶ ಸರ್. ಸೊ ಈಗ ನೀವು ಒಂದು ಪ್ರಜಾಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿದ್ದೀರಿ. ನೀವು ಪ್ರಜೆಗಳು, ನೀವು ಯಾರು ಬೇಕೋ ಆ ಪ್ರಜೆಗಳು ಅಲ್ಲಲ್ಲಿ ನಿಂತ್ಕೊಂಡು ನೀವು ಗೆಲ್ಲಿ ನೀವು ನಡೆಸಿ ಅಷ್ಟೇನಾ ನಿಮ್ ಪಾತ್ರ? ಇಲ್ಲ ನೋಡಿ, ಅದೇ ಬಹಳ ರಾಂಗ್ ಆಗಿ ಒಟ್ಟಾಗಿದೆ ಅದು. ಯಾಕಂದ್ರೆ ಸರ್ ನಿಮ್ಮಷ್ಟು ಬುದ್ಧಿವಂತರು ಇಲ್ಲ ಪ್ರಜೆಗಳು. ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಬೇಸಿಕಲಿ. ಇಲ್ಲ ಕೇಳಿ, ಒಂದ್ ನಿಮಿಷ ಹೇಳ್ತೀನಿ. ಬುದ್ಧಿವಂತಿಕೆ ಅಂತ ಹೇಳ್ಬಿಡಿ, ಕೇಳೋ ವ್ಯವಧಾನ ಇಲ್ಲ, ಸಮಾಧಾನ ಇಲ್ಲ. ಒಂದ್ 2 ನಿಮಿಷ. ಇವಾಗ ನಾನು ಇಲ್ಲೇ ಒಂದು ಕ್ವಶನ್ ಕೇಳ್ತೀನಿ. ನೀವಿಲ್ಲ ಬಂದು ಕೂತ್ಕೊಂಡಿದ್ದೀರಾ. ಎಷ್ಟು ಜನರ ಕೈಲಿ ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡಿ ನೋಡಿದ್ದೀರಾ? ನೋಡಿ ಇದು ಸರ್ ಜನರಿಗೆ ಸರ್ ಇನ್ನೂ ದೂರ ಇದೆ. ಬೇಡ ಬಿಡಿ. ನಾನು ಹೇಳ್ತಿರೋದು ಒಂದು ಸಣ್ಣ ಇದು. ನಾನು ಐ ಆಮ್ ನಾಟ್ ಆ್ಯಕ್ಚುಲಿ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಯಾಕಂದ್ರೆ ಏನು ಗೊತ್ತಾ, ಫಸ್ಟ್ ತಿಳ್ಕೊಳ್ಳಲ್ಲ ನಾವು ಆ್ಯಕ್ಚುಲಿ ಏನು ಅಂತ. ತಿಳಿಸ್ಬೇಕು ಸರ್, ಜನ ತಿಳ್ಕೊಳ್ಳಲ್ಲ. ನೀವು ನಾನು ಹೇಳ್ತಾ ಇದ್ದೀನಿ. ಈಗ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಕೇಳಿ. ಇದೊಂದು ಪೊಲಿಟಿಕಲ್ ಪಾರ್ಟಿ, ಎಲ್ಲ ಪೊಲಿಟಿಕಲ್ ಪಾರ್ಟಿ ಥರ ಇದು ಜನರಿಂದನೇ ರನ್ ಆಗೋದು, ಜನರೇ ವೋಟ್ ಮಾಡೋದು. ಒಂದು ಸಿಸ್ಟಮ್ ಏನು ಸಂವಿಧಾನದಲ್ಲಿ ಇದೆಯೋ ಅದೇ ಇಲ್ಲಿರೋದು, ಬೇರೆ ಏನೂ ಇಲ್ಲ. ನಾನು ಹೇಳ್ತಿದ್ದೀನಿ ಇಲ್ಲಿ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ, ನನ್ನ ಹತ್ರ 50-100 ಕೋಟಿ ಇಲ್ಲದೆ ನಾವು MLA ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನೀವು ಮಾತಾಡಿದ್ದೀರಾ. ಈಗೇನೋ ಚೇಂಜ್ ಆಗ್ತಾ ಇದೆ, ಒಳ್ಳೇದೇ ಅದು. ಕರೆಕ್ಟ್ ತಾನೇ? ಕರೆಕ್ಟ್. ಈಗ ಫಸ್ಟ್ ಕೇಳೋದೇನೆಂದರೆ, ಜನರ ಮೈಂಡ್ ಸೆಟ್ ಹೆಂಗೆ ಮಾಡಿದ್ದೀವಿ ಅಂದರೆ, ಎಲ್ರಿ ನೀವು ಕಾಣಿಸ್ತಾನೆ ಇಲ್ಲ, ನಿಮ್ಮದು ಬ್ಯಾನರಲ್ಲಿ, ಪೋಸ್ಟ್ರಲ್ಲಿ, ನಿಮ್ಮದು ಫ್ಲ್ಯಾಗಲ್ಲಿ, ನಿಮ್ಮ ಕಾರ್ಯಕರ್ತರ ಪಡೆಯಲ್ಲಿ, ನಿಮ್ಮ ಆಫೀಸಲ್ಲಿ, ಎಲ್ಲಿಗೆ ಅಂತ ಹೋಗ್ತೀರಾ ಇದನ್ನು ಮಾಡಿಕೊಂಡು? ಕೇಳಿ, ಇವತ್ತು ಒಂದೊಂದು ಪೊಲಿಟಿಕಲ್ ಪಾರ್ಟಿ ಫಂಡ್ಸ್ ಎಷ್ಟಿದೆ ನೀವೇ ಹೇಳಿ ನೋಡೋಣ. ನಿಮಗೆಲ್ಲ ಗೊತ್ತಿದೆ, ಎಷ್ಟಿದೆ ಹೇಳಿ ನೋಡೋಣ. ಪ್ಲೀಸ್ ಆನ್ಸರ್ ಮೀ. ಇತ್ತು ಸರ್, ಮೊದಲಿತ್ತು. ನೋ ಈಗಿಲ್ವಾ? ನೋ ಒಂದು ನಿಮಿಷ ಹೇಳಿ. ನೋ ಈಗ ಹೇಳಿ, ಈಗಿರೋದು ಹೇಳಿ. ಪರಿಸ್ಥಿತಿ ಈಗ ವಿಜಯ್ ಬಂದ ಮೇಲೆ ಬದಲಾಗ್ತಿದೆ ಅನ್ನೋದು ಬೇರೆ. ಇದುವರೆಗೂ ಇದ್ದಿದ್ದು ಎಷ್ಟು 1000 ಕೋಟಿಗಳು ಪೊಲಿಟಿಕಲ್ ಪಾರ್ಟಿ ಫಂಡ್ ಇದೆ ಸರ್. ನೀವು ಯು ಟೇಕ್ ಪಂಜಾಬ್, ಯು ಟೇಕ್ ಆಮ್ ಆದ್ಮಿ ಪಾರ್ಟಿ, ಅವ್ರ ಈಗಿನ ನೀವು TVK ಪಕ್ಷ ತಗೊಳ್ಳಿ. ಜನ ನೀವು ಅವ್ರಿಗೆ ಹತ್ರ ಆದ್ರೆ ಅವ್ರು ನಿಮ್ಗೆ ಹತ್ರ ಆಗ್ತಾರೆ ಸರ್. ಆಗ್ಲಿ ಅಮ್ಮ, ನಾನು ಇವಾಗ ಹತ್ರ ಆಗ್ತಿಲ್ಲ ಅಂತ ಕೇಳ್ತಿಲ್ಲಲ್ಲ. ಪ್ಲೀಸ್ ಕೇಳಿ, ಒಂದು ನಿಮಿಷ ಒಂದು ಹೇಳ್ತೀನಿ. ನಾನಿವಾಗ ಬಂದು ಇನ್ನೂ ಜನ ಹತ್ರ ಆಗ್ತಿಲ್ಲ ಅಂತ ನಾನು ಕೇಳ್ತಿಲ್ಲ. ನಾನು ಇದನ್ನೇ ಹೇಳ್ತಾ ಇರೋದು. ಅವಾಗಿಂದನೂ ಇದೇ ಹೇಳ್ತಾ ಇದ್ದೀನಿ. ಆಮ್ ಆದ್ಮಿ ಪಾರ್ಟಿಯವ್ರು ಬಂದು ಕೇಳಿದಾಗಲೂ ಇದನ್ನೇ ಹೇಳಿದೆ ನಾನು. ಬಂದಿದ್ರಾ ನಿಮ್ಮ ಹತ್ರಕ್ಕೆ? ಇಲ್ಲ, ನಾನು ಎಲ್ಲರ ಟಚ್ಚಲ್ಲೂ ಇದ್ದೀನಿ, ಎಲ್ಲರ ಹತ್ರ ಇದನ್ನು ಮಾತಾಡ್ತಾ ಇರ್ತೀನಿ. ನಾನು ಹೆಂಗೆ ಅಂದರೆ, ನೀವೇ ಮಾಡಿ ಸ್ವಾಮಿ ಇದನ್ನು ಯಾರ ಅಂತ. ಬಿಕಾಸ್ ನೀವು ಇನ್ನೂ ಬೇಗ ಮಾಡ್ಬೋದು ಅಂತ. ಒಂದು ಟ್ರಾನ್ಸ್ಪರೆನ್ಸಿ ನೀವು ತರ್ಬೋದು. ಈಗ ಮೇಲಿರೋ ನಾಯಕರುಗಳು ಡಿಸೈಡ್ ಮಾಡಿದ್ರೆ ಟೋಟಲ್ ಫಂಡ್ಸ್ನ ಕಿತ್ತಾಕ್ಬೋದು. ಕರೆಕ್ಟ್ ಅಲ್ವಾ? ಡಿಜಿಟಲ್ ಇಂಡಿಯಾ ಅಲ್ವಾ ನಮ್ಮದು? ವಿ ಕ್ಯಾನ್ ಕಮ್ಯುನಿಕೇಟ್. ಆ್ಯಕ್ಚುಲಿ ನಿಮ್ಮ ಮಾಧ್ಯಮಗಳಲ್ಲಿ ಜಾಗ ಕೊಡ್ಬೋದಕ್ಕೆ, ಯಾರಿಗೆ ಎಲೆಕ್ಷನ್ ನಿಂತಿರೋ ಅವ್ರಿಗೆ ಅವ್ರ ವಿಚಾರನ ಜನಕ್ಕೆ ತಲುಪಿಸ್ಬೋದು. ಮಾಡೋಕ್ಕಾಗಲ್ವಾ? ಎಲೆಕ್ಷನ್ ಆ ಥರ ಸಿಸ್ಟಮಲ್ಲಿ ಮಾಡೋಕ್ಕಾಗಲ್ವಾ? ಸಭೆ ಸಮಾರಂಭ, ದೊಡ್ಡ ಮೆರವಣಿಗೆ, ಇದನ್ನು ಮಾಡಲೇಬೇಕಾ ಅಂತ ನಾನು ಕೇಳ್ತಾ ಇರೋದು. ಮಾಡಬೇಕಾ ಸರ್? ಆ್ಯಸ್ ಅ ಉಪೇಂದ್ರ ಅವರು, ನೀವು ಸಿನಿಮಾನ ಹೇಗೆ ಕಟ್ಟ ಕಡೆಯ ವ್ಯಕ್ತಿಯನ್ನು ಕರ್ನಾಟಕದಲ್ಲಿ ಟಚ್ ಮಾಡಿದ್ದೀರಿ ಸರ್. ನಿಮ್ಮ ವಿಷನ್, ನಿಮ್ಮ ಮೆಸೇಜ್. ಈಗಲೂ ಉಪೇಂದ್ರ ಅಂದರೆ ಅದೊಂಥರ ರೋಮಾಂಚನ. ಉಪೇಂದ್ರ ಅಂದರೆ ಕನ್ನಡಿಗರ ಒಂದು ಅಸ್ಮಿತೆ. ಉಪೇಂದ್ರ ಅಂತ ಅಂದರೆ ತಮ್ಮ ಸಿನಿಮಾಗಳ ಮೂಲಕ ಯುವಕರನ್ನು ತೀಡಿದವರು. ನಿಮ್ಮ ಒಂದು ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂದರೆ ನಿಮ್ಮ ಪ್ರಸ್ತುತತೆ, ನೀವು ಅವ್ರನ್ನ ಹೋಗಿ ಟಚ್ ಮಾಡೋದು,
ದಟ್ ಮೇಕ್ಸ್ ಬಿಗ್ ಇಂಪ್ಯಾಕ್ಟ್. ನೀವು ಪ್ರಜಾಕೀಯದಲ್ಲಿ ನಿಮ್ಮ ಕ್ಯಾಂಡಿಡೇಟ್ಸ್ ಹೋಗಿ ಮಾತಾಡೋದಕ್ಕಿಂತ ಮೋರ್ ಪವರ್ಫುಲ್ ವಾಯ್ಸ್ ಇಸ್ ಉಪೇಂದ್ರ ಈಗ ನಾನು ನಿಮ್ಮನ್ನೇ ಕೇಳ್ತೀನಿ, ಇವಾಗ ಏನ್ ಮಾಡ್ಬೇಕು ಹೇಳಿ, ನಾನು ಅದನ್ನೇ ಮಾಡ್ತೀನಿ. ಅಲ್ಲಲ್ಲ, ಪ್ಲೀಸ್ ಗೈಡ್ ಮೀ, ಬಿಕಾಸ್ ನಾನು ಕೇಳಿ. ಫ್ರಾಂಕ್ಲಿ ಸ್ಪೀಕಿಂಗ್ ಯಾಕೆ ಗೊತ್ತಾ ಸರ್, ನಾವು ಯಾಕೆ ಇವತ್ತು ಇದನ್ನ ಮಾತಾಡ್ತಾ ಇದೀವಿ ಅಂದ್ರೆ, ಒಬ್ಬ ವಿಜಯ್ ತಮಿಳ್ನಾಡಲ್ಲಿ ಮಾಡೋದಕ್ಕೆ ಏನ್ ಸಾಧ್ಯ ಆಗಿದೆ ಅದನ್ನ ಉಪೇಂದ್ರ ಮಾಡಬಹುದಾಗಿತ್ತು ಅನ್ನೋ ಒಂದು ನೋವು ಎಲ್ಲ ಒಂದ್ ಕಡೆ ಆ ಕಸಿವಿಸಿ ನಮ್ಮೆಲ್ಲರಿಗೂ ಇದೆ. ಇಲ್ಲ, ಖಂಡಿತ. ಆ ವ್ಯಾಕ್ಯೂಮ್ ಇತ್ತು, ಉಪೇಂದ್ರ ಅವ್ರು ಬಳಸ್ಕೊಳ್ಳಿಲ್ವೇನೋ, ಬಳಸ್ಕೊಳ್ಬಹುದಾಗಿತ್ತೇನೋ ಅನ್ನೋ ಒಂದು ಸಂಕಟ ಸರ್. ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲ ಅದನ್ನ. ಕೇಳಿ, ಇನ್ನೊಂದು ಹೇಳ್ತೀನಿ, ಯಾರೋ ಒಬ್ರು ಸಕ್ಸಸ್ಫುಲ್ ಆದ್ರು, ನಮ್ಮವರು ಸಕ್ಸಸ್ಫುಲ್ ಆಗ್ಬೇಕು ಸರ್. ಯಾಕೆ ನಮ್ ಕರ್ನಾಟಕದಲ್ಲಿ ಯಾಕೆ ಹೇಳಿ ಆಗ್ಬಾರ್ದು ಒಂದ್ ಸರ್? ನಿಮಿಷ, ನಾನು ಅದನ್ನ ಬಿಡಿ. ಅದು ಸಕ್ಸಸ್ಫುಲ್ ಅನ್ನೋದು ಈ ಮಾಧ್ಯಮದಲ್ಲಿ ಜನ ಸಕ್ಸಸ್ಫುಲ್ ಆಗಬೇಕು. ಮೊದಲನೇದಾಗಿ ನಾನು ಹೇಳ್ತಿರೋದು, ಎಸ್ ಈ ಸಕ್ಸಸ್ಫುಲ್. ನಾನು ಹೇಳ್ತಿರೋದು ಸಕ್ಸಸ್ ಅಂತ ನಾನು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಯಾವ ರೀತಿ ಟ್ರಾನ್ಸ್ಪರೆನ್ಸಿ ತರ್ತಾರೆ, ಭ್ರಷ್ಟಾಚಾರ ಹೇಗೆ ತೆಗಿತಾರೆ, ಅಡ್ಮಿನಿಸ್ಟ್ರೇಷನಲ್ಲಿ ಏನು ಬದಲಾವಣೆ ತರ್ತಾರೆ, ಎಜುಕೇಷನ್ ಹೆಲ್ತಲ್ಲಿ ಏನು ಬದಲಾವಣೆ ತರ್ತಾರೆ, ಇದೆಲ್ಲ ಭಾಳ ಮುಖ್ಯ ಆಗುತ್ತೆ. ನಾವು ಇಲ್ಲಿಗೆ ಗೆಲುವು ನಿಲ್ಲಿಸ್ಬಿಡ್ತೀವಿ. ನಾನು ಎಲೆಕ್ಷನ್ ಆಗಿ ಗೆದ್ದು ನಾನು CM ಆಗಿ ಓದ್ ತೊಗೊಂಡಿದ್ದೆ, ಮುಗಿದೋಯ್ದು, ಬಿಡಯ್ಯ, ನೆಕ್ಸ್ಟ್ ನನ್ನ ದಾರಿ ನಂದು, ನಿಮ್ಮ ದಾರಿ ನಿಮ್ಮದು, ಹಂಗಿರಬಾರ್ದಲ್ವಾ? ಸಿ, ಡೆಮಾಕ್ರಸಿ ಈಸ್ ನಾಟ್ ಸ್ಪೆಕ್ಟೇಟರ್ ಸ್ಪೋರ್ಟ್ಸ್, ಇಟ್ ಈಸ್ ಎ ಪಾರ್ಟಿಸಿಪೇಟ್ರಿ ಸ್ಪೋರ್ಟ್ಸ್. ಅದು ನಿರಂತರವಾಗಿ ಜನರನ್ನ ಸಂಪರ್ಕದಲ್ಲಿ ಇಟ್ಕೊಬೇಕು, ಜನರು ಇನ್ವಾಲ್ವ್ ಆಗಬೇಕು. ನಾನು ಹೇಳಿದ್ದು ಏನೇ ಎಲ್ಲರೂ ಜನರು ಮಾಡಲಿ ಅಂತೀರಿ ಅಂತಲ್ಲ ನಾನು ಹೇಳಿದ್ದು. ಒಂದು ವಾರಕ್ಕೆ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಮ್ಮ ನಾವು, ನಮ್ಮ ಏರಿಯಾಗೋಸ್ಕರ, ನನ್ನ ವಾರ್ಡ್ಗೋಸ್ಕರ, ನನ್ನ ವಿಲೇಜ್ಗೋಸ್ಕರ ಮಾಡ್ಬೋದಲ್ವಾ? ಇದೇ ತಾನೇ ಸಂವಿಧಾನದಲ್ಲಿರೋದು. ಗ್ರಾಮ ಸಭಾ ಇವೆಲ್ಲ ಏನಕ್ಕಿತ್ತು, ವಾರ್ಡ್ ಸಭೆ ಎಲ್ಲ ಏನಕ್ಕಿತ್ತು ಹೇಳಿ? ಎಲ್ಲ ಸೇರಬೇಕು, ಅವ್ರವ್ರ ಪ್ರಾಬ್ಲಮ್ಗಳು ಹೇಳಬೇಕು, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಕೊಬೇಕು, ಮಾಡಬೇಕು ಅಂತಿತ್ತಾನೆ. ಇವತ್ತೇನಾಗಿದೆ, ಬಿಟ್ಬಿಡ್ತೀವಿ 5 ವರ್ಷ, ಬ್ಲೇಮ್ ಮಾಡ್ಕೊಂಡು ಕೂತಿರ್ತೀವಿ ನಾವು. ಯಾರೇ ಬಂದರು ಅವ್ನು ಸರಿ ಮಾಡ್ತಿಲ್ಲ, ಇವ್ನು ಸರಿ ಮಾಡ್ತಿಲ್ಲ, ಅದು ಸರಿ ಮಾಡ್ತಿಲ್ಲ ಅಂತ. ಎಲ್ಲಿಗೆ ಹೋಗಿ ಮುಟ್ತಾ ಇದ್ದೀವಿ ನಾವು? ಕರ್ನಾಟಕದಲ್ಲಿ 2017ರಲ್ಲಿ, ನಾನು ಕರೆಕ್ಟ್ ಅಂತ ನನಗನ್ಸುತ್ತೆ, 2017ರಲ್ಲಿ ನೀವು ಪ್ರಜಾಕೀಯ ಬೀಜವನ್ನು ಬಿತ್ತಿದ್ದು. ಇವತ್ತಿಗೂ ಕೂಡ ಆ ಬೀಜ ಮೊಳಕೆ ಹೊಡಿಲಿಲ್ಲ, ಗಿಡವಾಗಿ ಬೆಳೀಲಿಲ್ಲ, ಮರವಾಗಿ ಕಾಣೋದು ಕೂಡ ಡೌಟ್ ಇದೆ. ಯಾಕಂದರೆ ಈಗಿನ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ನಿಮ್ಮ ಲೆಕ್ಕಾಚಾರಗಳು ವರ್ಕೌಟ್ ಆಗೋ ಥರ ಕಾಣಿಸ್ತಿಲ್ಲ. ಯಾಕಂದರೆ ನೀವೇ ಹೇಳ್ಬಿಡಿ, 2017ರಲ್ಲಿ ನಾನು ಬಿತ್ತಿದ ಬೀಜ ಇವತ್ತು ಮೊಳಕೆ ಹೊಡೆದಿದೆ, ಇವತ್ತು ಒಂದು ಮರವಾಗಿ ಬೆಳೆದಿದೆ, ಎಲ್ಲಾದರೂ ಒಂದು ಕಡೆ. ಕೇಳಿ, ಒಂದು ಆನ್ಸರ್ ಮಾಡಲಾ? ಕೇಳಿ, ನಾನು ಕನ್ನಡದಲ್ಲಿ ಇದಕ್ಕೆ ಇನ್ನೊಂದು ರೀತಿ ನಿಮಗೆ ಆನ್ಸರ್ ಮಾಡ್ತೀನಿ. ನಾನು ಕನ್ನಡದಲ್ಲಿ ಸಿನಿಮಾಗಳು ಮಾಡಿದಾಗ ಜನಗಳು ಇಷ್ಟಪಟ್ಟರು. ಕೆಲವರು ಇವನು ಹುಚ್ಚ, ಇವನು ಹುಚ್ಚುಚ್ತರ ಸಿನಿಮಾ ಮಾಡಿದ್ದಾನೆ, ಅರ್ಥವೇ ಆಗಲ್ಲ, ತುಂಬ ಜನನೂ ಹೇಳಿದ್ರು. ಓಕೆನಾ? ಅದೇ ಬೇರೆ ರಾಜ್ಯಗಳಲ್ಲಿ ಅದನ್ನು ಇನ್ಸ್ಪೈರಿಂಗ್ ಆಗಿ ತೊಗೊಂಡು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಬೇರೆ ಬೇರೆ ಥರ ಸಿನಿಮಾ ಮಾಡಿದ್ರು. ಇವತ್ತು ನೀವು ಹೇಳ್ತೀರಾ ಈ ಬೀಜವಾಗಿ ಬಿತ್ತಿದ್ರೆ ಇಲ್ಲಿ ಗಿಡ ಆಗಿಲ್ಲ, ಮರ ಆಗಿಲ್ಲ ಅಂತ. ಬೇರೆ ಕಡೆ ರಿಫ್ಲೆಕ್ಟ್ ಆಗ್ತಿದೆಯಲ್ಲ ಅದು. ಕೇಳಿ, ಒಂದು ಭರತ್ ತನೇನೇನು ಅಂತ ಪಿಕ್ಚರ್ ನೋಡಿದ್ದೀರಾ? ಮಹೇಶ್ ಬಾಬು ಅವ್ರದ್ದು ಪ್ರಜಾಕೀಯ. ಕ್ಯಾಶ್ಲೆಸ್ ಪಾರ್ಟಿ ಬಗ್ಗೆ ಗೇಮ್ ಚೇಂಜರ್ ಅಂತ ಬಂತು, ನೋಡಿದ್ದೀರಾ ನೀವು? ಶಂಕರ್ ಅವ್ರದ್ದು ಕ್ಯಾಶ್ಲೆಸ್ ಪಾರ್ಟಿ ಬಗ್ಗೆನೇ ಪಿಕ್ಚರ್ ಮಾಡಿದ್ರು ಅವರು. ಎಲ್ಲಿ ಬೀಜ ಬಿತ್ತಿದ್ರೆ ಇನ್ನೆಲ್ಲೋ ಗಿಡವಾಗಿ ಬೆಳೀತಾ ಇದೆ. ಯಾಕಂದರೆ ನಮ್ಮಲ್ಲಿ ಏನಾಗಿದೆ ಗೊತ್ತಾ, ನಮ್ಮಲ್ಲೊಂದು ಫಸ್ಟ್ ಆಫ್ ಆಲ್ ಹಿತ್ಲ ಗಿಡ ಮದ್ದಲ್ಲ ನಮಗೆ. ಇನ್ನೊಂದು ನಮ್ಮಲ್ಲೊಂದು ಇದಿದೆ, ಏನು ಹೇಳಿ, ಕನ್ನಡದವ್ರಿಗೆ, ಬಿಡ್ರಿ ಇದೆಲ್ಲ ಏನು ಆಗುತ್ತಾ? ಇಲ್ಲ, ನಂದು ಕನ್ಸರ್ನ್ ಏನಂದರೆ, ನೀವೇ ಬಿತ್ತಿದ ಬೀಜ ನಿಮಗೆ ನೆರಳು ಕೊಡಬೇಕು. ನನಗಲ್ಲ, ನಾನು ಹೇಳೋದು, ಅದಕ್ಕೆ ನೀರು ಹಾಕ್ಬೇಕಾಗಿರೋದು ಯಾರು ಗಿಡ ನೆಡ್ತಾರೋ ಅವ್ರು ಹಾಕಬೇಕು. ಅದನ್ನು ಬೆಳೆಸ್ಬೇಕಾಗಿರೋದು ಯಾರು? ಅದು ಸುತ್ತಲೂ ಕಸ ಕಡ್ಡಿ ಎಲ್ಲ ಸೇರಿಕೊಂಡಾಗ ಅದನ್ನು ತೆಗಿಬೇಕಾಗಿರೋದು ಯಾರು? ನಾವೇ ಮಾಡಬೇಕು. ಅದನ್ನು ಉಪೇಂದ್ರ ಅವರು ಮಾಡಲಿಲ್ಲ. ಅದನ್ನೇನಂದ್ರು, ಬರ್ತಾ ಇರುವಂತಹ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾಡಲಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು ಮಾಡದೆ. ರಾಜಕೀಯದಲ್ಲಿ ಇದು ವರ್ಕೌಟ್ ಆಗ್ತಿಲ್ಲ. ರಾಜಕೀಯದಲ್ಲಿ ವರ್ಕೌಟ್ ಆಗಲ್ಲ, ಪ್ರಜಾಕೀಯದಲ್ಲಿ ಆಗಬೇಕು. ಆ ಹೆಸರು ಸುಮ್ಮನೆ ಚೇಂಜ್ ಮಾಡಿಲ್ಲ ನಾನು. 100% ಫೀಲ್ ಮಾಡಿ, ಯೋಚನೆ ಮಾಡಿ, ಥಿಂಕ್ ಮಾಡಿ ಇದು ಪ್ರಜಾಕೀಯ ಆಗಬೇಕು ಅಂತ ಮಾಡಿರೋದು. ನೀವು ಹೇಳ್ತಿರೋದು ಒಂದು ಸಿನಿಮಾ ಮಾಡ್ದಂಗೆ. ನನ್ನ ಸಿನಿಮಾ ನಾನೇ ಪಬ್ಲಿಸಿಟಿ ಮಾಡಬೇಕು, ನನ್ನ ಸಿನಿಮಾ ನಾನೇ ಸ್ಕ್ರಿಪ್ಟ್ ಮಾಡಬೇಕು, ನಾನೇ ಡೈರೆಕ್ಟ್ ಮಾಡಬೇಕು, ನಾನೇ ಪಬ್ಲಿಸಿಟಿ ಮಾಡಬೇಕು, ಅದ್ರ ಫಲ ನಾನೇ ತಿನ್ನಬೇಕು. ಅದು ಸಿನಿಮಾ. ಇಲ್ಲಿ ಏನಾಗ್ಬಿಟ್ಟಿದೆ ನೋಡಿ, ಹೆಂಗೆ ರಾಜಕೀಯನ ಬಿಸ್ನೆಸ್ ಆಗಿಬಿಟ್ಟಿದೆ ಅಂದರೆ, ಎಲ್ಲರೂ ರಾಜಕೀಯನ ಬಿಸ್ನೆಸ್ ಥರ ನೋಡ್ತಿದ್ದಾರೆ. ನನಗೇ ಹೇಳಿದ್ದಾರೆ, ಸರ್ ಇವತ್ತು ಆ ಪಾರ್ಟಿಲಿ ನಿಂತಿದ್ರೆ ನೀವು MP ಸರ್ ಹೆಂಗಿರ್ತಿದ್ರಿ ನೀವು ಅಂತ. ಅಂದರೆ ಎಲ್ಲರೂ ಇಲ್ಲಿ ವ್ಯವಸ್ಥೆಗೆ ಅನುಗುಣವಾಗೇ ಮಾತಾಡೋದು. ಅದನ್ನು ಬೇರೆ ಮಾತಾಡಿದ್ರೆ, ಸತ್ಯ ಮಾತಾಡಿದ್ರೆ ವ್ಯವಸ್ಥೆ ಅಲ್ಲ ಅಂತ ಆಗ್ಬಿಟ್ಟಿದೆ ಇವಾಗ. ಬೇರೆ ಕಡೆ ಪ್ರೂವ್ ಆದರೆ ಮಾತಾಡ್ತೀವಿ ನಾವು. ಇವಾಗ ನೋಡ್ರಿ, ಮಾಡಿದಾರಲ್ಲಿ ದುಡ್ಡೇ ಇಲ್ಲದೆ ಎಲೆಕ್ಷನ್ ಗೆದ್ದಿದ್ದಾರೆ. ನೀವು ಹೇಳ್ತಿದ್ರಲ್ಲ ಇಲ್ಲಿ ಯಾಕಾಗಿಲ್ಲ ಅಂದರೆ, ಖಂಡಿತ ಇಲ್ಲಿ ನಾನೇ ಕೇಳಿ, ಇಲ್ಲಿ ನಾನು ಪ್ರತಿ ಚಾನಲಲ್ಲಿ ಕೂತಿದ್ದೀನಿ, ಪ್ರತಿ ಕಡೆ ಓಡಾಡಿದ್ದೀನಿ, ಹಳ್ಳಿಗೆ ಓಡಾಡಿದ್ದೀನಿ ನಾನು. ಅಲ್ಲಿ ಫಸ್ಟ್ ಟೈಮ್ ಪ್ರಾಬ್ಲಮ್ ಆಯ್ತು ಬಿಡಿ, ಅದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ಪಾರ್ಟಿ ಬಂತು, ನಿಮ್ಮದೇ ಐಡಿಯಾಲಜಿ ನಮ್ಮದು ಅಂತೂ ಟೈಮ್ ಇರಲಿಲ್ಲ. ಆವಾಗ 6 months ಟೈಮ್ ಇತ್ತು.
ನಾನೇನು ಅಂದ್ಕೊಂಡೆ ಅಲ್ಲಿ ಹೋಗಿ ಪಾರ್ಟಿ ರಿಜಿಸ್ಟರ್ ಮಾಡಿ ಲೇಟ್ ಆಗುತ್ತಲ್ಲ ಅಂತ ಅವ್ರು ಪಾರ್ಟಿ ನನಗೆ ಕೊಟ್ಟರು, ಪ್ರೆಸಿಡೆಂಟ್ ಮಾಡಿದ್ರು ನನ್ನ. ಮಾಡಿ ಎಲ್ಲ ಸುತ್ತಾಡಿ ಆಟೋ ಚಿಹ್ನೆ ತಗೊಂಡು ಎಲ್ಲ ಮಾಡಿ ಕೊನೆಗೆ ಇನ್ನೇನು 1 ಮಂತ್ ಇದೆ ಅನ್ಬೇಕಾದ್ರೆ, ಬನ್ನಿ ಸರ್ ಇಲ್ಲಿ ನೀವು ಪ್ರೆಸಿಡೆಂಟೇ, ನೀವು ಪ್ರೆಸಿಡೆಂಟಾಗಿ ಕೂತೀರಿ, ಟಿಕೆಟ್ ನಾವು ಕೊಡ್ತೀವಿ ಅಂದರು. ನಾನಲ್ಲ ರೀ, ನಾನು ಇಷ್ಟೆಲ್ಲ ಇಂಟರ್ವ್ಯೂಗಳೆಲ್ಲ ಮಾಡಿದ್ದೀನಿ, ಎಲ್ಲರನ್ನೂ ಅದನ್ನೆಲ್ಲ ಟ್ರಾನ್ಸ್ಪರೆಂಟಾಗಿ ಜನಕ್ಕೆ ತೋರಿಸಿದ್ದೀನಿ, ಯಾರು ಬೆಟ್ರು ಅಂತ ನಾನು ಆಯ್ಕೆ ಮಾಡಿದ್ದೀನಿ, ಅವ್ರಿಗೆ ತಾನೇ ಟಿಕೆಟ್ ಕೊಡ್ಬೇಕು ನೀವು ಅಂದರೆ, ಸರ್ ಇವರೆಲ್ಲ ವರ್ಕ್ ಆಗಲ್ಲ, ನಾವು ಕೊಟ್ಕೊತೀವಿ ಬಿಡಿ ಅಂದರು. ನಾನು ಆ ಪಕ್ಷದಿಂದ ಹೊರಗೆ ಬಂದೆ. ಓಕೆನಾ? ಆ ಟೈಮಲ್ಲಿ ಆ ಪ್ರಾಬ್ಲಮ್ ಆಯಿತು. ಗೊತ್ತಿಲ್ಲ, ನಾನು ಮೇ ಬಿ ನಾನು ತಪ್ಪು ಮಾಡಿರ್ಬೋದು ಅವಾಗ. ಏನಾದ್ರು ನಾನು ನಂಬಿಬಿಟ್ಟೆ. ಯಾರೋ ಒಬ್ರು ಬಂದು ಈ ಥರ ಹೇಳಿದಾಗ, ಇಲ್ಲ ಅವ್ರದ್ದು ಐಡಿಯಾಲಜಿ ಅದೇ ಇರ್ಬೋದು, ಒಳ್ಳೇದಕ್ಕೆ ಬಯಸ್ತಾ ಇದ್ದಾರೆ ಇವರು ಅಂತ. ಅದಾದಮೇಲೆ ಏನಾಯಿತು, ನಾನು UPP ಅಂತ ನಾನೇ ಪಕ್ಷ ಮಾಡಬೇಕಾಯಿತು. ಪಕ್ಷ ಮಾಡಿದ್ಮೇಲೆ MP ಎಲೆಕ್ಷನ್ ಬಂತು. ಆ MP ಎಲೆಕ್ಷನ್ ನಾನೇ ಓಡಾಡಿದ್ದೀನಿ. ಅಷ್ಟೂ ಜನಕ್ಕೆ ಹಾಕಿ ಡ್ರೆಸ್ ಹಾಕಿ ಪ್ರೆಸ್ ಕ್ಲಬ್ಬಲ್ಲಿ ಮಾಡಿ TV ಚಾನಲ್ಗಳಲ್ಲಿ ಹೋಗಿ ನಾನೇ ಮಾತಾಡಿದ್ದೀನಿ. ನಾನು ಇವತ್ತೂ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ. ನಾನು ಎಷ್ಟು ಹಳ್ಳಿಗೆ ಓಡಾಡಿದ್ದೆ ಅವಾಗ. ಪ್ರತಿ ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ. ಇಲ್ಲಿ ಏನು ಅಂದರೆ ನಾನು ಮಾಡ್ತಾಯಿದ್ದೀನಿ, ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ. ಒಂದು 5-10% ಯುವಕರು ಮಾಡಬೇಕಲ್ವಾ? ಇವಾಗ ಇದನ್ನು ಕೇಳಿಸ್ಕೊತಿರೋರಾಗಲಿ. ನಾನು ಅದಕ್ಕೆ ಫಸ್ಟ್ ಕ್ವಶನ್ ಕೇಳಿದ್ದೆ, ನೀವೇನು ಮಾಡಿದ್ದೀರಾ ಅಂತ. ಅದು ಹೇಳ್ಬಿಡ್ರಿ, ನೀವು ಪಕ್ಷ ಕಟ್ಟರೋದು ನೀವು ಮಾಡ್ಕೊಳ್ರಿ ಅಂತ. ನಾನೇನು ಮಾಡಲಿ? ಇದು ಏನಾಗ್ಬಿಟ್ಟಿದೆ ಅಂದರೆ, ಒಂದು ಪಕ್ಷ ಆದರೆ ನಮ್ಮ ಸ್ವಾರ್ಥಕ್ಕೆ ನಾವು ಕಟ್ಕೊಳ್ಳೋದು, ನಮ್ಮ ಬೆಳವಣಿಗೆ ನಾವು ಕಟ್ಕೊಳ್ಳೋದು ಅನ್ನೋ ಥರ ಆಗ್ಬಿಟ್ಟಿದೆ. ಈ ವ್ಯವಸ್ಥೆಯ ಭಾಗ ಆಗಿರುವಾಗ ಸರ್, ನೀವು ವ್ಯವಸ್ಥೆಯ ಜೊತೆಗೆ ಹೋಗಬೇಕು ಹೊರತು ವ್ಯವಸ್ಥೆಯ ವಿರುದ್ಧ ಈಜಿದ್ರೆ ನೀವು ವ್ಯವಸ್ಥೆ ಒಳಗಡೆ ಬರೋಕ್ಕೆ ಆಗೋದಿಲ್ಲ ಸರ್. ನೀವು ಹೇಳೋದು ಕೇಳಕ್ಕೆ ಚೆನ್ನಾಗಿದೆ, ಆದರೆ ಅಲ್ಲ, ಇನ್ನೂ ಒಂದು ಕೇಳಕ್ಕೆ ಚೆನ್ನಾಗಿರೋದು ನೋಡಿ, ಯಾರೋ ನನಗೆ ಹೇಳಿ. ಪ್ರಾಕ್ಟಿಕಲಿ ಸರ್ ನೀವು ಹೇಳೋದು, ನಿಮ್ಮ ವಿಷನು, ನಿಮ್ದು ಹೇಳೋದು ಎಲ್ಲ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಆನ್ ಗ್ರೌಂಡ್ ಪ್ರಾಕ್ಟಿಕಲಿ ಈಸ್ ಇಟ್ ಪಾಸಿಬಲ್ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ಅಂತ. ಅಲ್ಲ, ನನಗೆ ಅದಕ್ಕೆ ಪ್ಲೀಸ್ ಅಡ್ವೈಸ್ ಮೀ ಅಂತ ನಾನು ಹೇಳ್ತಿರೋದು. ಹೇಳಿ ನಾನು ಏನು ಮಾಡಬೇಕು? ಇವಾಗ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಏನಂದರೆ ಒಂದು ದೊಡ್ಡ ಸಮಾರಂಭ ಮಾಡಬೇಕು ಅಲ್ವಾ ಸರ್? ನಿಮ್ಗೆ ಆಸೆ ಇದೆಯಾ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಥವಾ ಈ ರಾಜ್ಯವನ್ನ ಮುನ್ನಡೆಸಬೇಕು? ನಿಮ್ಮ ಪರಿಕಲ್ಪನೆಯಂತೆ ನಿಮ್ಮ ವಿಷನ್ ತರ ಏನು, ನೀವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನೋ ತಮ್ಮ ವಿಷನ್ ಇದೆಯಲ್ಲ, ಅದನ್ನ ನಾನು ಲೀಡ್ ಮಾಡಬೇಕು ಅನ್ನೋದು ತಮಗೆ ಆಸೆ ಇದೆಯಾ? ಅಲ್ಲಮ್ಮ, ನಾನು ಇಲ್ಲದೆ ಇಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿದ್ದೀನ. ಬಟ್ ಅದ್ರ ಕರೆಕ್ಟ್ ಆಸೆ ನಿಮ್ಗೆ ಹೇಳ್ತಾ ಇದ್ರೆ ನಿಮ್ಗೆ ಕೇಳ್ತಾ ಇಲ್ಲ ನೀವು. ಕರೆಕ್ಟ್ ಆಸೆ ಏನಂದ್ರೆ ಜನಗಳಿಂದ ಬರಬೇಕು. ಡಿಮ್ಯಾಂಡ್ ಜನ ನಿಮ್ಮನ್ನ ನೀವು ಬನ್ನಿ ಅಂತ ಡಿಮಾಂಡ್ ಮಾಡ್ಬೇಕಾ? ಬನ್ನಿ ಅಂತ ನಾನು ಕೇಳ್ತಾ ಇಲ್ಲ. ನಾನು ಒಂದು ವ್ಯವಸ್ಥೆ ಹೆಂಗೆ ಬರಬೇಕು ಅಂದರೆ, ಒಂದು ಸಿಂಪಲ್ ಹೇಳ್ತೀನಿ. ಇವಾಗ ಕೂತಿದ್ದೀವಿ ಗೊತ್ತಾ, ನನಗೊಂದು ವಿಧಾನಸೌಧ ಈ ಥರ ಆಗಬೇಕು ಅಂತ ನನ್ನ ಆಸೆ ಅಮ್ಮ. ಕೇಳಿ, ಒಂದು TV ಇರಬೇಕಿಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ವರ್ಕ್ ಮಾಡ್ತಿರ್ಬೇಕು. ಅವರು ಟಕ್ ಅಂತ ಕನೆಕ್ಟ್ ಆಗಬೇಕು. ನೀವೆಲ್ಲ ತೋರಿಸಿದ್ರಿ ಗೊತ್ತಾ, ಸರ್ವರ್ ಗಿವ್ರೆಲ್ಲ ಇಟ್ಕೊಂಡು. ಆ ಥರ ರೀ, ಮಂಡ್ಯ ಬನ್ನಿರಿ, ಇಲ್ಲಿ ಕನೆಕ್ಟ್ ಆಗಿರಿ, ತೋರಿಸ್ರಿ ನಿಮ್ಮ ಇದು ಹಾಸ್ಪಿಟ್ಲ ತೋರಿಸ್ರಿ, ಸ್ಕೂಲ್ ತೋರಿಸ್ರಿ, ಏನಾಗಿದ್ದೀರಿ, ಎಷ್ಟು ಫಂಡ್ ಕಳಿಸಿದ್ದೀರಿ ಅಲ್ಲಿ, ನಡಿ ಕಾಮಗಾರಿ ತೋರಿಸ್ರಿ ಏನೇನಾಗ್ತಿದೆ ಅಂತ, ಇಂಜಿನಿಯರ್ ತೊಗೊಳ್ರಿ, ಎಷ್ಟು ದಿನ ಮುಗಿತದ್ರಿ ಇದು, ಆಯ್ತಾ ಅಂತ. ಇದು ಜನ ನೋಡಬೇಕು. ಯು ಶುಡ್ ಹ್ಯಾವ್ ಪವರ್ ಫಾರ್ ದ್ಯಾಟ್. ನೋ, ನಾನು ಕಲ್ಪನೆ ಆ ಶಕ್ತಿಯನ್ನ ನೀವು ಗಳಿಸ್ಕೋಬೇಕು ಸರ್. ಅದು ಜನ ಕೊಡಬೇಕಮ್ಮ. ಕೊಡಬೇಕು ಅಂದ್ರೆ ನೀವು ಜನರ ಬಳಿ ಹೋಗ್ಬೇಕು. ಜನರ ಬಳಿ ನೋಡಿ, ಯಾರು ಈ ಥರ ಹೋಗ್ತಾ ಇದ್ದೀನಿ, ಇನ್ನು ಯಾವ ಥರ ಹೋಗ್ಬೇಕು? ಇವಾಗ ನಿಮ್ಮ ನನ್ನ ಜೊತೆ ಬನ್ನಿ, ಮಲ್ಲೇಶ್ವರಕ್ಕೆ ಹೋಗೋಣ, ಒಂದು ರೌಂಡು ಹಿಂಗೆ ರೋಡಲ್ಲಿ ಹೋಗೋಣ. ಜನರ ಬಳಿಗೆ ಹೋಗ್ತೀನಿ. ಕೇಳಿ, ಒಂದು ನಿಮಿಷ, ಜನರ ಬಳಿ ಹೋಗೋಣ. ಇದೇ ಥರ ನೀವು ಹೇಳ್ತಿರೋದು ಸರ್. ಪ್ರಜಾಕೀಯ ಏನಾಯಿತು ಅಂದರೆ ಸರ್, ನೀವೇ ಹೇಳಿದ ಹಾಗೆ ಆರಂಭದಲ್ಲಿ ನೀವು ಕೆಲವೊಂದು ಪಾರ್ಟಿ ನೀವು ತುಂಬ ಹೋಲ್ ಆ್ಯಂಡ್ ಸೋಲ್ ನೀವು ಓಡಾಡಿದರೆ, ನಾವು ಕೂಡ ಅದಕ್ಕೆ ಸಾಕ್ಷಿ ಇದ್ದೀವಿ. ಅದಾದಮೇಲೆ ಪ್ರಜಾಕೀಯ ಬಂತು. ಪ್ರಜಾಕೀಯದಲ್ಲಿ ನಿಮಗೆ ಭಾಳಷ್ಟು ಜನ ನಿಮ್ಮ ಐಡಿಯಾಲಜಿಯನ್ನು ಅಥವಾ ನಿಮ್ಮ ಪರಿಕಲ್ಪನೆಗೆ ತಕ್ಕ ಹಾಗೆ ಯುವಕರು ಕೂಡ ನಿಮಗೆ ಸಾಥಾದರು. ಅಲ್ಲಿಗೆ ನೀವು ಸ್ಟಾಪ್ ಆಗಿಬಿಟ್ರಿ ಸರ್. ಸ್ಟಾಪ್ ಹೇಳಿದ್ನಲ್ಲಮ್ಮ, ಅನಿವಾರ್ಯ ಕಾರಣದಿಂದ. ಆ ಪಾರ್ಟಿಯವ್ರು ಏನು ಮಾಡಿದ್ರು, ನೆಕ್ಸ್ಟು ಟಿಕೆಟ್ ಬೇರೆ ಥರ ಕೊಡ್ತೀನಿ ಅಂದರು. ನನಗೆ ಗೊತ್ತಿದ್ದು ಕೂಡ ನನಗೆ ಇದು ಹೋಗ್ಬಿಡುತ್ತೆ, ಮರ್ಯಾದೆ ಹೋಗ್ಬಿಡುತ್ತೆ, ನಾನು ಎಲೆಕ್ಷನ್ ಇಲ್ಲೇಬೇಕು ಅಂತ ನಾನು ಕಾಂಪ್ರಮೈಸ್ ಆಗಲಿಲ್ಲ. ಅಷ್ಟೇ ಹೊರಗೆ ಬಂದೆ ನಾನು. ನೀವು ಮಾಡ್ಕೊಳ್ರಪ್ಪ, ನಾನು ಇನ್ನು ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ನಾನು ಹೇಳಿ ಹೊರಗೆ ಬಂದೆ. ಅದನ್ನೇ ನಾವು ಹೇಳೋದು, ನೀವು ಮತ್ತೆ ಬರಬೇಕು. ಹಂಗೆ ಮಾಡಬೇಕಿತ್ತು. ಅಲ್ಲ, UPP ಬಂದಾಗ ಮಾಡಿದೆ ನಾನು. ಏನು ಹೇಳಿ, MP ಎಲೆಕ್ಷನಲ್ಲಿ ಮಾಡಿದೆ. MP ಎಲೆಕ್ಷನ್ ಇಸ್ ಎ ಬಿಗ್ಗರ್ ಥಿಂಗ್ ಬಿಡಿ. ಅದು ಯಾಕೆಂದರೆ ಫಸ್ಟು ಇಲ್ಲಿ ಲೋಕಲಲ್ಲಿ ಮಾಡಬೇಕಾಯಿತು. ಬಟ್ ಐ ಟ್ರೈಡ್ ಆ್ಯಕ್ಚುಲಿ. ಒಂದು ತೋರಿಸೋಣ ಈ ಥರ, ಏನು ಹೇಳಿ, ನಾವೆಲ್ಲ SOP ಸೈನ್ ಮಾಡಿ ನಾವು ಇದ್ರ ಥರ ನಡ್ಕೊಳ್ಳಿಲ್ಲ, ರಿಸೈನ್ ಮಾಡ್ತೀವಿ ಅಂತ ಹೇಳಿಸಿ ಎಲ್ಲ ಮಾಡಿದ್ವಿ. ಮೇ ಬಿ ಅದು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ, ಅದು ಬರಲಿ ಅನ್ನೋ ಆಸೆ ಅಷ್ಟೇ. ಆ ಥರ ಅಟ್ಲೀಸ್ಟ್ ಇದನ್ನು ಜನಕ್ಕೆ ಗೊತ್ತಾಗಲಿ, ಜನ ಇದನ್ನು ಡಿಮ್ಯಾಂಡ್ ಮಾಡಲಿ. ಇವಾಗ ರೈಟ್ ಟು ರೀಕಾಲ್ ಯಾರೋ ಮಾತಾಡ್ತೀಯಾರಲ್ಲಿ, ರೈಟ್ ಟು ರೀಕಾಲ್ ಮಾತಾಡ್ತೀಯಾರಪ್ಪ ಅಂತ. ಅಟ್ಲೀಸ್ಟ್ ಒಂದು ಎಲ್ಲೋ ಒಂದು ಕಡೆ ಹೋಗಲಿ. ಇದು ಏನು ಗೊತ್ತಾ, ಇದು ನಿಮ್ಗೆ ಒಂದು ಇವಾಗ ನನ್ನ ಹತ್ರನೇ ಬಂದು ನನ್ನ ಪ್ರಜಾಕೀಯದವರೇ ಕೇಳ್ತಾರೆ, ಸರ್ ಇದನ್ನು ಯಾರೋ ಮಾಡ್ತೀಯಾರ ಸರ್ ಅಂತ. ಸಂತೋಷ ಪಡಬೇಕಪ್ಪ ನಾವು. ನಿಜವಾಗ್ಲೂ ನಾವು ಯಾರೋ ಒಬ್ರು ಇದನ್ನು ಮಾಡಿದ್ರೆ ನಾವು ಸಂತೋಷ ಪಡಬೇಕಾದ್ರೆ ಒಳ್ಳೇದಾಗಬೇಕು ಜನಕ್ಕೆ ಅಂತ ಮಾಡ್ತಿರೋದು. ಸಿನಿಮಾ ಬೇರೆ, ರಿಯಾಲಿಟಿ ಬೇರೆ ಸರ್. ನೀವು ಸೂಪರ್ ಸಿನಿಮಾದಲ್ಲಿ ಕನಸಿನ ಕರ್ನಾಟಕ ಹೇಗಿರಬೇಕು ಅನ್ನೋದನ್ನ ಒಂದು
ಒಂದು ಕಲ್ಪನೆಯನ್ನು ಒಂದು ಸ್ಕ್ರೀನಿಗೆ ತಂದಿದ್ದೀರಾ, ಅದನ್ನ ನೋಡೋಕ್ಕೆ ಚೆನ್ನಾಗಿದೆ, ಅದು ನಿಮ್ಮ ಕಲ್ಪನೆ. ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಂದಾಗ ಬದಲಾವಣೆ ಅಂತಕ್ಕಂಥದ್ದು ಮೊದಲು ನಿಮ್ಮಿಂದ ಆಗಬೇಕು ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ. ನಾವು ಹೇಳ್ತಾ ಇದ್ದೀವಿ ಅಂತಂದಾಗ ಜನ ಕೂಡ ಅದೇ ಹೇಳ್ತಾರೆ. ಏನು ಹೇಳಿ ಆ ಬದಲಾವಣೆ? ಅವರು ಎಲೆಕ್ಷನ್ಗೆ ನಿಲ್ಬೇಕು, ನಿಲ್ತಾರೆ. ಓಕೆ, ಈಗ ನಿಲ್ತೀನಿ ನಾನು ಎಲೆಕ್ಷನ್ಗೆ. ಜಿವಿಎ ಬರ್ತಾ ಇದೆ ಸರ್, ಒಂದ್ ನಿಮಿಷ ಜಿವಿಎ ಬರ್ತಾ ಇದೆ, ವ್ಯಾಕ್ಯೂಮ್ ಇದೆ. ಸೊ ಪರಿಸ್ಥಿತಿಗಳು ತುಂಬಾ ಹದವಾಗಿದೆ. ನೀವು ಎಂಟ್ರಿ ಆದ್ರೆ ಡೆಫಿನೆಟ್ಲಿ ನೀವು ಏನ್ ಬಯಸಿದ್ದೀರಿ ಅದನ್ನ ಮಾಡ್ಬೋದು. ಅಲ್ಲ, ಈಗ ಎಂಟ್ರಿ ಅಂದ್ರೆ ಅದನ್ನೊಂದು ಚೂರು ಎಕ್ಸ್ಪ್ಲೈನ್ ಎಂಟ್ರಿ ಮಾಡಿ. ಅಂತಂದ್ರೆ ಸರ್ ಕಂಟೆಸ್ಟ್ ಮಾಡಿ, Contest ಮಾಡ್ತೀನಿ. ಇಡೀ ರಾಜ್ಯ ಓಡಾಡಿ, ನಿಮ್ಮ ಪ್ರಜಾಕೀಯದ ಕಟ್ಟಾಳುಗಳನ್ನ ರೆಡಿ ಮಾಡಿ, ನಿಮ್ಮ ಮುಂದಿನ ವಿಷನ್ ಏನು ಬ್ಯಾಂಗ್ಳೂರ್ಗೆ ಅನ್ನೋದನ್ನ ನೀವು ಕನ್ವಿನ್ಸ್ ಮಾಡಿ ಜನರಿಗೆ. ಹೌದಮ್ಮ, ಹೆಂಗೋ ನಾನು ಅದೇ ಹೇಳಿದೀವ, ಜನರ ಹತ್ರ ಹೋಗಿ ಅಂತಿದ್ರಲ್ಲ, ಯಾವ ರೀತಿ ಹೋಗ್ಬೇಕು ಅಂತ ಕೇಳ್ತಿರೋದು ಇವಾಗ. ಸರ್ ಜನರ ಹತ್ರ ಹೋಗೋದು, ಈಗ ವಿಜಯ್ ಯಾಕೆ ಸಕ್ಸಸ್ ಆದ್ರು ಅಂದ್ರೆ ಸರ್ ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡ್ತಾ ಇದ್ರು ಸರ್, ಬಟ್ ಸ್ಟಾಲಿನ್ ಸೇರಿದಂತೆ ಅಲ್ಲಿ DMK AIDMK ನಾಯಕರುಗಳು 1 to 1 ನೋಡಕ್ಕೂ ಸಿಗ್ತಾ ಇರಲಿಲ್ಲ. ಒಂದು ಅರ್ಜಿ ತಗೊಂಡು ಹೋದ್ರೆ ಅದನ್ನ ರಿಸೀವ್ ಮಾಡೋದಕ್ಕೂ ಕೂಡ ಅವ್ರು ರೆಡಿ ಇರ್ತಾ ಇರಲಿಲ್ಲ. ಜನಕ್ಕೆ ನೀವು ಆ್ಯಪಲ್ಲೋ ಇನ್ನೊಂದ್ರಲ್ಲೋ ಮತ್ತೊಂದ್ರಲ್ಲಿ ಮಾತಾಡ್ತೀರಿ ಅಂದ್ರೆ ಕನೆಕ್ಟ್ ಆಗಲ್ಲ, ಅವ್ರ ಹತ್ರ ಹೋಗ್ಬೇಕು. ಅಲ್ಲ, ಅದೇ ಬನ್ನಿ ಈಗಲೇ ಹೋಗೋಣ, ಈಗ ಪ್ರೂವ್ ಮಾಡ್ಬೋಣ. ನೀವು ಇಷ್ಟು ಜನ ನನ್ನ ಜೊತೆ ಬನ್ನಿ, ಈ ರೋಡಲ್ಲಿ ಹೋಗೋಣ. ಇವಾಗ ನನಗೊಂದು ಮೈಕ್ ಕೊಡಿ, ಎಲ್ಲರ ಹತ್ರ ಮಾತಾಡ್ತೀನಿ ನಾನು, ನೋಡಿ ಏನಾಗುತ್ತೆ ಅಂತ ನೋಡಿ ಬಂದು. ಆರ್ ಯು ರೆಡಿ? ಅದೇ ಆಗಿರೋದು ಸರ್. ವಿಜಯ್ ಇಸ್ ಅ ಲಿವಿಂಗ್ ಎಕ್ಸಾಂಪಲ್. ಅದನ್ನೇ ಮಾಡಿದ್ದವರು ಕೂಡ, ಅವ್ರೇನ್ ಬೇರೆ ಏನು ಮಾಡ್ಲಿಲ್ಲ. ಅದನ್ನ ಮಾಡ್ಬೇಕಾ? ಅಂದ್ರೆ ಕರ್ನಾಟಕದ ಜನ ರೆಡಿ ಇಲ್ವಾ ಅಂತ. ಜೊತೆನೇ ಕರ್ಕೊಂಡು ಹೋಗ್ತೀನಿ ನಾನು, ನೀವು ಬರ್ಬೇಕು ನನ್ನ ಜೊತೆಲಿ. ಏನ್ ಹೇಳಕ್ ಬಯಸ್ತಾ ಇದ್ದೀರಿ ಸರ್? ಅಂದ್ರೆ ಜನ ಒಪ್ಪಲ್ಲ ಅಂತ? ಹಂಗಲ್ಲಮ್ಮ, ನೀವು ಬನ್ನಿ ಒಂದ್ಸತಿ. ಜನ ಆಶೀರ್ವಾದ ಮಾಡಲ್ಲ ಅಂತ? ಒಂದ್ ನಿಮಿಷ ಹೇಳ್ತೀನಿ. ಜನರ ಹತ್ರ ಹೋಗ್ಬೇಕು ಅಂತ ಹೇಳ್ತಿದ್ದೀರಾ, ಹೇಳ್ತೀನಿ ಕೇಳಿ. ಜನರ ಹತ್ರ ಹೋಗ್ಬೇಕು ಅಂದ್ರೆ ಇವಾಗ ನಾನು ಈ ರೋಡ್ಗೆ ಇಳಿಬೇಕಲ್ವಾ? ಇಳಿಲೇಬೇಕು ಸರ್. ಜನರ ನೀವು ಇಳಿರಿ ಸರ್, ನಿಮ್ಮ ಹಿಂದೆ ನಾವಿರ್ತೀವಿ ಮಾಧ್ಯಮಗಳಾಗಿ, ನಮ್ಮ ಜವಾಬ್ದಾರಿಯನ್ನು ನಾವು ಮೆರಿತೀವಿ ಸರ್. ನಾವು ವಿ ಆರ್ ಪ್ರಾಮಿಸಿಂಗ್. ನಿಮ್ ಪಾಯಿಂಟ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಯ್ತು, ಇವಾಗ ನೀವು ರೋಡಿಗೆ ಇಳಿತೀರಿ, ಜನ ನಿಮ್ಮನ್ನ ಆಶೀರ್ವಾದ ಮಾಡಲ್ಲ ಅಂತ, ಜನ ನಿಮ್ಮನ್ನ ಎಕ್ಸೆಪ್ಟ್ ಮಾಡಲ್ಲ ಅಂತ, ಅಥವಾ ಜನ ವಾಟ್ ಈಸ್ ಯುವರ್ ಪಾಯಿಂಟ್? ಅಲ್ಲಿ ಹೋಗ್ತೀನಿ, ಒಂದಷ್ಟು ಜನ ಫೋಟೋಸ್ ಕೇಳ್ತಾರೆ, ಫೋಟೋಸ್ ತೆಗಿಬೇಕು ಅಂತಾರೆ. ಏನು ಟ್ರಾಫಿಕ್ ಇದಾಗುತ್ತೆ, ಕಟ್ ಮಾಡಿದ್ರೆ ನನಗೆ ಅಟ್ಲೀಸ್ಟ್ ಒಂದು ಮೈಕ್ ಬೇಕು, ಅವನ್ನೆಲ್ಲ ಉದ್ದೇಶಿಸಿ ಮಾತಾಡೋಕ್ಕೆ. ಅಲ್ಲಿ ಸ್ವಲ್ಪ ಜಾಮ್ ಆಗುತ್ತೆ. ಸೊ ಅದಕ್ಕೆ ಬೆಟ್ರ್ ನೀವು ಅಲ್ಲಿ ಪೊಲೀಸವ್ರು ಬಂದು ಹೇಳ್ತಾರೆ, ಪಕ್ಕದ ಇದರಲ್ಲಿ ಅಲ್ಲೊಂದು ಗ್ರೌಂಡ್ ಇದೆ ನೋಡ್ರಿ, ಅಲ್ಲಿ ಹೋಗ್ಬಿಡ್ರಿ ಅಂತಾರೆ. ಗ್ರೌಂಡಿಗೆ ಹೋದರೆ, ಸರ್ ಇಲ್ಲಿ ಬರ್ತೀರಾ ನೀವು ಗೊತ್ತೇ ಇಲ್ಲಲ್ಲ ಸರ್ ನಮಗೆ, ಅಟ್ಲೀಸ್ಟ್ ಒಂಚೂರು ಪಬ್ಲಿಸಿಟಿ ಮಾಡಬಾರ್ದಾಗಿತ್ತಾ ಅಂತಾರೆ. ಒಂದು ಪೋಸ್ಟರ್ ಹಾಕಿ ನೀವು ಒಂದು ಹೇಳ್ಬಿಟ್ಟು ಬನ್ನಿ ಸರ್ ಇಲ್ಲಿ ಅಂತಾರೆ. ಕರೆಕ್ಟಾ ಸರ್? ಒಂದು ಸ್ಟೇಜ್ ಹಾಕಿ ಸರ್, ಅಲ್ಲಿ ಅಟ್ಲೀಸ್ಟು ನೀವು ನಿಂತ್ಕೊಂಡು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ, ಅಲ್ಲೊಂದು ಸ್ಪೀಕರು ಒಂದೆರಡು ಮೈಕ್ ಇಟ್ಬಿಡಿ ಸರ್ ಅಂತಾರೆ. ಸರ್ ಹಿಂದ್ಗಡೆ ಒಂದು ಪೋಸ್ಟ್ ಇಲ್ಲ ಚೆನ್ನಾಗಿರಲ್ಲ ಸರ್, ಒಂದು ಪೋಸ್ಟರ್ ಹಾಕ್ಬಿಡಿ, ಕೂತ್ಕೊಳ್ಳೋರಿಗೆ ಬಂದವ್ರಿಗೆ ಒಂದು ವ್ಯವಸ್ಥೆ ಮಾಡ್ಬಿಡಿ ಸರ್ ಅಂತಾರೆ. ಇದು ಸಣ್ಣದಾಗಿ ನಾನು ಹೇಳ್ತಿರೋದು, ಸಣ್ಣದಾಗಿ ಕೇಳಿ. ಒಂದು ನಿಮಿಷ, ಮಾತಲ್ಲೇ ಉತ್ತರ ಇದೆ ಸರ್. ಸ್ಟೇಜ್ ಬೇಕು ಅಂದ್ರಲ್ಲ, ನಾವು ಅದನ್ನೇ ಕೇಳ್ತಾ ಇರೋದು. UPP ಮೂಲಕ, ಪ್ರಜಾಕೀಯ ಮೂಲಕ ಒಂದು ಸ್ಟೇಜ್ ನ ನೀವು ಕ್ರಿಯೇಟ್ ಮಾಡ್ಕೊಡಿ. ಆ ಸ್ಟೇಜ್ ಮೇಲೆ ಸಾಕಷ್ಟು ಜನ ನಿಂತ್ಕೊಂತಾರೆ, ಓಡಾಡ್ತಾರೆ. ಒಂದ್ ನಿಮಿಷ ನನ್ನ ಮಾತು ಕೇಳಿ. ಓಕೆ, ಒಂದು ಮಲ್ಲೇಶ್ವರಂ ಆಯ್ತು, ನೆಕ್ಸ್ಟ್ ಕಟ್ ಮಾಡಿದ್ರೆ ರಾಜಾಜಿನಗರ, ಅಲ್ಲೊಂದು ಸ್ಟೇಜ್ ಹಾಕಬೇಕು. ಜಸ್ಟ್ ಯೋಚನೆ ಮಾಡಿ, ಒಂದಷ್ಟು ಸ್ಟೇಜ್ ಹಾಕಿ, ಒಂದು ಚೇರ್ಗಳಾಕಿ, ಜಸ್ಟ್ ನಾನು ಹೇಳ್ತಿರೋದು ಒಂದು ವಾರ್ಡಲ್ಲಿ. ಕರ್ನಾಟಕದಲ್ಲಿ ಎಷ್ಟಿದೆ ಹೇಳಿ? 25,000 30,000 ಹಳ್ಳಿಗಳಿದ್ದಾವೆ. ಹಿಂಗೆ ಆಗಿ ಏನಾಗಿದೆ ಅಂದರೆ, ಪೊಲಿಟಿಕಲ್ ಫಂಡ್ಸು ಏನು ಹೇಳಿ, ಕೋಟ್ಯಾಂತರ ರೂಪಾಯಿ ದುಡ್ಡಿರೋರು ಫಸ್ಟ್ ಬರ್ತಾರೆ. ಅಲ್ಲಿ ಒಬ್ಬ ಹೇಳ್ತಾನೆ, ಬನ್ನಿ ಸರ್ ನೀವು, ನಾನೆಲ್ಲ ರೆಡಿ ಮಾಡ್ತೀನಿ, ಬನ್ನಿ ಸರ್, ಸರ್ ನಾನು ನಿಂತ್ಕೊತೀನಿ ಬನ್ನಿ ಸರ್ ಅಂತಾನೆ. ಸರ್ ನಾನು ನಿಂತ್ಕೊತೀನಿ ನಾನು ಎಲೆಕ್ಷನ್ಗೆ, ಬನ್ನಿ ನಿಮಗೆಲ್ಲ ಅರೇಂಜ್ ಮಾಡ್ತೀನಿ ಅಂತಾನೆ. ಅವ್ನು ಹಾಕ್ತಾನೆ, ಹಾಕೋರಿಲ್ಲ ಅಂತಲ್ಲ, ತುಂಬ ಜನ ಇದ್ದಾರೆ ದುಡ್ಡು ಹಾಕೋರು. ಇದನ್ನು ನಾನು ಮಾಡಬೇಕಂತ ಕೇಳ್ತಿರೋದು ನಿಮಗೆ. ಸರ್ ವಿಜಯ್ ಹಂಗೆ ಅಂದ್ಕೊಳ್ಳಿಲ್ವಲ್ಲ ಸರ್? ಅಲ್ಲ, ನೀವು ಯಾಕೆ ಅದನ್ನ ಹೋಲಿಸ್ತೀರಾ? ಅವ್ರು ಪ್ರಜಾಕೀಯ ಮಾಡಿದಾರ ಅವರು. ಒಂದೇ ಹೇಳ್ತೀನಿ, ಒಂದ್ ನಿಮಿಷ ನೀವು ಅದನ್ನ ಕರೆಕ್ಟಾಗಿ ಹೇಳಿ. ಡೋಂಟ್ ಆಲ್ವೇಸ್ ಕಂಪೇರ್. ಬೇರೆ ಇರ್ಬೋದು, ಬಟ್ ಸಿದ್ಧಾಂತಗಳಂತೂ ಒಂದೇ. ಏನಕ್ಕೆ ಅಂತಂದ್ರೆ ಸರ್ವಿಸ್ ಒಂದೇ ಎಲ್ಲಾರ್ಗು ಉದ್ದೇಶ ಅಂತೂ. ಅಲ್ಲ, ಎಲ್ಲರ ಇಂಟೆನ್ಷನ್ ಬಿಜೆಪಿ ಕೇಳಿ, ಒಂದು ನಿಮಿಷ, ಬಿಜೆಪಿ ಇಂಟೆನ್ಷನ್ ಒಂದೇ, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ. ಕಾಂಗ್ರೆಸ್ ಇಂಟೆನ್ಷನ್ ಒಂದೇ, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ. JDS ಇಂಟೆನ್ಷನ್ ಒಂದೇ, ಆಪ್ ಇಂಟೆನ್ಷನ್ ಒಂದೇ. ಯಾರ್ದಾರ ಇಂಟೆನ್ಷನ್ ಬೇರೆ ಇದೆಯಾ ಹೇಳಿ ನೋಡೋಣ, ಬೇರೆ ಇದೆಯಾ? ಈಗ ಒಂದು ನಮ್ಮ ಏನು, ನಾನು ಕೇಳೋದಕ್ಕೆ ಆನ್ಸರ್ ಮಾಡ್ಬೇಕು. ನೀವು ಬರೀ ಕ್ವಶನ್ ಕೇಳಿ ಸೈಲೆಂಟ್ ಆಗ್ಬಿಡ್ಬಾರ್ದು ನೀವು. ಸರ್ ಈಗ ದುಡ್ಡಿಲ್ದೆ ನೋ ಡಿಸ್ಕಷನ್ ಶುಡ್ ಬಿ 1-on-1 ಇರಬೇಕು. ಓಕೆನಾ? ಇಫ್ ಯು ಆಸ್ಕ್ ಐ ವಿಲ್ ಆನ್ಸರ್, ಇಫ್ ಐ ಆಸ್ಕ್ ಯು ಶುಡ್ ಆಲ್ಸೋ ಆನ್ಸರ್. ಎಲ್ಲರ ಉದ್ದೇಶ ಒಂದೇ ತಾನೇ ಇವರು? ಹಾಂ, ಓಕೆ. ನೀವು ಇದಕ್ಕೆ ಕಂಪೇರ್ ಮಾಡ್ತೀರಾ ಅಂದ್ರೆ ಏನಂದರೆ, ಅವರು ಬರೀ ಏನೋ ಅವರು ಸಭೆ ಸಮಾರಂಭ ಮಾಡಿಲ್ಲ, ಅವ್ರು ಸುಮ್ಮನೆ ಒಂದು ಹೇಳಿಕೆ ಕೊಟ್ಟರು, ಎಲ್ಲರೂ ಜನಗಳೇ ಪಬ್ಲಿಸಿಟಿ ಮಾಡಿದ್ರು, ಬಂದು ವೋಟ್ ಹಾಕಿದ್ರಾ? ಆ ಥರ ಪರಿಸ್ಥಿತಿ ಆಗಿದೆಯಾ ಹೇಳಿ? ಒಂದು ನಿಮಿಷ, ಅಲ್ಲಲ್ಲ ಹೇಳ್ತೀನಿ ಕೇಳಿ. ನಾನು ಹೇಳ್ತಿರೋದು ಪ್ರಜಾಕೀಯಕ್ಕೂ ರಾಜಕೀಯಕ್ಕೂ ವ್ಯತ್ಯಾಸ ಇದೆ ಅಂತ ನಾನು ಹೇಳ್ತಿರೋದು. ನೀವು ರಾಜಕೀಯ ಮಾಡಬೇಕಾ? ಅದನ್ನು ನಾನು ಮುಂಚೆನೇ ಮಾಡ್ಬಿಡ್ತಿದ್ದೆ ಆ ಥರ ಮಾಡಂಗಿದ್ರೆ.
ಇದಲ್ಲ ಅದು. ಅದಕ್ಕೆ ನಾನು ಹೇಳ್ತಿರೋದು ಮೇ ಬಿ ಇಟ್ ಈಸ್ ಟಫ್, ಆ್ಯಕ್ಚುಲಿ ಅರ್ಥ ಆಗೋದು ಟಫ್. ಯಾಕಂದರೆ ನಮ್ಗೆ ಫಸ್ಟ್ ಆಫ್ ಆಲ್ ಆತ್ಮವಿಶ್ವಾಸ ಇಲ್ಲ, ಮಾಡ್ತಾರ ಜನ ಅಂತ. ಮಾಡಬೇಕು, ನೋಡೋಣ. ನಾನು ಹೇಳಿದ್ದು ಇಟ್ ಈಸ್ ವೆಲ್. ಇವಾಗಿರೋರು ಚೆನ್ನಾಗಿ ಮಾಡ್ರೆ ನಾನು ಯಾಕೆ ಬೇಕು ಗುರು? ನಾನು ಸಿನಿಮಾ ಮಾಡ್ಕೊಂಡಿರ್ತೀನಲ್ವಾ. ಫಾರ್ಮ್ಯಾಟ್ ಇದೆ ಸರ್, ಒಂದು ಫಾರ್ಮ್ಯಾಟ್ ಇದೆ ಸರ್. ಈಗ ಒಂದು ಕಾರ್ಪೊರೇಷನ್ ಇಂದ ಹಿಡಿದು MP ಎಲೆಕ್ಷನ್ವರೆಗೂ ಒಂದು ಫಾರ್ಮ್ಯಾಟ್ ಏನಂದರೆ, ಈ ನೆಕ್ಸ್ಟ್ GB ಎಲೆಕ್ಷನ್ ಬರುತ್ತೆ ಅಂದರೆ ಆ ವಾರ್ಡಲ್ಲಿ ನಾನು ಗುರುತಿಸ್ಕೊಬೇಕು, ಮತ್ತು ನಾನು ಏನೋ ಒಂದಷ್ಟು ಕೆಲಸ ಮಾಡಿ ಜನಗಳ ಕಣ್ಣಿಗೆ ಬೀಳಬೇಕು, ಆನಂತರ ನಾನು ಎಲೆಕ್ಷನ್ ನಿಂತ್ಕೊಬೇಕು, ಒಂದು ಪಾರ್ಟಿಯಿಂದ ಟಿಕೆಟ್ ತೊಗೊಬೇಕು, ಅವ್ರು B.Pharm ಕೊಡಬೇಕು, ಅವಾಗ ನನಗೆ ಜನ ಓಟ್ ಹಾಕ್ತಾರೆ, ನಾನು ಎಲೆಕ್ಷನ್ ಟೈಮಲ್ಲಿ ಪ್ರಚಾರ ಮಾಡಬೇಕು ಅಂತ. ಇದರಿಂದ ಪಾಲಿಕೆಯಿಂದ ಹಿಡಿದು ಇದ್ರ ಪಾರ್ಲಿಮೆಂಟ್ ವರ್ಗು ಎಲ್ಲ ಎಲೆಕ್ಷನ್ ಅಲ್ಲೂ ಅದು ಎಲ್ಲ ಪಕ್ಷಗಳು ಮಾಡ್ತಿದ್ದಾವೆ. ಹೌದು, ಮಾಡ್ತಿದ್ದೆ ನಾನು, ಅದನ್ನೇ ಮಾಡಬೇಕು. ಅಲ್ಲ, ಈಗ ನೀವು ಅದನ್ನೇ ಮಾಡ್ಲಿಲ್ಲ ಅಂದ್ರೆ ಜನ ನಿಮ್ಗೆ ಯಾಕೆ ಓಟ್ ಹಾಕ್ತಾರಲ್ಲ? ಓಕೆ, ಒಂದೇ ನಿಮಿಷ ಆನ್ಸರ್ ಮಾಡ್ತೀನಿ. 3 ಜನ ಒಂದೇ ಮಾಡ್ತಾ ಇದ್ದಾರೆ, ಸರ್, ಇನ್ನೊಬ್ಬ 4ನೇವ್ನು ಯಾಕಲ್ಲಿ? ಸರಿ, ನೀವು ಬೇರೆ ಅಂದ್ರೆ ಏನ್ ಮಾಡ್ತೀರಾ? ಕೇಳಿ, 1 ನಿಮಿಷ ಅದೇ ಹೇಳ್ತೀನಿ ನೋಡಿ. ಇವಾಗ ಏನಾಗಿದೆ ಗೊತ್ತಾ ರೀ, ನೀವು ಜನ ನನ್ನ ಕೇಳ್ತಾ ಇದ್ರು, ಕೇಳಿ ರೀ ಅವ್ನು ಏನು ಮಾಡಿದಾನಂತ, ಅವ್ನು ಎಲೆಕ್ಷನ್ ನಿಲ್ಸಿದ್ದೀರಿ ರೀ, ಏನು ಮಾಡಬೇಕು ಅವನು ಅಂತ. ರೀ ಬಂದಿಲ್ಲೆಲ್ಲ ಸ್ವಲ್ಪ ಸಹಾಯ ಮಾಡಬೇಕು, ಖರ್ಚು ಮಾಡಬೇಕು, ಎಲ್ಲ ರೆಡಿ ಮಾಡಬೇಕು, ಆಮೇಲೆ ಅವ್ನು ಎಲೆಕ್ಷನ್ ನಿಲ್ಲಿಸ್ತೀವಿ, ನಾವು ಓಟ್ ಹಾಕ್ತೀವಿ. ಸರಿ, ಕಾಮನ್ ಮೈಂಡ್ ಹೇಳಿ, ಒಂದು ನಿಮಿಷ ಹೇಳ್ತೀನಿ. ಅಂದರೆ ಏನು ಗೊತ್ತಾ, ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳ ನಿಮಗೆ. ನಾನು ಹೇಳಿದ್ದೀನಿ ಎಲ್ಲೋ ಒಂದು ಕಡೆ, ನಮ್ಮ ಮನೆಗೆ ಒಬ್ಬ ಕೆಲಸಗಾರ ಬೇಕಮ್ಮ, ಡ್ರೈವರ್ ಬೇಕು ನನಗೆ. ನಾನು ಅವ್ನಿಗೆ ಏನು ಹೇಳ್ತೀನಿ, ನೀನು ಬಂದು ಒಂದು 6 ತಿಂಗಳು ಡ್ರೈವ್ ಮಾಡಯ್ಯ, ಫ್ರೀಗೆ ಮಾಡು, ಕೊನೆಗೆ ನನಗೆ ದುಡ್ಡು ಕೊಡು, ನೀನು ಕೆಲಸ ಕೊಡ್ತೀನಿ ಅಂತ. ಇದು ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಕರೆಕ್ಟ್ ತಾನೇ ಸರ್? ಡ್ರೈವಿಂಗ್ಗೂ ನೀವು ರಾಜಕೀಯಕ್ಕೂ ಹೆಂಗೆ ಕಂಪೇರ್ ಮಾಡೋಕ್ಕಾಗುತ್ತೆ? ಅಲ್ಲ, ಇವಾಗ ನೀವು ಹೇಳ್ತಿರೋದು ಅದೇ. ನೀನು ದುಡ್ಡು ಖರ್ಚು ಮಾಡು, ಪಬ್ಲಿಸಿಟಿ ಮಾಡು, ಸಮಾಜ ಸೇವೆ ಮಾಡು, ಒಂದಷ್ಟು ದುಡ್ಡು ಖರ್ಚು ಮಾಡು, ಕೆಲಸ ಮಾಡು, ನಿಂಗೆ ಒಂದು ಜಾಗ ಕೊಡ್ತೀವಿ ಅಂತ. ಈಗಿನ ಜೆನ್ಸಿಗಳಿಗೆ ನಿಮ್ಮ ಐಡಿಯಾಲಜಿ ಪ್ರೊಸೆಸ್ ಅರ್ಥ ಆಗುತ್ತೆ. ಬಟ್ ಆಗಿನ ಕಾಲ 40 ವರ್ಷ 35 ವರ್ಷ ಆ್ಯಪ್ ಡೌನ್ಲೋಡ್ ಮಾಡಿ ಅಷ್ಟು ನೋಡುವಷ್ಟು ಪೇಷನ್ಸ್ ಅವ್ರಿಗೆ ಇರುತ್ತಾ? ಮತ್ತೆ ಅದನ್ನ ಮಾಡೋಕ್ಕಾಗತ್ತಾ? ಹಳ್ಳಿ ಸೈಡಲ್ಲಿ ಅವ್ರ ಜನರಿಗೆ ಗೊತ್ತಾಗುತ್ತಾ ಆ ಥರ ಅಂತ? ಹಳ್ಳಿ ಕಡೆ ಬೇಡಮ್ಮ, ನಿಮ್ಗೆಲ್ಲ ಗೊತ್ತಾಗಲ್ವಾ? ಅಲ್ಲ ಸರ್, ಇವಾಗಿನ ಜೆನ್ಸಿಗಳಿಗೆ ಗೊತ್ತಾಗುತ್ತೆ. 30 to 40% ಅರ್ಥ ಆದ್ರೂ ಕೂಡ ಇನ್ನು ಸ್ವಲ್ಪ ಜನಕ್ಕೆ ಅರ್ಥ 30% ಅರ್ಥ ಆಗಲಿ, ಒಂದು ಚೇಂಜ್ ಆಗುತ್ತೆ. ನಾನು ಹೇಳಿದ್ದು ಚುನಾವಣಾ ರಾಜಕೀಯನೇ ಬದಲಾಗಬೇಕಾ ಸರ್? ಬದಲಾವಣೆ ಅಂದ್ರೆ ಏನು ಹಂಗಾರೆ? ನೀವು ಪಾರ್ಟಿಗಳು ಮಾತ್ರ ಬದಲಾಗಬೇಕಾ? ನಿಮಗೆ ಸೇಮ್ ಸಿಸ್ಟಮ್ ಹಂಗೆ ಇರಬೇಕು, ದುಡ್ಡು ಹಂಗೆ ಇರಬೇಕು, ಬಿಸ್ನೆಸ್ ಹಂಗೆ ನಡಿಬೇಕು, ಕರಪ್ಷನ್ ಹಂಗೆ ಇರಬೇಕು, ಪಾರ್ಟಿ ಮಾತ್ರ ಚೇಂಜ್ ಆಗಬೇಕು. ಏನು ಚೇಂಜ್ ತಂದ್ಬಿಟ್ವಿ ನಾವು ಅಂದ್ರೆ ಸರ್, ಪ್ರಜೆಗಳೇ ಆಯ್ಕೆ ಮಾಡ್ಬೇಕಲ್ಲ ಸರ್ ರಾಜಕಾರಣಿಗಳು? ಹೌದಮ್ಮ, ಈ ಸಿಸ್ಟಮ್ ಚುನಾವಣಾ ರಾಜಕೀಯನ ತಾವು ಒಪ್ಕೊಳ್ತೀರಾ? ಹೌದಮ್ಮ. ಬಟ್ ಬದಲಾಗಬೇಕಾಗಿರೋ ವ್ಯವಸ್ಥೆ ಏನ್ ಸರ್? ಯಾವ ವ್ಯವಸ್ಥೆ ಬದಲಾವಣೆ ಬಗ್ಗೆ ಮಾತಾಡ್ತೀವಿ? ಈ ವ್ಯವಸ್ಥೆಯಾಗಿ ಬದಲಾಗಬೇಕು ಅಂದ್ರೆ ಯಾವ ತರ ಸರ್? ಈಗ ನಾನು ಹೇಳ್ತಿದ್ದೀನಲ್ಲ, ಅವ್ರು ಹೇಳಿದ್ರಲ್ಲ, ಹೋಗಿ ಬನ್ನಿರಿ ನಮ್ಮ ಏರಿಯಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಿ, ಒಂದಷ್ಟು ಫಂಕ್ಷನ್ಗಳು ಮಾಡಿ, ಒಂದಷ್ಟು ಫೇಮಸ್ ಆಗಿ, ನೀವು ಇಲ್ಲ ಯಾರ ದೊಡ್ಡ ಸ್ಟಾರ್ ಬರಬೇಕು. ಏನು ಹೇಳಿ? ದಟ್ ಈಸ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಹಾಗಾದ್ರೆ ಹೆಂಗೆ ನಂಬಿಕೆ ಹೆಂಗ್ ಹುಟ್ಟುತ್ತೆ ಸರ್? ಒಬ್ಬ ವ್ಯಕ್ತಿ, ಒಬ್ಬ ಅಭ್ಯರ್ಥಿ ಈತ ಕೆಲಸ ಮಾಡ್ತಾನೆ ಅಂತ ಹೇಳಿ, ಆತನ ಇಲ್ಲೇ ಮೇಲೆ ನಾನು ಹೇಳ್ತಿರೋದು ಹುಟ್ಟೋದು ನಂಬಿಕೆ ಎಲ್ಲಿ ಹುಟ್ಟೋದು ಗೊತ್ತಾ? ನಾನು ಏನು ಹೇಳ್ತೀನಿ ಆ ವಿಚಾರ ಕೇಳಿದ್ರೆ ನಂಬಿಕೆ ಹುಟ್ಟುತ್ತೆ. ನೋಡಪ್ಪ, ನನ್ನ ನೀನು ಚುನಾಯಿಸಿದ್ರೆ ನಾನು ಈ ಥರ ಟ್ರಾನ್ಸ್ಪರೆನ್ಸಿ ತರ್ತೀನಿ, ಈ ಟೆಕ್ನಾಲಜಿ ತರ್ತೀನಿ, ಈ ಥರ ನಾನು ಇದು ಮಾಡ್ತೀನಿ, ನಿಮ್ಮ ಬೇಡಿಕೆ ಹಿಂಗೆ ತೊಗೊತೀನಿ, ಹಿಂಗೆ ಕನೆಕ್ಟ್ ಆಗ್ತೀನಿ ನಾನು. ಅದನ್ನ ಹೆಂಗೆ ಹೇಳ್ತೀರಾ ಸರ್? ಯಾವ ಮಾಧ್ಯಮದ ಮೂಲಕ ಹೇಳ್ತೀರಾ? ಯಾವ ಮಾಧ್ಯಮ ಅಮ್ಮ? ನೋಡಿ, ಜನರನ್ನ ಹೆಂಗ್ ಈ ತಲುಪ್ತೀರಾ? ಕನೆಕ್ಟ್ ಆಗೋದು ಹೆಂಗೆ? ನೀವಾಗ ಒಂದು ಸಿಂಪಲ್ ಹೇಳ್ತೀನಮ್ಮ, ಯಾರೋ ಒಬ್ರು ಅಲ್ಲಿಂದ ಸೆಂಟ್ರಲಿಂದ ಏನೋ ಒಂದು ಮಾಡಿದ್ರೆ ಇಲ್ಲಿ ಕನೆಕ್ಟ್ ಆಗುತ್ತಲ್ವಮ್ಮ ನಿಮಗೆ? ಇವಾಗ ನೀವು ಇಲ್ಲಿ ಕೂತ್ಕೊಂಡು ಮಾಡೋದು ಇಡೀ ವರ್ಲ್ಡ್ ಕನೆಕ್ಟ್ ಆಗುತ್ತೆ ಅಂದ್ರೆ ಹೆಂಗೆ ಸರ್? ನಿಮ್ಮ ಸಮೂಹ ನೀವು ಮೊಬೈಲ್ ತೆಗೀರಿ, ಎಲ್ಲೆಲ್ಲಿ ಕನೆಕ್ಟ್ ಆಗಿದೆ ತೋರಿಸ್ತೀನಿ. ಮೊಬೈಲ್ ಕನೆಕ್ಟ್ ಆಗಿಲ್ವಮ್ಮ ಎಲ್ಲ ಕಡೆ? ಕರೆಕ್ಟ್ ಸರ್, ಮೊಬೈಲ್ ಇಂದ ತಾವು ಕನೆಕ್ಟ್ ಆಗ್ತೀರಿ. ಅಲ್ಲ, ಆಗ್ಬೋದಲ್ವಾ? ಆಗಬಹುದು. ಬಟ್ ಮೊಬೈಲ್ ಅಲ್ಲಿ ಹೇಳಿರೋದನ್ನ ಜನ ನಂಬ್ತಾರ? ಮೊಬೈಲ್ ಅಲ್ಲಿ ನಂಬಿಕೆ ಇಲ್ದಿರೋದು ಅದು ಜನಕ್ಕೆ ಬಿಟ್ಟಿದ್ದಮ್ಮ. ಅಲ್ಲಮ್ಮ, ನಾನು ಏನು ಹೃದಯ ಬಗತ್ ತೋರಿಸ್ಬೇಕು, ನಾನು ಅಷ್ಟೇ ನಂಬೋದು. ಇನ್ನು ಹೆಂಗೆ ನಂಬೋದು? ನಾನು ಹೇಳ್ಬೋದು, ವಿಚಾರ ಹೇಳ್ಬೋದು. ಇಲ್ಲ ನಂಬಬೇಕು ಅಂದರೆ ಒಂದಷ್ಟು ದುಡ್ಡು ಖರ್ಚು ಮಾಡಿ, ಏನಪ್ಪ ಎಷ್ಟು ಮಾಡಿದಾರೆ ಗೊತ್ತಾ ಅವ್ರು ಸೋಷಿಯಲ್ ಸರ್ವಿಸು, ಅವ್ರು ಮುಂದೆ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಬರುತ್ತೆ. ದಿಸ್ ಈಸ್ ದ ಪ್ರೆಸೆಂಟ್ ಸಿಸ್ಟಮ್. ಇಫ್ ಇಟ್ ಈಸ್ ಆಲ್ರೆಡಿ ದೇರ್, ವೈ ಡು ಯು ವಾಂಟ್ ಒನ್ ಮೋರ್ ಪರ್ಸನ್ ದೇರ್? ನಿಮ್ಮ ಕಾನ್ಸೆಪ್ಟ್ ಏನು ಹೊಸದು? ಇನ್ನೊಂದೇನು? ನನ್ನ ಕಾನ್ಸೆಪ್ಟ್ ಏನು ಗೊತ್ತಾಗೋರೆ, ನಾಳೆ ಇವರಲ್ಲಿ ಒಳ್ಳೆ ವಿಚಾರ ಇತ್ತು ಅಂದ್ಕೊಳ್ಳಿ, ಈ ವಿಚಾರ ಇಟ್ಕೊಂಡು ಇವ್ರು ಬಂದು ಎಲೆಕ್ಷನಲ್ಲಿ ಕೆಲಸ ಸಿಗೋ ಥರ ಆಗಬೇಕು. ಇವ್ರಿಗೆ ಕಾಂಪಿಟೇಟರ್ ಪಕ್ಕದಲ್ಲಿ ಒಬ್ರು ಇರಬೇಕು, ಇವ್ರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ, ರೈಟ್ ಟು ರೀಕಾಲ್ ಬರಬೇಕು, ಇವ್ರನ್ನ ಕೆಳಗಿಳಿಸಿ ಇನ್ನೊಬ್ರು ಬರೋ ಥರ ಸಿಸ್ಟಮ್ ಬರಬೇಕು. ಅಂದ್ರೆ ನೀವು ಬದಲಾವಣೆ ಮಾಡಬೇಕು ಅಂದ್ರೆ ಅಧಿಕಾರ ಬೇಕಲ್ಲ ಸರ್? ಸಂವಿಧಾನ ಅಲ್ಲಮ್ಮ, ಸಂವಿಧಾನದಲ್ಲಿ ಇಂಥ ಬದಲಾವಣೆಗಳಾಗಬೇಕು, ಅಮೆಂಡ್ಮೆಂಟ್ ಆಗಬೇಕಮ್ಮ. ನಿಮ್ಮ ಒಂದು ಉದ್ದೇಶ ಅಥವಾ ನಿಮ್ಮ ಪರಿಕಲ್ಪನೆ ಏನಿದೆ ಸರ್, ಅದು ಸಂವಿಧಾನವನ್ನೇ ಮೂಲನೇ ಬದಲಾವಣೆ ಮೂಲ ಅಲ್ಲಮ್ಮ. ನಿಜವಾಗ್ಲೂ ಅಂಬೇಡ್ಕರ್ ಅವ್ರು ಏನು ಬರ್ದಿಯಾರ ಗೊತ್ತಾ? ಆ ಕಾಲಕ್ಕೆ ತಕ್ಕಾಗೆ ನೀವು ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಮಾಡ್ಕೊಂಡು ಹೋಗಿ ಅಂತ ಬರ್ದಿದ್ದಾರೆ. ಏನು ಹೇಳಿ? ಒಂದು ಕಾಲ ಬರೆದಾಗ ಬೇರೆ ಇತ್ತು, ಆಮೇಲೆ ಇನ್ನೇನೋ ಚೇಂಜಸ್ ಆಗುತ್ತೆ, ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಗಳು ತರಬೇಕು ಆ್ಯಕ್ಚುಲಿ.
ಕರೆಕ್ಟ್ ಅಲ್ವಾ? ನಿಂತ ನೀರಾಗಬಾರ್ದಲ್ವಾ? ಯಾಕೆ ರೈಟ್ ಟು ರೀಕಾಲ್ ಬರಬಾರ್ದಾ? ನನ್ನ 5 ವರ್ಷ ನೀವು ಎಲೆಕ್ಟ್ ಮಾಡ್ಮೇಲೆ ನಾನು ಏನು ಬೇಕಾದ್ರೂ ಮಾಡ್ಬೋದಾ? ಹಂಗಾರೆ ನಾನು ನಿಮ್ಮನ್ನು ಕೇಳಲ್ಲ, ಮಾಡಲ್ಲ. ನಿಮ್ಮ ದುಡ್ಡನ್ನು ನನಗಿಲ್ಲೊಂದು ಬ್ರಿಡ್ಜ್ ಬರಬೇಕು, ಬ್ರಿಡ್ಜ್ ಮಾಡಿಲ್ಲ, ನಂಗೆ ಸ್ಟ್ಯಾಚು ಆಗಬೇಕು, ಸ್ಟ್ಯಾಚು ಮಾಡಿ, ಇಲ್ಲೊಂದು ಇದಾಗಬೇಕು, ಇಟ್ ಈಸ್ ಯುವರ್ ಮನಿ, ಐ ಶುಡ್ ಆಸ್ಕ್ ಯು ಅಲ್ವಾ? ವೋಟ್ ಮೂಲಕ ಕೇಳಬೇಕಾ ಬೇಡವಾ? ಅದಾರ ಹೇಳಿ. ಓಕೆ ಓಕೆ ಅಲ್ಲ ಅಲ್ವಾ? ಸರ್, ಜನ ತಮ್ಮ ಅಭಿಪ್ರಾಯವನ್ನ ಮತದಾನದ ಮೂಲಕ ವ್ಯಕ್ತಪಡಿಸ್ತಾರಲ್ಲ ಸರ್. ಒಂದು ಸತಿ ವ್ಯಕ್ತಪಡಿಸ್ರೆ 5 ವರ್ಷಕ್ಕೆ ಒಂದು ದಿನ ಡೆಮಾಕ್ರಸಿ ಸಾಕಮ್ಮ? ಅಂದ್ರೆ ಪ್ರತಿ ದಿನಾನೂ ಬೇಕಾ? ಪ್ರತಿದಿನ ಬೇಡ, ಪ್ರತಿದಿನ ಜನರು ಇನ್ವಾಲ್ವ್ ಆಗಬೇಕು. ನೀವೇ ಹೇಳಿದ್ರಿ, ಕರೆಕ್ಟ್ ಅಲ್ವಾ? ಅದಾಗಬೇಕಲ್ವಪ್ಪ? ನಾನು ಕೇಳ್ತಾ ಹೋಗ್ತೀನಿ. ಓಕೆ, ಒಬ್ಬ ಶಾಸಕ ಆಗಲಿ, ಒಬ್ಬ ಕಾರ್ಪೊರೇಟರ್ ಆಗಲಿ, ಅವ್ನ ಏರಿಯಲ್ಲಿ ಇರ್ಬೇಕು ತಾನೆ, ಜನಕ್ಕೆ ಸಿಗಬೇಕು ತಾನೆ, ಸಿಗಬೇಕಲ್ಲಪ್ಪ? ಅದಾರು ಎಸ್ ಅನ್ನಿ ದಯವಿಟ್ಟು ಪ್ಲೀಸ್. ಇಲ್ಲಿ ಏನು ಹೇಳಿ, ಇದು ಬೇಡ ಏನು ಹೇಳಿ, ನನ್ನ ಹುಡುಗ ಥರ ಸ್ಟೂಡೆಂಟ್ ಥರ ಕೂರಿಸ್ಬಿಟ್ಟು ಇವೆಲ್ಲ ನನಗೆ ಭಯ ಆಗ್ತಾ ಇದೆ. ಸರ್, ನಮ್ಮ ಉದ್ದೇಶ ಇಲ್ಲ, ನಿಮ್ ಒಳ್ಳೆ ಉದ್ದೇಶ ಜನರಿಗೆ ಅರ್ಥ ಮಾಡಿಸೋದು ಸರ್. ಖಂಡಿತ ನಾವು ಅರ್ಥ ಮಾಡ್ಕೊಳ್ಳೋದು ನಮ್ಮ ಮೂಲಕ ಜನರಿಗೆ ಖಂಡಿತ. ನಾನೊಂದು ಸ್ವಲ್ಪ ಜಾಲಿಯಾಗಿ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ನನಗೂ ಭಯ ಆಗ್ತಿದ್ರಿ. ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದ್ರೆ ಕೇಳಿ. ಒಂದು ಕನೆಕ್ಟ್ ಮಾಡ್ಬೇಕಲ್ವಾ ಜನರು? ಒಬ್ಬ ವಾರ್ಡ್ ಇಟ್ಕೊಳ್ಳಿ, ಕರೆಕ್ಟ್. ಅವನು ವಾರ್ಡಲ್ಲಿರೋ ಒಬ್ಬ ಕಾರ್ಪೊರೇಟ್ರು ಜನಕ್ಕೆ ಸಿಗೋ ಥರ ಆಗಬೇಕು, ಕರೆಕ್ಟ್ ಅಲ್ವಾ? ಅದೇ ಥರ MLAನೂ ಸಿಗೋ ಥರ ಆಗಬೇಕಲ್ವಾ? ಸಿಗೋದು ಹೆಂಗೆ? ಪ್ರತಿದಿನ ಅವನ್ನೆಲ್ಲ ರೋಡ್ಗಳು ಓಡಾಡ್ಕೊಂಡು ಎಲ್ಲನೂ ಮೀಟ್ ಮಾಡೋಕ್ಕಾಗತ್ತಾ? ಅದಕ್ಕೊಂದು ಡಿಜಿಟಲ್ ಒಂದು ಇಟ್ಕೊಬೇಕು, ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಬೋದು, ಒಂದೇನೋ ಫೇಸ್ಬುಕ್ ಮಾಡ್ಕೊಬೋದು, ಅಥವಾ ಏನೋ ಮೊಬೈಲಲ್ಲೋ ಟೆಕ್ನಾಲಜಿಲೋ ಕೆಲವು ಸತಿ ಒಂದು ಕಡೆ ಒಂದು ಆಫೀಸೋ ಏನೋ ಇರಬೇಕು, ಕಾಂಟ್ಯಾಕ್ಟ್ ಮಾಡಬೇಕು, ಜನರ ಪ್ರಾಬ್ಲಮ್ ಕೇಳಬೇಕು ಅಲ್ವಾ? ಅದನ್ನು ತೊಗೊಂಡೋಗಿ ಅವನು ಈಸ್ ಲೈಕ್ ಎ ಪೋಸ್ಟ್ ಮ್ಯಾನ್ ನನ್ನ ಪ್ರಕಾರ ಅಲ್ವಾ? ಅದನ್ನು ತೊಗೊಂಡೋಗಿ ಅವನಲ್ಲಿ ಚರ್ಚೆ ಮಾಡಬೇಕು, ಅದ್ರ ರಿಸಲ್ಟ್ ಬಂದು ಹೇಳಬೇಕು ಇಲ್ಲಿ, ಕರೆಕ್ಟ್ ಅಲ್ವಾ? ಇಷ್ಟು ಮಾಡಬೇಕಲ್ವಾ? ಇದೊಂದು ಸರಿ ಮಾಡ್ತಿಲ್ಲ ಅಂದರೆ ಅವನ್ನ ಕೆಳಗಿಳಿಸಿ ಇನ್ನೊಬ್ಬನ ತರೋ ಅಂಥ ಅವಕಾಶ ಜನಕ್ಕೆ ಇರಬೇಕು, ಕರೆಕ್ಟ್ ಅಲ್ವಾ? TVK ವಿಜಯ್ ಅವರು ಅಷ್ಟು ಸೀಟ್ಗಳ ಲೀಡಿಂಗಲ್ಲಿ ಗೆದ್ದ ಫಲಿತಾಂಶ ಹೊರಗಡೆ ಬೀಳ್ತಾ ಇದ್ದಂತೆ ನಿಮಗೆ ಎಷ್ಟು ಫೋನ್ ಕಾಲ್ಸ್ ಬಂದಿದೆ ಸರ್ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಕ್ಲೋಸ್ ಸರ್ಕಲಿಂದ ಅಂತ? ಯಾಕೆ ನೀವು ಈ ಥರದ ಒಂದು ಪ್ರಯತ್ನ ಮಾಡಬಾರ್ದಿತ್ತು, ಅಥವಾ ಯಾಕೆ ಮಾಡ್ತಿಲ್ಲ ಮಾಡಿ ಅಂತ ಎಷ್ಟು ಕಾಲ್ಸ್ ಬಂದಿದೆ ಸರ್ ಮೊನ್ನೆಯಿಂದ? ನಿಮ್ಮ ಅನುಪಸ್ಥಿತಿಯಲ್ಲಿ ಕೂಡ ನಾವು ಮಾತಾಡಿದ್ದೀವಿ ಸರ್. ಸಂತೋಷ. ನಿಮಗೆ ಎಷ್ಟು ಕಾಲ್ಸ್ ಬಂದಿದೆ ಹೇಳಿ ಸರ್? ಇಲ್ಲ, ಖಂಡಿತ ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲರಿಗೂ ಒಂದು ತವಕ ಇದೆ, ಬೇಗ ಆಗಬೇಕು ಅನ್ನೋದಿದೆ. ಪ್ರಾಬ್ಲಮ್ ಏನು ಗೊತ್ತಾ, ನಿಮ್ಗೆಲ್ಲರಿಗೂ ಇದಿದೆ, ಒಂದು ಈ ಥರ ಬದಲಾವಣೆ ಬರಬೇಕು ಅಂತ. ಬಟ್ ಅದು ಬೇಗ ಆಗಬೇಕು ಅಂತ ನಾನು ಆಸೆ ಪಟ್ಬಿಟ್ರೆ ಬೇರೆ ದಾರಿ ಇದೆ ಅದಕ್ಕೆ. ಸರ್, ನಿಮ್ಮ ಕಲ್ಪನೆ ಚೆನ್ನಾಗಿದೆ, ಆಶಯ ತುಂಬ ಚೆನ್ನಾಗಿದೆ. ಆದರೆ ನೀವು ಇದನ್ನು ಬಾಯಿ ಮಾತಿನ ಮೂಲಕ ಹೇಳ್ತಾ ಹೋದರೆ ಇವತ್ತು ಆಯುಷ್ ಐಶ್ವರ್ಯ ಮದುವೆ ಆಗಿ ಅವ್ರ ಮಕ್ಕಳು ಕೂಡ ನಮ್ಮ ಥರನೇ ಕುತ್ಕೊಂಡು ನಿಮ್ಮ ಉಪದೇಶಗಳನ್ನು, ನಿಮ್ಮ ಮಾತುಗಳನ್ನು ಕೇಳಿಸ್ಕೊತಾ ಇರ್ತಾರೆ ಹೊರತು ಯಾಕೆ ನೆಗೆಟಿವ್ ಆಗಿಲ್ಲ ನೋಡಿ. ಇದು ನಮ್ಮಲ್ಲಿ ಪ್ರಾಬ್ಲಮ್ ಇರೋದು. ನಾನೊಂದು ಸಿಂಪಲ್ ಹೇಳ್ತೀನಿ. ಯಾರೋ ಒಬ್ಬ ಮೊಬೈಲ್ ಕಂಡಿಡ್ದ, ಅವನು ಒಂದು ಸತಿ ಒಂದು ಕಲ್ಪನೆ ಮಾಡ್ಕೊಂಡಿರ್ತಾನೆ, ರೀ ಈ ವೈರ್ಲೆಸ್ ಇರಬಾರ್ದ್ರಿ, ಕೂತ್ಕೊಂಡು ಹಿಂಗೆ ಮಾತಾಡ್ಬೇಕು ನಾ ಅಮೇರಿಕಾಲ್ ಅಂದಾಗ ಇದೇ ಥರ ಮಾತಾಡೋರು ಇರ್ತಾರೆ. ರೀ ತಲೆಗೆಲೆ ಕೆಟ್ಟಿದ್ಯಾ, ನೀವು ಆ ಕಲ್ಪನೆ ಬೇಕು, ಆಮೇಲೆ ಅದು ಸಾಕಾರ ಆಗುತ್ತೆ. ಆ ಕಲ್ಪನೆಗೆ ಬಿಗಿನಿಂಗ್ಗೆ ನೀವು ತಣ್ಣೀರು ಎರಚ್ಬಿಟ್ರೆ ಇದೆಲ್ಲ ಆಗುತ್ತೇನ್ರಿ ರೀ, ನಿಮ್ಮ ಅಪ್ಪನ ಕಾಲಕ್ಕೆ ಅಮ್ಮನ ಕಾಲಕ್ಕೆ ಆಗುತ್ತೆ ಅಂದ್ಬಿಟ್ರೆ, ನಾನು ಅಷ್ಟು ಗಟ್ಟಿ ಇರೋದೇ ನೀವು ಎಷ್ಟು ಹೇಳಿದ್ರು ಕೂಡ ನಾನು ಮತ್ತೆ ಪ್ರಯತ್ನ ಪಡ್ತಾ ಇದ್ದೀನಿ. 2028 ಎಲೆಕ್ಷನ್ ಬರ್ತಾ ಇದೆ ಸರ್, ಇವಾಗ ಪ್ರಜಾಕೀಯದಿಂದ ಏನಾದರೂ ಬದಲಾವಣೆ ನಾವು ನೋಡಬಹುದಾ? ನಾನು ಒಂದೇ ಒಂದು ಸಣ್ಣ ಬದಲಾವಣೆ ನೋಡೋಕೆ ಇಷ್ಟಪಡ್ತೀನಿ. ಫಸ್ಟ್ ನನ್ನಲ್ಲಿ ಬದಲಾವಣೆ, ಆಮೇಲೆ ನೀವು ನೋಡಿ. ಖಂಡಿತ ನಾನು ಬದಲಾವಣೆ ಆಗ್ತೀನಿ. ಒಂದು ಸಣ್ಣ ಬದಲಾವಣೆ ಅಂದರೆ ಇದನ್ನು ಯಾರೋ ಕೇಳಿಸ್ಕೊಂಡವರು 4 ಜನ ಹತ್ರ ಇದು ಮಾತಾಡಬೇಕು ಅಷ್ಟೇ, ಇನ್ನೇನು ಬೇಡ. ನಾನು ಇವತ್ತು ಕೇಳಿಸ್ಕೊಂಡೆ, ಆಯ್ತು ಬಾಮ್ಮ, ಕಾಫಿ ಕುಡಿಯೋಣ, ಉಪೇಂದ್ರ ಬರ್ತಾ ಇದಾರೆ ರೆಡಿ ಆಗಿ ಅಂತ ಮಾತಾಡ್ಬೇಕು. ಅಲ್ಲ ಉಪೇಂದ್ರ ಪ್ರಜಾಕೀಯ 2028ಕ್ಕೆ ಫುಲ್ ಆನ್ ಪಾಲಿಟಿಕ್ಸ್ಗೆ ಇಳಿತಾ ಇದೆ. ಸೊ ಉಪೇಂದ್ರ ಬರ್ತಾ ಇದಾರೆ ರೆಡಿ ಆಗಿ ಒಂದು ಬದಲಾವಣೆ ತರೋಣ ಅಂತ ಜನ ಮಾತಾಡ್ಬೇಕು. ಯಾವ್ದು ಬದಲಾವಣೆ ಅದು ಅವ್ರಿಗೆ ಗೊತ್ತಿರಬೇಕು. ಆ ಬದಲಾವಣೆಯನ್ನ ನೀವು ತಿಳಿಸಬೇಕು, ಫ್ರೆಶ್ ಆಗಿ ತಿಳಿಸಿ ಸರ್. ಇಲ್ಲಿವರೆಗೆ ತಿಳಿಸಿ. ಟು ಬಿ ಫ್ರಾಂಕ್ ವಿತ್ ಯು, ತುಂಬಾ ಕಟ್ಟು ಸತ್ಯ ಇದು. ಬಹಳ ಜನರಿಗೆ ನಿಮ್ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ಇನ್ನೂವರೆಗೂ ಅರ್ಥ ಆಗಿಲ್ಲ. ಸೊ ನೀವು ಅರ್ಥ ಮಾಡಿಸಿ. ನೀವು ಮೊಬೈಲ್ ಇಂದ ಮಾಡಿಸ್ತಿರೋ ಇಲ್ಲ ಅವ್ರನ್ನೇ ಹೋಗಿ ಮಾತಾಡಿಸ್ತಿರೋ, ಇನ್ ಎನಿ ಫಾರ್ಮ್ ನಿಮ್ಮ ಕಾನ್ಸೆಪ್ಟ್ ಅನ್ನ ಜನರಿಗೆ ಅರ್ಥ ಮಾಡಿಸಿ. ನೀವು ಒಬ್ಬ ಕಾರ್ಯಕರ್ತ, ಹೌದು, ಕಾರ್ಯಕರ್ತ ಆದ್ರೂ ಕೂಡ ಒಬ್ರು ಮುಂದೆ ಅನ್ನೋರು ಒಬ್ರು ಇರ್ಲೇಬೇಕು, ಮುಂದ್ಗಡೆ ಸ್ವಲ್ಪ ಮುಂದೆ ನಿಂತಿರ್ತೀನಿ ನಾನು ಬಿಡಿ. ಮುಂದೆ ಆ ಕೆಲಸ ಉಪೇಂದ್ರ ಅವರು GBA ಚುನಾವಣೆಯಲ್ಲಿ ಮಾಡ್ತಾರ? ಎಲ್ಲಾ ವಾರ್ಡುಗಳಲ್ಲೂ ಅಭ್ಯರ್ಥಿಗಳನ್ನ ಹಾಕ್ತಾರ? ಖಂಡಿತ. ಇವಾಗಲೇ ತೋರಿಸ್ಬಿಡ್ಲಾ? ಮೊಬೈಲ್ ಕೊಟ್ರೆ ಆಲ್ರೆಡಿ 350 ಜನ ಬಂದಿದ್ದಾರೆ. ಆಲ್ರೆಡಿ 350 ಜನ ಬಂದಿದ್ದಾರೆ ಆಸ್ಪಿರೆಂಟ್ಸ್. ನಾವು ನೋಡಕ್ ಬಯಸ್ತಾ ಇರೋದು ಅದನ್ನೇ. ನಾವು ಇಷ್ಟೆಲ್ಲ ಮಾತಾಡ್ತಾ ಇರೋದು ಅದಕ್ಕಾಗೆ. ಇಡೀ ಕರ್ನಾಟಕದ ಜನ ಕೂಡ ಅದನ್ನ ಬಯಸ್ತಾ ಇದ್ದಾರೆ. ಆದರೆ ಅವ್ರಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಏನೋ ಒಂದು ಆಗ್ಬೇಕಾಗಿದೆ. ನೀವು ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ ಹೆಂಗಾಗೋದು ಅಂತ. ಬಟ್
ನೀವು ಕನೆಕ್ಟ್ ಆಗಬೇಕು. ದೇ ಆರ್ ವೇಟಿಂಗ್ ಫಾರ್ ಯು. 350 ಜನ ಕ್ಯಾಂಡಿಡೇಟ್ಸ್ ರೆಡಿ ಇದ್ದಾರೆ. 350 ಜನ ಈಗಾಗಲೇ ರೆಡಿ ಇದ್ದಾರೆ. ನೀವು ಕಾಯ್ತಾ ಇದ್ದಾರೆ. ಇಲ್ಲೇ ಹೇಳ್ಬಿಡ್ತೀನಿ. GBAಗೆ ನೀವು ಏನ್ ಕೊಡ್ತೀರಾ ಜನರಿಗೆ ಅನ್ನೋದನ್ನ ಹೇಳಿ ಸರ್. ಹೇಳ ಇಲ್ಲೇ ಇಮಿಡಿಯೇಟ್ ನೀವೆಲ್ಲ ಇಡೀ ಕರ್ನಾಟಕ ಕನೆಕ್ಟ್ ಆಗ್ಬಿಡುತ್ತೆ. ಒಂದು ಕಡೆ ಎಂಟ್ರ್ ಆಗ್ತೀನಿ, ಒಂದು 1000 ಜನ 5000 ಜನ ಇಟ್ಕೊಂಡು ಗೀಡಿಗಳೆಲ್ಲ ಇಟ್ಕೊಂಡು 100 ಜನ ಬೌನ್ಸರ್ಸ್ ಇಟ್ಕೊಂಡು ಶೌಟಿಂಗ್ ಮಾಡ್ಕೊಂಡು ಇಡೀ ರೋಡ್ ಬ್ಲಾಕ್ ಆಗ್ಬಿಡ್ಬೇಕು. ಒಂದು ಕಡೆ ಫುಲ್ ಅದು ಎಲ್ಲ ಕಡೆ ಬರಬೇಕದು. ಏನು ಉಪೇಂದ್ರ ಬರ್ತೀರಾ ಜನ ಓ ಅಂತ ಒಂದು ಕನೆಕ್ಟ್ ಮಾಡಿಸ್ತೀನಿ. ನೀವು ಕನೆಕ್ಟ್ ಆಗ್ತೀರಾ? ಆಗಲ್ವ ಸ್ವಾಮಿ? ನೀವು ಬಂದ ನೋಡು ಉಪೇಂದ್ರ. ಹೆಂಗ್ ತಲುಪ್ತೀರಾ ಸರ್? ಆಯ್ತು ಸರ್, ವಾಟ್ ಈಸ್ ಯುವರ್ ಕಾನ್ಸೆಪ್ಟ್? ನೀವ್ ಹೆಂಗ್ ಕನೆಕ್ಟ್ ಆಗ್ತೀರಾ ಮತ್ತೆ ಜನರಿಗೆ? ಹೇಳಿದ್ನಲ್ಲ ಮಾಡ್ತೀನಿ ಇವಾಗ. ಬಿಟ್ಟಾಕಿ ಆಯ್ತು, ಅದು ಸರಿ ಇಲ್ಲ, ಅದು ಪ್ರಜಾಕೀಯದ ಭಾಗ ಅಲ್ಲ. ಮತ್ತೆ ಹೆಂಗ್ ಕನೆಕ್ಟ್ ಆಗ್ತೀರಾ ಸರ್? ಈಗ ಓಕೆ ನಾನು ಇದು ಮಾಡ್ತೀನಿ ಅಂದ್ರೆ ನೀವು ಬೇಡ ಅಂತಿದ್ದೀರಾ. ಅಲ್ಲ, ನೀವ್ಗೆ ಅದು ಸಾಧ್ಯ ಇಲ್ಲ. ಬಿಕಾಸ್ ಮನಿ ಸ್ಪೀಕ್ಸ್ ಇನ್ ಆಲ್ ದಿ ಪಾರ್ಟೀಸ್ ಅಂತ ತಾವ್ ಹೇಳ್ತಿದ್ದೀರಾ. ಹಾಗಾದ್ರೆ ಹೇಗ್ ಕನೆಕ್ಟ್ ಆಗ್ತೀರಿ ಅದನ್ನ ಹೇಳಿ. ಕನೆಕ್ಟ್ ಹೆಂಗ? ಈಗ ಓಕೆ ಹೆಂಗೋ ಟ್ರೈ ಮಾಡ್ತೀನಿ. ಒಂದಷ್ಟು ಯಾರೋ ದುಡ್ಡು ಕೊಡೋರು ಗಿಟ್ಕೊಡೋ, ನಾನೊಂದಷ್ಟು ದುಡ್ಡು ಹಾಕ್ತೀನಿ, ಒಂದು ಟ್ರೈ ಮಾಡೋಣ. ಒಂದು ದುಡ್ಡು ಇಲ್ದೇನೆ ಹೆಂಗ್ ರಾಜಕೀಯ ಮಾಡ್ತೀರಿ ಅದನ್ನಾದ್ರೂ ಹೇಳಿ. ಆಗಲ್ಲ, ನೀವೇ ಹೇಳ್ತಿದ್ದೀರಲ್ಲ. ನಾವ್ ಅದನ್ನ ಹೇಳಲೇ ಇಲ್ಲ. ನಾವ್ ಹೇಳ್ತಿರೋದು ನೀವು ಜನರಿಗೆ ಹತ್ರ ಆಗಿ ಅಂತ. ಜನರಿಗೆ ಹತ್ರ ಆಗ್ಬೇಕಾದ್ರೆ ದುಡ್ಡು ಬೇಕಾಗಿದೆಯಲ್ಲ ಇಲ್ಲಿ. ಸರಿ, ದುಡ್ಡು ಬೇಕಾಗಿದೆ ಅಂತಂದ್ರೆ ಸರ್ ಅದು ನೀವೇ ಅನ್ಕೊಳ್ತಾ ಇದ್ದೀರಾ. ಹಾಗೆ ನಾನು ದುಡ್ಡು ಬೇಕು, ಹೀಗಾಗಿ ನಾನು ಹೋಗಕ್ಕಾಗಲ್ಲ, ದುಡ್ಡು ಬೇಕು ಹೀಗಾಗಿ ನಾನು ತಲುಪಕ್ಕಾಗಲ್ಲ, ದುಡ್ಡು ಬೇಕು ಹಾಗಾಗಿ ನಾನು ಹೇಳ್ತಾನೆ ಇಲ್ಲ. ನಾನು ಆತರ ಅನ್ಕೊಂಡಿದ್ರೆ ಮಾಡ್ತಾನೂ ಇರ್ಲಿಲ್ಲ. ಇದನ್ನ ನೀವು ಹೇಳ್ತೀರ ಅಂದಿದ್ದು ಹೇಳ್ತಾ ಇದ್ದೀನಿ. ಏನ್ ಮಾಡ್ಬೇಕು ಕೇಳ್ತಾ ಇದ್ದೀನಿ ನಾನು. ಜನರಿಗೆ ಹತ್ರ ಆಗಿ ಅಂತ ಹೇಳಿ ನಾನು 2 ಹೇಳಿದೆ. ಒಂದು ಇವಾಗಲೇ ಹೇಳ್ತೀನಿ, ಅದಾಗಲ್ಲ ಬೇಡ ಸರ್ ಅಂದ್ರೆ. ದೊಡ್ಡ ಪ್ರೊಸೆಷನ್ ಮಾಡ್ತೀನಿ, ಅದು ಬೇಡ ಅಂದ್ರೆ ಇನ್ ಹೆಂಗ್ ಕನೆಕ್ಟ್ ಆಗೋದು? ವಾಟ್ ಈಸ್ ಯುವರ್ ಕಾನ್ಸೆಪ್ಟ್? ನಾನು ಹೇಳ್ತಾ ಇದ್ದೀನಲ್ಲ, ಕೇಳಿ. ನಾನು ಈ ತರ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮ್ಮಂತವರೆಲ್ಲ ನನಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ನನಗಲ್ಲ, ನಿಮಗೆ ನೀವೇ ಹೆಲ್ಪ್ ಮಾಡ್ಕೊಂತಿದ್ದೀರಾ. ಅದನ್ನು ಹೇಳ್ತೀನಿ. ನಾವು ಪ್ರಜಾಕೀಯದ ಭಾಗ, ನಾವು ಪ್ರಜೆಗಳು. ಹೌದು, ಕೇಳಿ. ನೀವು ಪ್ರಜೆಗಳು, ನಾನು ಪ್ರಜೆ. ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂತ ಇದೀವಿ ಮಾತಾಡಿ. ಕೇಳೋರು ಕೂಡ ಅವ್ರಿಗೊಬ್ರು ಮಾತಾಡ್ಕೊಂಡು ಹೆಲ್ಪ್ ಮಾಡ್ಕೊಬೇಕಿಲ್ಲಿ ಅಲ್ವಾ ಅಮ್ಮ? ಇದೇ ಥರನೇ ಮುಂದುವರಿಬೇಕಿದೆ. ಅವಾಗ ಒಂದು ಅದ್ಭುತವಾದ ಬದಲಾವಣೆ ಆಗುತ್ತೆ. ನಾನು ಅನ್ಕೊಂತಿರೋ ಬದಲಾವಣೆ ಆಗುತ್ತೆ. ಅದರ್ವೈಸ್ ಪಾರ್ಟಿ ಬದಲಾವಣೆ ಆಗುತ್ತೆ. ಗೊತ್ತಿಲ್ಲ ಆ ಲೆವೆಲ್ಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ನಾನು ಆ ಲೆವೆಲ್ಗೆ ಏನೋ ಮಾಡಿದೆ ಅನ್ಕೊಳ್ಳಿ, ಖಂಡಿತ ನನ್ನ ಜೊತೆ ಬರ್ತಾರೆ. ಒಂದು 50 ಜನ ಬರ್ತಾರೆ. ಅವ್ರು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ನನ್ನ ಜೊತೆ ಬಂದವರು. ಏನಣ್ಣ ಓಡಾಡಿದ್ವಿ, ನಾವು ಅಷ್ಟೆಲ್ಲ ಮಾಡಿದ್ವಿ, ನಮಗೊಂದು ಟಿಕೆಟ್ ಇಲ್ವಾ ಅಂತಾರೆ. ನಾನು ಅವ್ನಿಗೆ ಕೊಡಲೇಬೇಕು. ಅವನು ಯಾಕಂದ್ರೆ ಬಂದು ಎಲ್ಲ ನಿಂತ್ಕೊಂಡು ಓಡಾಡಿ ಎಲ್ಲ ಕಟ್ಟಿರ್ತಾನೆ ಪಾಪ. ಅಯ್ಯೋ ಇಷ್ಟು ಕಷ್ಟಪಟ್ಟಿದ್ದಾನೆ, ಅವ್ನು ಕೊಡಬೇಕು ಅಂತ ಅವನು ಅಂದ್ಕೊಂಡಿರ್ತಾನೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ನೆಕ್ಸ್ಟ್ ನಾಯಕ ಆಗ್ತಾನೆ ಅವನು. ಏನೋ ಏನು ಬೇಕು, ಆಯ್ತಾಯ್ತು ಬಾ ನೋಡ್ಕೊತೀನಿ ಅಂತಾನೆ. ನೀವು ನಾಯಕರು ಸೃಷ್ಟಿ ಮಾಡ್ತಿದ್ದೀರೋ, ಕಾರ್ಮಿಕರು ಸೃಷ್ಟಿ ಮಾಡ್ತಿದ್ದೀವೋ? ಇನ್ನು ಸಿನಿಮಾ ಅಂತ ಬಂದ್ರೆ ನೀವು ಸಿನಿಮಾ ಕತೆ ಬರಿತೀರಾ ಅಥವಾ ಪ್ರೇಕ್ಷಕರಿಗೆ ಬ್ರೈನ್ ಎಕ್ಸರ್ಸೈಸ್ ಕೊಡ್ತೀರಾ? ಇಲ್ಲಮ್ಮ, ಏನು ಗೊತ್ತಾ, ಒಂದು ಸಿಂಪಲ್ ಹೇಳ. ಒಂದು ಟೈಮಲ್ಲಿ ನಾನು ತರಲೆ ನನ್ನ ಮಗ ಮಾಡಿದೆ. ಅವಾಗ ಏನಂದರೆ ಒಂದು ಕಡಿಮೆ ಬಡ್ಜೆಟಲ್ಲಿ ಒಂದು ಕಾಮಿಡಿ ಎಲ್ಲ ಇಟ್ಕೊಂಡು ಏನೋ ಒಬ್ಬ ಡೈರೆಕ್ಟ್ರಾಗಿ ಇದು ಮಾಡಬೇಕು ಅಂತ ಒಂದು ಕಮರ್ಷಿಯಲಾಗಿ ಒಂದು ಸಿನಿಮಾ ಮಾಡಿದೆ. ಅದಾದಮೇಲೆ ಉಶ್ ಅಂತ ಒಂದು ಮಾಡಿದೆ. ಅದಾದಮೇಲೆ ಒಂದು ಓಮ್ ಅಂತ ಮಾಡಿದ ಮೇಲೆ ಒಂದು ಹೆಸರು ಬಂತು, ದೇವರೆಲ್ಲ ಕೊಟ್ಟರು. ಆಮೇಲೆ ನನ್ನ ಜವಾಬ್ದಾರಿನೂ ಜಾಸ್ತಿ ಆಗ್ತಾ ಹೋದಾಗ ನಾನೇನೋ ಕೊಡಬೇಕು ಅಂದಾಗ ಒಂದು ಸೂಪರ್ ಅಂತ, ಆ ಟೈಮಲ್ಲೂ ಆಪ್ರೇಷನ್ ಅಂತ ಟ್ರೈ ಮಾಡಿದ್ದೆ. ಇದೇ ವಿಷಯನೇ ಹೇಳಿದ್ದೆ. ಒಂದು ಸಮಾಜ ಹೆಂಗಿದಾಗಬೇಕು, ಒಂದು ಹೆಣ್ಣು 12 ಗಂಟೆ ರಾತ್ರಿಯಲ್ಲಿ ಒಬ್ಬಳೇ ನಡ್ಕೊಂಡು ಹೋಗೋವಂಥ ಸಮಾಜ ನಮ್ದು ಆಗಬೇಕು ಅನ್ನೋ ಆಸೆ. ಅವಾಗ ಅದು ಎಲ್ಲರಲ್ಲೂ ಇರುತ್ತೆ. ನನಗೆ ಮಾಧ್ಯಮ ಇದ್ದಿದ್ದರಿಂದ ನಾನು ಅದನ್ನು ಮಾಡಿದೆ ಸಿನಿಮಾಲ್ಲಿ. ನಾನು ಇವತ್ತರೆಗೂ ಅದನ್ನೇ ಟ್ರೈ ಮಾಡ್ತೀನಿ. ಏನಾರ ಸಾಧ್ಯನ ಹೇಳೋದಕ್ಕೆ. ನಾನು ಸಿನಿಮಾ ಒಂದೇ ಅಲ್ಲ, ಎಂಟರ್ಟೈನ್ಮೆಂಟ್ ಒಂದೇ ಅಲ್ಲ, ಅದ್ರ ಜೊತೆಲಿ ಏನಾರ ಹೇಳೋಕ್ಕೆ ಸಾಧ್ಯನಾ ಅಂತ ಟ್ರೈ ಮಾಡ್ತೀನಿ ಅಷ್ಟೇ. ನಮ್ಗೆ ಅರ್ಥ ಆಗಲ್ಲ, ಮಜಾ ಕೊಡಿ. ಆಮೇಲೆ ಹೆಂಗಾಗುತ್ತೆ ಗೊತ್ತಾ, ಇವಾಗ ನಿಮಗೆಲ್ಲ ಯಾವ ಥರ ಇಷ್ಟ ಅಂದರೆ, ಒಂದು ಹುಡುಗಿನ ಟಾರ್ಚರ್ ಮಾಡ್ತಾ ಇರಬೇಕು ಒಂದು 2 ನಿಮಿಷ. ಹೊಡೆದು ಅವನು ರೌಡಿ ಬಂದು ಬಾಯಲ್ಲಿ ಹಿಂಗೆ ಹಾಕ್ಕೊಂಡು ಅಂದ್ರು ಎಲ್ಲ ಅಂದ್ರೆಲ್ಲ ಹೆದರ್ಕೊಂಡು ನಡುಗ್ತಾ ಇರಬೇಕು. ಅಣ್ಣ ಬಿಟ್ಬಿಡೋಣ ಅಂತ ಒಬ್ಬ ಬರ್ತಾನೆ ಹಿಂಗೆ ಟೆಸ್ಕರ್ ಅಂತ. ನೋಡಿ ಏನು ಥ್ರಿಲ್ ಆಗ್ತೀರ ನೀವು. ಬಂದ ನಾಯಕ ಬಂದ ಹೊಡಿಯೋ. ಯಾಕಂದ್ರೆ ನನ್ನ ಹತ್ರ ಸೆಟ್ ಮಾಡ್ಬಿಟ್ಟಿದ್ದೀರ ಮೈಂಡ್. ರೂಲ್ ಬ್ರೇಕ್ ಕೇಳಿ, ಅಲ್ಲಲ್ಲ ಅದನ್ನ ಟ್ರೈ ಮಾಡ್ತೀನಿ ಇಲ್ಲಿ. ಅದನ್ನೇ ನಾನು ಏನೋ ಇಲ್ಲಿ ಒಬ್ಬ ಬರಬೇಕಪ್ಪ, ನಮ್ಮನ್ನೆಲ್ಲ ಚೇಂಜ್ ಮಾಡಿ, ನಾಳೆ ಇಂಡಿಯಾ ಚೇಂಜ್ ಆಗ್ಬಿಡಬೇಕು ಎಲ್ರಿಗೂ ಆಸೆ. ಆಯ್ತಪ್ಪ ಒಂಚೂರು ಮಾತಾಡೋಣ ಅಂದರೆ, ಅವೆಲ್ಲ ನೀನು ನೋಡ್ಕೊಳಪ್ಪ, ನೀನು ಮಾಡು, ನಾವು ಸಪೋರ್ಟ್ ಮಾಡ್ತೀವಿ ನಿಂಗೆ. ಮೊನ್ನೆ ಸ್ವಸ್ತಿಕ್ ಫಿಲಮ್ ನೋಡಿದೆ ಸರ್. ಏನು ಹಿಂಗಂತೀರಾ ನೀವು? ಮೊನ್ನೆ ನೋಡಿದೆ ಸರ್. ಓಮ್ ಪಿಕ್ಚರು ಮೊನ್ನೆ ಈಗಲೂ ಪ್ರಸ್ತುತವಾಗಿ ನೋಡ್ತೀವಿ ಸರ್. ದಟ್ ಈಸ್ ದ ಇಂಪ್ಯಾಕ್ಟ್. ಅದ್ರ ಆ ರೂಲ್ ಬ್ರೇಕ್ ಮಾಡಿದವ್ರು ನೀವ್ ಹೇಳಿದ್ರಲ್ಲ, ಇದೆಲ್ಲ ಅದು ಒನ್ ಸೆಟ್ ಆಫ್ ಪೀಪಲ್ ಅಷ್ಟೇ ಸರ್. ದುರಂಧರ್ ಸಿನಿಮಾ ಈಗ ಬಂದಿರಬಹುದು, ಬಟ್ ಆ ಕಾನ್ಸೆಪ್ಟ್ ನ ನೀವು ಸ್ವಸ್ತಿಕ್ ಸಿನಿಮಾದಲ್ಲೇ ಟ್ರೈ ಮಾಡಿದ್ರಿ. ದುರಂಧರ್ ಆಫ್ ಕರ್ನಾಟಕ ಇಲ್ಲ ಬಿಡಿ, ಅದು ಅವ್ರು ಹೊಸದು, ನಂದೇನೋ ಒಂದು ಮಾಡಿದ್ದೆ. ನೋ, ವಿ ಶುಡ್ ನಾಟ್ ಕಂಪೇರ್. ಅವ್ರು ಅದ್ಭುತವಾಗಿ ಮಾಡಿದ್ದಾರೆ, ನಾವೇನೋ ಒಂದು ಮಾಡಿದ್ವಿ, ಅದಲ್ಲ.
ನಾನು ಅದೇ ಹೇಳ್ತಿರೋದು. ಸರ್ ಇವರ ಟ್ರೆಂಡ್ ಸೆಟ್ಟರ್ ಸರ್. ನೀವು ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ಭಾಷ್ಯ ಬರೆದವರು, ನೀವು ಒಂದು ಚೇಂಜ್ ತಂದವರು, ನೀವು ಹಲವಾರು ಭಾರತದ ಚೇಂಜ್ ಹೇಳಕ್ ಹೋದ್ರೆ ನೀವು ಒಪ್ತಾ ಇಲ್ಲ. ಅಂದ್ರೆ ಸರ್ ನೀವು ಸಿನಿಮಾಗಳ ಮೂಲಕ ಒಂದು ಮಾಧ್ಯಮ ಇತ್ತು ಅಲ್ಲಿ ಮುಟ್ಟೋದಕ್ಕೆ. ಇಲ್ಲೂ ಇದೆಯಮ್ಮ, ಪಾಲಿಟಿಕ್ಸ್ ಅನ್ನೋ ಮಾಧ್ಯಮ ಇದೆ. ಇಲ್ಲಿ ಒಂದೇನೋ ಫುಲ್ ತಂದು ಒಂದು ಪಾರದರ್ಶಕ ತಂದು ನನಗೆ ಒಂದು ಆಸೆ ಆ್ಯಕ್ಚುಲಿ ಏನು ಹೇಳಿ, ವಿಷಯಾಧಾರಿತ ರಾಜಕಾರಣ ಆಗಬೇಕು, ಪ್ರಜಾಕಾರಣ ಏನು ಹೇಳಿ, ವಿಷಯಗಳ ಮೇಲೆ ಜನ ಓಟ್ ಹಾಕೋ ಥರ ಆಗಬೇಕು, ವ್ಯಕ್ತಿ ಮೇಲಲ್ಲ. ಏನು ಹೇಳಿ, ಇವತ್ತು ಸಂವಿಧಾನದಿಂದ ದೇಶ ನಡೀತಿರೋದು. ನಾವೆಲ್ಲ ಅನ್ಕೊಂಡಿದ್ವಿ ಯಾರೋ ವ್ಯಕ್ತಿಗಳ ಹೆಸರು ಹೇಳ್ತೀವಿ ನಾವು, ಅಲ್ಲ, ಸಂವಿಧಾನದಿಂದ ನಡೀತಿರೋದು. ಸೊ ಆ ಥರ ಇವತ್ತು ಒಂದು ಸಿಂಪಲ್ ಹೇಳ್ತೀನಿ, ಒಂದು ಸಣ್ಣದು ಹೇಳ್ತೀನಿ, ದೊಡ್ಡ ದೊಡ್ಡ ವಿಷಯ ಮಾತಾಡಿದ್ರೆ ಈಗಲೇ ಅರ್ಥವಾಗಲ್ಲ ಅಂತೀವಿ. ಕೇಳಿ, ನಾನೊಂದು ಹೊಸ ಅಂಗಡಿ ಓಪನ್ ಮಾಡೋದು ನಮ್ಮ ಇಲ್ಲಿ, ತುಂಬ ಖರ್ಚು ಮಾಡಿ ಇಂಟೀರಿಯರ್ಸ್ ಎಲ್ಲ ಮಾಡಿ 1 ಕೋಟಿ ಹಾಕಿ ಒಂದು ಅಂಗಡಿ ಓಪನ್ ಮಾಡಿ ನನ್ನ ಜೀವನ ಕಟ್ಕೊಂಡಪ್ಪ, ಒಂದು ಸಾಲಾಗಿಲ್ಲ ಮಾಡಿ ಒಂದು ಅಂಗಡಿ ಓಪನ್ ಮಾಡಿದೆ. ನೆಕ್ಸ್ಟ್ ಒಂದು ರೋಡ್ ಅಗದ್ಬಿಟ್ರಮ್ಮ, ಇಷ್ಟು ಉದ್ದ ಫುಲ್ ಅಗದ್ಬಿಟ್ರು. ಏನು ಮಾಡಲಮ್ಮ ನಾನು ಹೇಳಿ, ಒಂದು ಹೇಳಿ. ಅವ್ನು ಲಾಜಿಕ್ ಕರೆಕ್ಟಾಗಿದೆ, ಪೈಪ್ ಸರಿ ಮಾಡ್ಬೇಕು, ನಾನು ಒಳಗದ್ಬಿಟ್ಟ. ಇದ್ರ ಬಗ್ಗೆ ನನಗೊಂದು ಇನ್ಫಾರ್ಮೇಷನ್ ಗೊತ್ತಾಗಬೇಕಲ್ಲಮ್ಮ. ಅಟ್ಲೀಸ್ಟ್ ಯಾರೋ ಒಬ್ಬರು 6 ತಿಂಗಳು ಮುಂಚೆ ನೋಡ್ರಿ ಇಲ್ಲಿ ಬರುತ್ತೆ, ಇಲ್ಲೇನು ಇದು ಮಾಡೋಕ್ಕೆ ಹೋಗ್ಬೇಡಿ, ಇದೆಲ್ಲ ಕ್ಲಿಯರ್ ಆದ್ಮೇಲೆ ಮಾಡಿ, ಅಥವಾ ಇದು 3 ತಿಂಗಳಲ್ಲಿ ಕ್ಲಿಯರ್ ಮಾಡಿಬಿಡ್ತೀವಿ, ಆಮೇಲೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತಾರ ನನಗೆ ಗೊತ್ತಾಗಬೇಕಲ್ವಾ. ನಾರಂಗ್ ಸರ್ಕಲಲ್ಲಿ ಈಗ ಆಗ್ತಿದೆ ಸರ್. ಅಲ್ಲಲ್ಲಮ್ಮ, ಕೇಳಿದ್ದು ಅಲ್ವಾ, ಇದಾಗಬೇಕಲ್ವಾ. ನನಗೆ ಏನು ನಡೀತಿದೆ ಅಂತಲೇ ಗೊತ್ತಿಲ್ಲ. ನಾನು ಅಂಗಡಿ ಓಪನ್ ಮಾಡಿ ಖುಷಿಯಾಗಿ ಕೂತಿದ್ದೀನಿ, ಅಗದ್ಬಿಟ್ರು ಫುಲ್ಲು. ಅಂಗಡಿಗೆ ಯಾರು ಬರ್ತಾರೆ? ನೆಕ್ಸ್ಟ್ ನಾನು 3 ತಿಂಗಳು ನೋಡ್ಬಿಟ್ಟು ಆಮೇಲೆ ಕಟ್ಟಕ್ಕಾಗದೆ ಬಾಗಿಲು ಹಾಕೊಂಡು ಹೋಗ್ಬೇಕು. ಅಲ್ಲಮ್ಮ, ಕರೆಕ್ಟ್, ಇದನ್ನು ಅಟ್ಲೀಸ್ಟ್ ಗೊತ್ತಾಗಬೇಕಲ್ಲಮ್ಮ ನಮಗೆ. ಇದೆಲ್ಲ ಕಾರಣ ವೋಟಿಂಗ್ ಅಂತ ನಮಗೆ ನಾಲೆಡ್ಜ್ ಇಲ್ಲ. ಇದಕ್ಕೂ ಎಲೆಕ್ಷನ್ಗೆ ಸಂಬಂಧ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಒಂದು ಡ್ರಾಮಾ ನಡೀತದೆ. ನಾನು ಹೇಳದ್ನಲ್ಲ, ಎಲ್ಲ ಅಯ್ಯೋ ಅಂತ ನಿಂತಿರ್ತಾರೆ, ಒಬ್ಬ ಬರ್ತಾನೊಬ್ಬ ಹೆಂಗ್ಸನ್ ಹಿಡ್ಕೊಂಡು ಕಾಪಾಡ್ತಾನೆ, ಫುಲ್ ಖುಷಿ. ಇದೇ ಥರ ನಮ್ಗೆ ಎಲೆಕ್ಷನಲ್ಲೂ ಒಬ್ಬ ಬಂದು ಹೋರಾಡಿ ನಮ್ಮನ್ನೆಲ್ಲ ಚೇಂಜ್ ಮಾಡಿಬಿಟ್ರೆ ಅಂತ. ಅವಾಗ ನಿಮ್ಗೆ ಅದೇ ಥರ ಡೈಲಾಗ್ ಹೊಡಿಬೇಕು. ನಾನು ಬರ್ತೀನಿ, ನೋಡ್ತಾ ಇರಿ, ಏನಮ್ಮ ನಿಮ್ಮ ಹೆಸರು ಜ್ಞಾಪಕ ಇಟ್ಕೊಳ್ಳಿ, ಬದಲಾವಣೆ ಆ ಲೆವೆಲ್ಗೆ ಮಾಡ್ತೀನಿ ನೋಡಿ, ಹೇಳಿ ಮಾಡ್ತೀರಾ ಇಲ್ವೋ? ಖುಷಿ, ಜೋರಾಗಿ ಹೇಳಿದಷ್ಟು ಖುಷಿ ಸರ್. ಈಗ ಏನು ಕಾನ್ಫಿಡೆಂಟ್ ರೀ ಅವನಿಗೆ, ಚೇಂಜ್ ಮಾಡ್ತೀನಿ ಅಂತ. ಅಂದ್ರೆ ವಿಜಯ್ ಮಾಡಿರೋದು ಅದನ್ನೇ. ನಾನು ನೋಡಿ, ಹಂಗೆ ಹೇಳ್ಬೇಡಿ ನೋಡಿ, ಹಂಗಲ್ಲ ನಾನು ಹೇಳ್ತಿರೋದು. ಜನರಲ್ ಆಗಿ ನಾವು ಎಕ್ಸೈಟ್ ಆಗೋದು ಆ ಥರ ವಿಷಯಗಳಿಗಮ್ಮ. ನಾವು ಭಾವನಾತ್ಮಕ ಜೀವಿಗಳು. ನಮ್ಗಿದು ಒಂಚೂರು ಕೆಲಸ ಕೊಟ್ಟರೆ ನಮ್ಗೆ ಇಷ್ಟ ಆಗಲ್ಲ. ಎಮೋಷನಲಿ ಫುಲ್ ಖುಷಿ ಆಗ್ತೀವಿ ನಾವು. ಯಾಕೆ ಹೇಳಿ, ಅದಕ್ಕೂ ನನಗೆ ಇನ್ನೊಬ್ಬ ಹೀರೋ ಬಂದು ಮಾಡಬೇಕು. ಅದು ಸಿನಿಮಾ ನೋಡಿ ನಾವು ಅದನ್ನು ನಾವು ರಾಜಕೀಯದಲ್ಲೂ ಬಯಸ್ತೀವಿ. ಇದು ರಾಜಕೀಯ ಮತ್ತು ಸಿನಿಮಾ ಆ ಎರಡಕ್ಕೂ ವರ್ತ್ ಆಗಿರೋದೊಂದು ನಿಮ್ಮ ಪರ್ಸನಲ್ ಲೈಫಿನ ಪ್ರಶ್ನೆ ಸರ್. ನೀವು ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಏನಾದ್ರು ಲವ್ ಮಾಡಿದ್ರ? ಪ್ರಿಯಾಂಕಾ ಮೇಡಮ್ ಅವ್ರಿಗೆ ಹೇಳ್ತೀನಿ ಸರ್, ಇದೊಂದ್ಸರಿ ಅವಳಿಗೆ ಹೇಳಿದ್ದೀನಿ, ನಂದು ವರ್ಷಕ್ಕೊಂದೊಂದು ಲವ್ ಮಾಡ್ತಾ ಇದ್ದೆ ನಾನು. ವರ್ಷಕ್ಕೊಂದು 7 ಜನ್ಮದ ಲವ್. ಅದು 7 ಲವ್ಗಳು ನಮ್ದು. ಅಂದ್ರೆ ನಿಮ್ದು ಮಯಾಟೋಗ್ರಾಫ್ ಅಂತ ನೀವು ಬರೆಯಕ್ ಹೋದ್ರೆ 4-5 ಬುಕ್ ಬೇಕಾಗುತ್ತೆ. ಬೇಜಾನ್ ಬುಕ್ ಬೇಕಾಗುತ್ತೆ ಸರ್. 7 ಜನ್ಮದ ಲವ್ ಅಲ್ಲಿ ಸರ್ ಬಹಳ ಡಿಫ್ರೆಂಟ್ ಮ್ಯೂಸಿಕ್ ಪ್ಯಾಟರ್ನ್ಗಳನ್ನ ತಾವು ಅದ್ರಲ್ಲಿ ಮಾಡಿದ್ರು. ಇಲ್ಲ, ಮನೋಹರ್ಗೆ ಕ್ರೆಡಿಟ್ ಹೋಗ್ಬೇಕು, ಬಹಳ ಚೆನ್ನಾಗಿ ಮಾಡಿದ್ರು. ಬದನೆಕಾಯಿ ಎಲ್ಲ ಏನ್ ಸರ್ ಅದು? ಆಮೇಲೆ ಯಪ್ಪೋ ಅಂತೇನೋ ಇದು ವೆಸ್ಟರ್ನ್, ಅದು ಸಿಚುವೇಶನ್ ಹಂಗೆ ಇತ್ತು. ಎಲ್ಲ ಒಂದ್ ಕಡೆ ಒಬ್ಬ ಮೆಣಸಿನಕಾಯಿ ಏನ್ ಸರ್ ಅದೆಲ್ಲ? ಏನೋ ಆ ಸಿಚುವೇಶನ್ಗೆ ಆ ಸಾಂಗ್ ಮಾಡಿದಾಗ ವೆರೈಟಿ ಟ್ಯೂನ್ಗಳು ಕೂತ್ಕೊಂಡು, ಅದೆಲ್ಲೋ ಶಿಲಾಯುಗದಲ್ಲಿ, ಒಂದೊಂದು ಕಾಲದಲ್ಲಿ ಅಂತ. ಏನ್ ಸರ್ ಅದು? ಅಣ್ಣವ್ರು ಹೇಳಿದ್ರು, ನಾನು ಆಡಿದ್ದೆ ಸುಮ್ಮನೆ ಟ್ರ್ಯಾಕು, ಚೆನ್ನಾಗಿದೆ ಅದನ್ನೇ ಇಟ್ಕೊಳ್ಳಿ, ಅದನ್ನ ಚೇಂಜ್ ಮಾಡ್ಬಿಡಿ ಅಂತ. ಸರ್, ನಿರ್ದೇಶಕ ಮತ್ತು ನಟ ಈ ಎರಡರಲ್ಲೂ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದು ಯಾವುದು? ಇಲ್ಲಮ್ಮ, ಬರವಣಿಗೆಗಾರ ಬರೆಯೋದು ನನಗೆ ತುಂಬ ಇಷ್ಟ. ಯಾಕಂದ್ರೆ ಅಲ್ಲಿ ಬೌಂಡ್ರೀಸ್ ಇರಲ್ಲ. ನೀವೇನೋ ಬರಿಬೋದು, ಬಿಸಾಕ್ಬೋದು, ಇನ್ನೇನೋ ಕಲ್ಪನೆ ಮಾಡ್ಕೊಬೋದು. ಅದಕ್ಕೆ ಆಮೇಲೆ ಬರೋದ್ರ ಮೇಲೆ ಅದಕ್ಕೆ ಕರೆಕ್ಟಾಗಿರೋನು ಡೈರೆಕ್ಟ್ರು, ಅದನ್ನು ಬೆಟ್ರಾಗಿ ಮಾಡೋವಂಥವನು, ಅದಕ್ಕೆ ಹೇಳ್ದಂಗೆ ಮಾಡೋನು ಆರ್ಟಿಸ್ಟ್. ಇದು ಫಸ್ಟ್ ಕ್ಯಾಟಗರಿ. ಅವತ್ತು ರೈಟ್ರಿಗೆ ಫುಲ್ ಇದು ಸಿಗುತ್ತೆ ಆ್ಯಕ್ಚುಲಿ. ಸರ್, ಇನ್ನೊಂದು ಏನಂತ ಅಂದ್ರೆ ಇವಾಗಿನ ಜೆನ್ಸಿಗಳು, ನಾನು ರೀಸೆಂಟ್ ಆಗಿ ಒಂದು ಫಿಲ್ಮ್ ನೋಡ್ತಾ ಇದ್ದೆ ಮೊನ್ನೆ, ಶಿವರಾಜ್ ಕುಮಾರ್ದು ನಿಮ್ದು. ನೀವು ಅವಾಗ ಥಿಂಕ್ ಮಾಡಿಯಷ್ಟು 17 ವರ್ಷ ಕಳೆದು ಹೋಗೋದು ಆ ಲೈನ್ಸ್ ಇದೆ ಅಲ್ವಾ, ಇವಾಗೂ ಕೂಡ ಈಗಿನ ಹುಡುಗರಾಗಿರ್ಲಿ ಹುಡುಗಿರಾಗಿರ್ಲಿ ಅದನ್ನ ನೋಡಿದಾಗ ಹೇಳ್ತಿರ್ತಾರೆ, ಉಪೇಂದ್ರ ಅವರು ಅವಾಗ್ಲೇ ಈ ತರ ಆ ಸೈಕೋ ಪ್ರೇಮ್ ಕಥೆ ಆಗಿರ್ಲಿ, ಇವಾಗೂ ಆ ಸಿಚುವೇಶನ್ ಇವಾಗ ರೀಸೆಂಟ್ ಆಗಿ ಆ ತರ ತುಂಬಾ ನಡೀತಾ ಇದೆ. ಅದು ಹೆಂಗೆ ಸರ್ ಆ ವಿಚಾರಗಳು ಯಾವ ರೀತಿಯಾಗಿ ಅವಾಗ ನಿಮ್ಗೆ? ಇಲ್ಲಪ್ಪ, ನಾನು ಆ ಥರ ಫ್ಯೂಚರ್ ಅಲ್ಲ. ಇವಾಗ ಹೇಳ್ತೀನಿ, ಇದು ಫ್ಯೂಚರ್ ಅಂತಿದ್ರೆ ನೀವು ಇವ್ರು ಹೇಳಿದ್ರಲ್ಲ ಸರ್, ಇದು ನಿಮ್ಮ ಮಗ ಮೊಮ್ಮಕ್ಕಳಾದ್ಮೇಲೆ ಮನೆ ಮಕ್ಕಳಾದ್ಮೇಲೆ ಆಗ್ಬೋದು ಅಂತ, ಆ ಥರ ಅಷ್ಟೇ. ಇವಾಗಲೇ ಆಗಬೇಕಾಗಿರೋದು ಇದು, ಕರೆಕ್ಟ್ ಅಲ್ವಾ? ಈಗ ಆಗಬಾರ್ದಾ? ಆಗಬೇಕಲ್ವಾ?
ಅಲ್ಲ ಸರ್, ಸಿನಿಮಾದಲ್ಲಿ 10-20 ವರ್ಷಗಳ ಮುಂದೆ ಆಗೋದನ್ನ ಅವಾಗಲೇ ತೋರಿಸಿದ್ರಿ. ಇವಾಗ ಇದೊಂದಕ್ಕೆ ನೀವು ಇನ್ನೊಂದು ಸ್ಟೆಪ್ ಮುಂದೆ ಇಡೋದಕ್ಕೆ ಅಣಕ್ತಿದ್ದೀರಾ? ಇಲ್ಲ ಒಂದು ಅದನ್ನು ನೋಡಿ ತಪ್ಪು ತಿಳ್ಕೊಂಡಿದ್ದಾರೆ. ಸೂಪರಲ್ಲಿ ಹಿಂಗೆ ತೋರಿಸಿರೋದು ಇದನ್ನ ಹಿಂಗೆ ಮಾಡ್ಬೋದಪ್ಪ ನೀವೆಲ್ಲ ಸೇರಿದ್ರೆ ಹಿಂಗೆ ಮಾಡ್ಬೋದು ಅಂತ ಹೇಳಿದ್ದು. ಹಿಂಗೆ ತೋರಿಸಿದ ಕೂಡ ನೋಡ್ಬಿಟ್ಟು ಇದು ಮುಂದೆ ಆಗತ್ತೆ ಅಂತ ನಮ್ಮ ಬಾಗರು ಅಂತ ಈ ಕೈ ಬೆರಳು ತೋರಿಸಿದ್ದು ನಮಗೆ ಅಂತ ಗೊತ್ತಾಗಿಲ್ಲ. ಸರ್, ಈಗ GBI ರೆಡಿ ಆಗ್ತಿದ್ದೀರಾ ಅಂತಿದ್ದೀರಾ ಹಾಗಾದ್ರೆ? ಎಲ್ಲದಕ್ಕೂ ರೆಡಿ ಇದ್ದೇ ಇರ್ತೀವಿ ನಾವು. ಪೊಲಿಟಿಕಲ್ ಪಾರ್ಟಿ ಮೇಲೆ ಯಾವ ಎಲೆಕ್ಷನ್ ಬಂದರೂ ಗ್ರಾಮ ಪಂಚಾಯತಿಯಿಂದ ರೆಡಿ ಆಗಿದ್ದೀವಿ. ಅಂದರೆ ಈಗ ಪೊಲಿಟಿಕಲ್ ಸ್ಪರ್ಧೆ ಪಾರ್ಟಿ ಇಲ್ಲ ಮಾಡ್ಬೇಕಲ್ಲ ಅಲ್ಲಿ. ಸೊ ಆ ಥರ ಅಲ್ಲ, ಇವಾಗ ನಾವು ಮಾಡಿರೋದೇ ಇಂಡಿಪೆಂಡೆಂಟ್ ಆಗಿ ಮಾಡಿದ್ದೀವಿ. ಒಂದನ್ನು ಅಲ್ಲ, ಈಗ ಮಾಡಿದ್ದೀವಿ. ಪ್ರಜಾಕಿಯಿಂದ ಸ್ಪರ್ಧೆ ಮಾಡ್ಬೇಕಲ್ವ ಸರ್? ಈಗ ನೆಕ್ಸ್ಟ್ ಈಗ 300 ಜನ ಬಂದಿದ್ದೀರಾ ಅಂತ ಹೇಳ್ತಿದ್ರಿ ನೀವು. ಈಗ ಸ್ಪರ್ಧೆ ಮಾಡಿಸ್ತೀರಾ ಹಾಗಾದ್ರೆ ಪಾರ್ಟಿಯಿಂದ ಅಫಿಷಿಯಲ್ ಆಗಿ? ಹೌದು ಗುರುವೆ, ಅಂದರೆ ಇಂಡಿಪೆಂಡೆಂಟ್ ಆಗೇ ಮಾಡ್ತಾರೆ ಇವಾಗ. ಅದಕ್ಕೆ ಅವ್ರಿಗೆ ಬಿಟ್ಟಿದ್ದೀನಿ ಇವಾಗ. GBAನ ಕಂಪ್ಲೀಟ್ ನೀವೇ ತಗೊಳ್ಳಿ ಅಂತೆಲ್ಲ ಮಾಡಿ ನಾನು ಇದನ್ನು ಪಬ್ಲಿಸಿಟಿ ಮಾಡ್ತೇನೆ ಪ್ರಜಾಕೀಯ ನೋಡಿ ಅಂತ. ಅದಕ್ಕೆ ಒಂದು ಸತಿ ನೋಡಿ ನೀವು, ಆಗಲಿಲ್ಲ ಅಂದರೆ ಮತ್ತೆ ಪಾರ್ಟಿ ಇದ್ದೇ ಇದೆ, ನೋಡೋಣ. ಸರ್, ನಿಮ್ಮ ಮಗ ಆಯುಷ್ ಚಿತ್ರರಂಗಕ್ಕೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ, ಆಯುಷ್ ಚಿತ್ರರಂಗಕ್ಕೆ ಬರ್ತಾರೆ ಅಂತ ಹೇಳಿ. ಪಬ್ಲಿಸಿಟಿ ಇನ್ನೂ ಮಾಡಿಲ್ಲ. ಒಂದು ಅಲ್ಲ, ನೀವು ಕೂಡ ಕಾಶ್ಮೀರಕ್ಕೆ ಏನೋ ಹೋಗಿದ್ರಿ, ಆ ಶೂಟು ಅದೆಲ್ಲ ಫುಲ್ ಚರ್ಚೆ ಆಗಿದೆ ಅಲ್ಲ, ಅದು ಯಾವಾಗ? ಇಲ್ಲ, ನೆಕ್ಸ್ಟ್ ಶೆಡ್ಯೂಲ್ ಆಗಬೇಕು. ಒಂದು ಶೆಡ್ಯೂಲ್ ಆಗಿದೆ, ಇನ್ನೊಂದು ನೆಕ್ಸ್ಟ್ ಶೆಡ್ಯೂಲ್ ಇವಾಗ ಸ್ಟಾರ್ಟ್ ಆಗುತ್ತೆ. ಮೇ ಎಂಡ್ ಮೇಲೆ ಸ್ಟಾರ್ಟ್ ಆಗುತ್ತೆ ಇವಾಗ. ಸರ್, ಮೊನ್ನೆ ಬೈ ಎಲೆಕ್ಷನ್ದು ನೋಡ್ತಾ ಇದ್ದೆ, ದಾವಣಗೆರೆ ಮತ್ತು ಬಾಗಲಕೋಟೆದು. ಎರಡೂ ಕಡೆ ಪ್ರಜಾಕೀಯ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ರು. ನೀವೇನು ಯಾವತ್ತೂ ಕೂಡ ಏನೂ ಮಾತಾಡಲಿಲ್ಲ. ಬಟ್ ಒಂದು ಕಡೆ 238 ಓಟ್ ಏನೋ ತಗೊಂಡಿದ್ರು, ಮತ್ತೊಂದು ಕಡೆ 400 ಚಿಲ್ಲರೆ ಏನೋ ಓಟ್ ತಗೊಂಡಿದ್ರು. ಹೌದೌದು. ಅಂದರೆ ಒಂದಷ್ಟು ಜನರು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ಪ್ರಜಾಕೀಯ ಅಂತ ಗೊತ್ತಾಯಿತು. ಆದರೆ ಅದಕ್ಕೊಂದು ಪುಷಪ್ ಬೇಕು. ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೆ. ಗೊತ್ತಾ, ನಾನು ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದೆ, ಬಿಕಾಸ್ ಈ ಪ್ರಜಾಕೀಯ ಆ್ಯಪ್ ಮಾಡೋಣ ಅಂತ. ಆವಾಗ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬಂದರು. ಅದಕ್ಕೇನು ಇದು ಮಾಡಲಿಲ್ಲ, ಪಬ್ಲಿಸಿಟಿನೂ ಏನೂ ಮಾಡಿರಲಿಲ್ಲ. ನಿಂತ್ಕೊಂತೀವಿ ಸುಮ್ಮನೆ ಸರ್, ಯಾರೂ ನಿಂತ್ಕೊಳ್ಳದೆ ಇರಬಾರ್ದು ಅಂತ ನಿಂತ್ಕೊಂಡ್ರೆ ಅಷ್ಟೇ. ಯಾಕಂದರೆ ಬೈ ಎಲೆಕ್ಷನ್ ಯಾರೋ ನಿಂತಿದ್ದಾರೆ, ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬಂದರು, ಅದಕ್ಕೋಸ್ಕರ ನಾನು ಕೊಟ್ಟೆ. ಯಾಕಂದರೆ ಅದಾಗಿ 3 ದಿನಕ್ಕೆ ಆ್ಯಪ್ ರಿಲೀಸ್ ಮಾಡಿದೆ. ಈ ಆ್ಯಪ್ ಆಗಿದ್ದರೆ ಅವ್ರಿಗೆ ಅದನ್ನು ಕೊಡ್ತಿರಲಿಲ್ಲ, ಈ ಆ್ಯಪಲ್ಲೇ ಬನ್ನಿ ಅಂತಿದ್ದೆ. ಅಲ್ಲ, ನೀವು ಒಂದು ವೇಳೆ ಈಗ ನಮಗೆ ಗೊತ್ತೇ ಇರಲಿಲ್ಲ ದಾವಣಗೆರೆಯಲ್ಲಿ ಈ ರೇಂಜಿಗೆ ಟಫ್ ಫೈಟ್ ಆಗುತ್ತೆ ಅಂತ. ದಾವಣಗೆರೆಯಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಇದ್ದರು. ಒಂದು ವೇಳೆ ನೀವು ನಿಮ್ಮ ಟೀಮ್ ಹೋಗಿ ಅಲ್ಲಿ ಏನಾದರೂ ಕೆಲಸ ಮಾಡಿದ್ರು, 1 ವಾರ ಕೆಲಸ ಮಾಡಿದ್ರು ಕೂಡ ಫಲಿತಾಂಶ ಚಿತ್ರಣ ಬದಲಾಗ್ತಿತ್ತೇನೋ ಅಂತ. 1 ವಾರ ಮಾಡ್ರಾಗಲ್ಲ ಸ್ವಾಮಿ, 1 ವರ್ಷ ಮಾಡ್ಬೇಕಲ್ಲ ಹೋಗಿ ಆ ಏರಿಯಾಗಿ. ಬೈ ಎಲೆಕ್ಷನ್ ಇದ್ದಿದ್ದು ಒಂದೇ ವಾರ ಫಲಿತಾಂಶ ಬದಲಾಗಿರೋದು. ಅಲ್ಲ, ಬೈ ಎಲೆಕ್ಷನ್ ಅನೌನ್ಸ್ ಆಗಿದ್ದು ಸರ್ ಬರೀ ಒಂದು ವಾರದಲ್ಲೇ. ನಿಮಗೂ ಟೈಮ್ ಇದ್ದಿದ್ದು, ಎಲ್ಲ ಪಕ್ಷಗಳಿಗೂ 1 ವಾರನೇ ಟೈಮ್ ಇದ್ದಿದ್ದು. ಅಲ್ಲಲ್ಲ, ಆದರೂ ಅವರೆಲ್ಲ ವರ್ಕ್ ಮಾಡಿದಾರಲ್ಲ, ಆಲ್ರೆಡಿ ಮಾಡ್ಕೊಂಬಂದಿಯಾರಲ್ವಾ. ಇದ್ದಕ್ಕಿದ್ದಂಗೆ ಯಾರೋ ಹೋಗ್ಬಿಟ್ಟು ನಮ್ಗೆ ಓಟ್ ಹಾಕಿ. ನಾನು ಪ್ರಜಾಕೀಯ ಅಲ್ಲಿ ಗೆಲ್ತಿತ್ತು ಅಂತ ನಾನು ಹೇಳ್ತಿಲ್ಲ. ಈಗ ಗೆದ್ದಿರುವಂಥ ಅಭ್ಯರ್ಥಿ ಗೆದ್ದಿರೋದೇ ಕೇವಲ 5,000 ಮತಗಳ ಅಂತರದಿಂದ. ಒಂದು ವೇಳೆ ಉಪೇಂದ್ರ ಅವರ ಪಕ್ಷ ಕನಿಷ್ಠ 5,000 ಮತಗಳು ತಗೊಂಡಿದ್ರು ಕೂಡ ಅದು ಯಾರು ಅಷ್ಟೇ ಬಂದು ಇವ್ನು ಓಟ್ ಡಿವೈಡ್ ಮಾಡ್ದ. ಸುಮ್ಮನೆ ಅವ್ರಿಗೆ 5,000 ಬಂದಿರೋ ಬೈಕೊಳ್ಳೋರು ಹಂಗೆ ಬೇಡ. ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಮಾಡೋಣ. ಎವ್ರಿಥಿಂಗ್ ರಿಕ್ವೈರ್ಸ್ ಪ್ಲ್ಯಾನಿಂಗ್. ನಿಂತರೆ 224 ಜನ ನಿಂತ್ಕೊಬೇಕು, ಕರೆಕ್ಟಾಗಿ ಮಾಡಬೇಕು, ಅದನ್ನು ಕರೆಕ್ಟಾಗಿ ವಿಷಯ ಹೇಳಬೇಕು, ಆ ಥರನೇ ಮಾಡಬೇಕು. ಬಟ್ ಇದೇನೋ ಮಧ್ಯದಲ್ಲಿ ಏನೋ ಆಯಿತು, ಅವ್ರು ರೆಗ್ಯುಲರಾಗಿ ನಿಂತ್ಕೊಳ್ಳಿ ಸ್ವಾಮಿ, ನೀವೇ ನಿಂತ್ಕೊಳ್ಳಿ ಸುಮ್ಮನೆ ಅಂತ ಅವ್ರು ನಿಂತ್ಕೊಂಡ್ರೆ ಅಷ್ಟೇ. ಯಾರೂ ಇನ್ನು ಇಲ್ಲದೇ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಂತ್ಕೊಂಡ್ರೆ ಅಷ್ಟೇ. ಹಾಗಾದರೆ ಈಗ GBAಗೂ ನೀವು ರೆಡಿ ಅಂತಿದ್ದೀರಾ. 2028 ವಿಧಾನಸಭಾ ಚುನಾವಣೆಗೂ ಕೂಡ 224 ಕ್ಷೇತ್ರಗಳಲ್ಲೂ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷದಿಂದ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಸರ್? ಖಂಡಿತ. ಅದರಲ್ಲಿ ಉಪೇಂದ್ರನೂ ಇಳಿತಾರೆ ಸರ್? ಖಂಡಿತ ಇಳಿತಾರೆ. ಓಕೆನಾ? ಅಲ್ಲ, ಬೆಂಗಳೂರಿಂದನಾ ಇಲ್ಲ ಹೊರಗಡೆನಾ ಸರ್? ನೋಡೋಣ. ಅದೇ ನಿಮ್ಮನ್ನೆಲ್ಲ ಕೇಳೇ ಇದು ಮಾಡೋಣ ಸರ್. ನಮ್ಮ ಥರ ನಿಮಗೆ ತುಂಬ ಜನ ಹೇಳ್ತಾ ಇದ್ದಾರೆ ಅನಿಸುತ್ತೆ. ಪ್ರಜಾಕೀಯದಲ್ಲೇ ಕೀ ಅಂತಕ್ಕಂಥ ಒಂದು ವರ್ಡ್ ಇದೆ. ಆ ಕೀನ ನೀವು ಜನರೇ ಓಪನ್ ಮಾಡಲಿ ಅಂತ ಕಾಯ್ತಾ ಇದ್ದಾರೆ. ಬಟ್ ನೀವು ಒಂದ್ಸರಿ ಓಪನ್ ಮಾಡಿ ನೋಡಿ ಸರ್, ಡೆಫಿನೆಟ್ಲಿ ನಿಮ್ಮ ಹಿಂದೆ ಸಾಕಷ್ಟು ಜನ ನಾನು ಯಾವತ್ತೂ ಹೇಳಲ್ಲ ಸ್ವಾಮಿ ಇದನ್ನು. ಇನ್ಮೇಲೆ ನಾನು ಮಾಡೋದಷ್ಟೇ ನಾನು ಹೇಳ್ತೀನಿ. ನಾನು ಏನು ಮಾಡಿ ಅಂತ ನಾನು ಹೇಳಲ್ಲ. ನಾನು ಮಾಡ್ತಾ ಇದ್ದೀನಿ. ನಾನು ಆದಷ್ಟು ಎಲ್ಲರೂ ನಿಲ್ಲಿಸ್ತಾ ಇದ್ದೀನಿ. ಒಂದು ಆ್ಯಪ್ ಮಾಡಿದ್ದೀನಿ, ಅದರಲ್ಲೇ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಅಲ್ಲಿ ಯಾರು ಸೆಲೆಕ್ಟ್ ಆಗಿ ಬರ್ತಾರೋ, ದ ಬೆಸ್ಟ್ ಯಾರಿದ್ದಾರೋ ಅವ್ರನ್ನ ತಗೊಂಡು ಟಿಕೆಟ್ ಕೊಡ್ತೀನಿ. ಓಕೆನಾ? ಅವನ್ನೆಲ್ಲ ಎಲೆಕ್ಷನ್ ನಾನು ನಿಂತ್ಕೊತೀನಿ. ನಾನು ಈ ಥರ ಮಾಡ್ತೀನಿ ಅಂತ ಹೇಳ್ತೀನಿ. ಬಟ್ ಮತ್ತೆ ದುಡ್ಡೊಂದು ದುಡ್ಡಿಂದ ಮಾಡಿ ಅಂದರೆ ಅದನ್ನು ಮಾಡಲ್ಲ. ಯಾಕಂದ್ರೆ ನಾನು ಈ ಮುಂಚೆಯಿಂದ ಡೇ 1 ಹೇಳ್ತಿರೋದು ₹1 ಹಾಕಲ್ಲ, ₹1 ತೆಗಿಯಲ್ಲ ಅಂತ. ಅದಾಗಬೇಕು ಸಿಸ್ಟಮಲ್ಲಿ ಅಂತಲೇ ಪ್ರಜಾಕೀಯ ಮಾಡಿರೋದು. ಯಾಕಂದ್ರೆ ನಾನು ಮತ್ತೆ ನನ್ನ ಹತ್ರ ದುಡ್ಡಿದೆ, ನಾನು ಹಾಕ್ತೀನಿ ಅಂತ ಹೋದ ಅಂದರೆ ನನಗಿಂತ ದುಡ್ಡು ಹಾಕೋರು ಇರ್ತಾರೆ. ಆಮೇಲೆ ಅದು ಕಾಂಪಿಟೇಷನ್ ಆಗ್ಬಿಡೋದು. ಅದಾಗಬಾರ್ದು. ಒಂದು ಕಂಪ್ಲೀಟ್ ಬದಲಾವಣೆ ಆಗಿದೆ. ಕರೆಕ್ಟ್ ಸರ್. ಪ್ರಜಾಕೀಯದಲ್ಲಿ ಒಬ್ಬ ಕ್ಯಾಂಡಿಡೇಟ್ ಆಗಬೇಕು ಅಂತಂದರೆ, ಅಥವಾ ತಮ್ಮ ಆ್ಯಪಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಕ್ಲೇಮ್ ಮಾಡಬೇಕು ಅಂದರೆ ಏನಾದರೂ ಸ್ಪೆಷಲ್ ಕ್ವಾಲಿಟೀಸ್ ಆರ್
ಏನನ್ನ ನೋಡಿ ಆಯ್ಕೆ ಮಾಡ್ತೀರಿ? ಏನಿಲ್ಲಮ್ಮ, ಸಂವಿಧಾನದಲ್ಲಿ ಏನಿದೆ ಹೇಳಿ. ಉದಾಹರಣೆಗೆ ಸರ್, ಈಗ ಒಂದು ಕಾನ್ಸ್ಟಿಟ್ಯೂನ್ಸಿ ಉದಾಹರಣೆಗೆ ಈಗ ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಗೆ ಒಂದು 10 ಜನ ಕ್ಯಾಂಡಿಡೇಟ್ಸ್ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ನೀವು ಕೊಡ್ಬೇಕಾಗಿರೋದು ಒಬ್ರಿಗೆ. ಸೊ ಈ 10 ಜನರಲ್ಲಿ ಹೆಂಗ್ ಸ್ಕ್ರೂಟಿನಿ ಮಾಡ್ತೀರಿ, ಏನ್ ನೋಡ್ತೀರಿ? ಕೇಳಿ, ಇದು ನಾನು ನೋಡಲ್ಲ. ಕೇಳಿ, ಸಂವಿಧಾನದಲ್ಲಿ ಬರೆದಿರೋದೇ ಎಜುಕೇಷನ್ ಇಷ್ಟು ಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕಲ್ಲ. ಸಿಂಪಲ್ಲಾಗಿ ಹೇಳಿದ್ದಾರೆ, ಅವನು ಭಾರತೀಯ ಪ್ರಜೆ ಆಗಿರಬೇಕು, ಅವನ ಮೈಂಡ್ ಸರಿ ಇರಬೇಕು, ಎರಡೇ ಬರೆದಿರೋದು ಅದರಲ್ಲಿ. ಅಂದರೆ ಏನೋ ಅದೇನಂತಾರೆ ಅದಕ್ಕೆ, ಮಾನಸಿಕ ಸ್ಥಿಮಿತ ಇರಬೇಕು ಅಷ್ಟೇ. ಇದು ಎರಡೇ ಕ್ರೈಟೀರಿಯಾ ನೋಡಿ, ಎಷ್ಟು ಅದ್ಭುತವಾದಂಥ ಸಂವಿಧಾನ. ಯಾರು ಬೇಕಾದ್ರೆ ಎಲೆಕ್ಷನ್ ನಿಂತ್ಕೊಬೋದು ಪ್ರಜಾಪ್ರಭುತ್ವದಲ್ಲಿ ಅಂತ. ಅದು ಆ್ಯಸ್ ಇಟ್ ಈಸ್ ಯಾರು ಬೇಕಾದ್ರೆ ನಿಂತ್ಕೊಬೋದು. ಓಕೆನಾ? ನಿಂತ್ಕೊಂಡ್ರೆ ಏನಾಗುತ್ತೆ, ಅಲ್ಲಿ ಯಾವಾಗ ಕನೆಕ್ಟ್ ಆಗ್ತಾರೋ ಅಲ್ಲಿ ವೋಟರ್ಸು ಇರ್ತಾರೆ, ಇವರೂ ಇರ್ತಾರೆ. ಈಗ ಮಲ್ಲೇಶ್ವರಂ ಯಾರು ನಿಂತ್ಕೊಂಡ್ರೆ ಮಲ್ಲೇಶ್ವರಂ ಇವರೆಲ್ಲ ಅಲ್ಲಿಗೆ ಬರ್ಬೋದು. ಆ ಆ್ಯಪ್ಗೆ ಬಂದರೆ ಅಲ್ಲಿ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಡೈರೆಕ್ಟಾಗಿ ಆ ಮೊಬೈಲಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಮಾಡ್ಬೋದು. ಏನು ವಿಡಿಯೋ ಚಾಟ್ ಇದೆ ಅದರೊಳಗಡೆ, ವಿಡಿಯೋ ಚಾಟಲ್ಲಿ ಮಾತಾಡ್ಬೋದು. ಅವನ್ನ ನೋಡಿಬಿಟ್ಟು ಯಾರು ಬೆಟ್ರು ಅಂತ ಅವರೇ ರೇಟಿಂಗ್ ಕೊಡ್ತಾರೆ ಜನನೇ. ಹೈಯೆಸ್ಟ್ ರೇಟಿಂಗ್ ಯಾರು ಕೊಡ್ತಾರೋ ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ. ಇಂಟರ್ನೆಟ್ ಸೆಲೆಕ್ಷನ್ ಪೊಲಿಟಿಕಲ್ ಪಾರ್ಟೀಸ್ ಅದನ್ನ ಇಂಟರ್ನಲ್ ಎಲೆಕ್ಷನ್ ಅಂತಾನೆ ಕರೀತಾರೆ. ಓ ಹಂಗ, ಓಕೆ. ಸರ್ ನಿಮ್ಮ ಮಕ್ಕಳು ಇಬ್ರು ಹೆಂಗೆ ಸರ್, ಯಾರ ಥರ ಸರ್? ಯಾರು ನಿಮ್ಮ ಮಗ ಯಾರನ್ನ ಹೊತ್ತಾನೆ, ನಿಮ್ಮ ಮಗಳು ಯಾರನ್ನ ಹೊತ್ತಿದ್ದಾರೆ ಸರ್? ಅದು ಹೆಂಗಮ್ಮ ಹೇಳೋದು, ಹಂಗೆ ಗೊತ್ತಾಗಲ್ಲ. ಅಂದ್ರೆ ನಾವು ಹೊರಗಡೆಯಿಂದ ನೋಡಿದಾಗ ಸರ್, ನಿಮ್ಮ ಮಗ ಒಂದ್ ಸ್ವಲ್ಪ ಭಾರಿ ಸಾಫ್ಟ್ ಕಾಣ್ತಾರೆ, ಮಗಳು ಒಂದ್ ಸ್ವಲ್ಪ ತುಂಬಾ ಇಂಡಿಪೆಂಡೆಂಟ್ ಇದ್ದಾರೆ ಅಂತ ಕಾಣುತ್ತೆ. ಸೊ ನೀವು ನಿಮ್ಮ ಮಕ್ಕಳನ್ನ ಹೆಂಗೆ? ಇಲ್ಲ, ಅವಳು ತುಂಬ ಇಂಟ್ರಾವರ್ಟ್, ಅವಳು ಮನೆ ಬಿಟ್ಟು ಬರಲ್ಲ, ಎಲ್ಲಿಗೆ ಕರೆದ್ರೂ ಬರಲ್ಲ. ಅವಳೊಂಥರ ಅವಳದೇ ಮೂಡಿ. ಅವಳು ಈ ಮೊನ್ನೆ ಒಂದು ಅದ್ಭುತವಾಗಿ ಹೇಳಿದ್ಲು. ಅವಳು ಹೆಂಗೆ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಯಾರು ಅಂತ ನನಗೆ ಗೊತ್ತಾಗಬೇಕು, ಆಮೇಲೆ ನಾನು ಏನು ಮಾಡೋದು ಯೋಚನೆ ಮಾಡ್ತೀನಿ ಅಂತ. ತಂದೆಗೆ ತಕ್ಕ ಮಗಳು. ಅಲ್ಲಲ್ಲ, ನನಗೆ ಆಶ್ಚರ್ಯ ಅನ್ನಿಸ್ತು ನಿಜವಾಳು. ಏನಮ್ಮ ನೀನು ಕಂಡಿಡ್ಕೊಂತಿದ್ಯಾ, ನನಗೆ ಇನ್ನೂ ಕಂಡಿಡ್ಕೊಳಕ್ಕಾಗಿಲ್ಲ ಅಂತ. ಅದೇ ಮೋಸ್ಟ್ಲಿ ಇನ್ಫ್ಲೂಯೆನ್ಸ್ ಇರಬೇಕು. ಇವನು ಹಂಗಲ್ಲ. ಇವನು ಹೆಂಗಂದ್ರೆ ಒಂಥರ ತುಂಬ ಇದು ಏನಂದರೆ, ಅವ್ನಿಗೇನಾದ್ರು ಜನರ ಹತ್ರ ಹೋಗ್ಬೇಕು, ಅವನದೇ ಜೀವನದಲ್ಲಿರ್ಬೇಕು, ಅವ್ನಿಗೆ ಖುಷಿ, ಎಲ್ಲರನ್ನೂ ಮೀಟ್ ಮಾಡೋದು, ಒಂದೇನೋ ಒಂದು ಫೋಟೋ ಹಾಕ್ಕೊಳ್ಳೋದು. ವೆರಿ ವೆರಿ ಲೈವ್ಲಿ ಇದು ಅವನು. ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ, ಜಾಲಿ ಆರಾಮಾಗಿರ್ತಾನೆ, ಖುಷಿಯಾಗಿರ್ತಾನೆ. ಆ ಥರ ನಾನು ಹೇಳಿದ್ನಲ್ಲ, 4ನೇ ವಯಸ್ಸಲ್ಲೇ ಹೋಗಿ ಏನೋ ನಮ್ಮ ದೇವಸ್ಥಾನದಲ್ಲಿ ಕೂತ್ಕೊಂಡ್ಬಿಡ್ತಿದ್ದ, ಹಿಂಗೆ ಕೂತ್ಕೊಂಡ್ಬಿಡ್ತಿದ್ದ ಹಿಂಗೆ. ನಾನು ಏನು ಮಾಡ್ತಿದ್ಯಾ ನೀನು? ಇಲ್ಲ, ನಾನು ಸುಮ್ಮನೆ ಕೂತಿದ್ದೀನಿ, ಚೆನ್ನಾಗಿದೆ. ಆ ಥರ ಗೊತ್ತಿಲ್ಲ, ಮುಂದೆ ಏನಾಗ್ತಾರೆ ಅಂತ ಗೊತ್ತಿಲ್ಲ. ನಾನು ಅವ್ರಿಗೆ ಬಿಟ್ಟಿದ್ದೀನಿ, ನಿಮ್ಗೇನು ಅನ್ಸುತ್ತೋ ಮಾಡಿ ಅಂತ. ಸರ್ ನನ್ನ ಕೊನೆ ಭಾಳ ವರ್ಷಗಳು ಇದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದರ ಮಧ್ಯದಲ್ಲಿ ಅದು ಬರುತ್ತಲ್ಲ ಸರ್, ಕೋರಸ್, ಅದು ಏನು ಸರ್ ಕರೆಕ್ಟಾಗಿ ಹೇಳಿ ಸರ್? ಬಾ ವಿ ಲವ್ ಯು ಬಾ ಅಂತ. ಬಾ ವಿ ಲವ್ ಯು ಬಾ. ಓಕೆ ಸರ್. ಅದು ಆಕ್ಚುಲಿ ಬಾ ಐ ಲವ್ ಯು ಬಾ ಅನ್ನೋ ಥರ ಇದೆ ಅದು. ಅಲ್ಲ, ಅದು ಬೇರೆ ಥರ ಅನ್ಕೊಂಡಿದ್ರೆ ಬೇರೆ ಥರನೇ ಪ್ರಚಾರ ಆಗ್ತಾ ಇದೆ, ಅದಕ್ಕೆ ಕೇಳಿದೆ. ಅಲ್ಲ ಸರ್, ನೀವು ಯಾವಾಗಲೂ ಕೂಡ ಒಂದರ್ಥದಲ್ಲಿ ಯಾವುದೂ ಮಾಡಲ್ಲ ಸರ್. ಅಂದ್ರೆ ನೀವು ಹೆಂಗ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ, ಜನರಿಗೆ ಬಿಡ್ತೀರಾ, ಅದರಲ್ಲೂ ಪ್ರಜಾಕೀಯ ಮಾಡ್ತೀರಾ ನೀವು, ಪ್ರಜೆಗಳಿಗೆ ಬಿಡ್ತೀರಿ, ನೀವು ಹೆಂಗಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ಇದನ್ನ ಜನ ತಮ್ಗೆ ಹೆಂಗ್ ಬೇಕೋ ಹಂಗ ಅರ್ಥ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಕೇಳಿದೆ ಅದ್ರ ನಿಜವಾದ ಅರ್ಥ. ಇಲ್ಲಮ್ಮ, ಅದು ಒಂದ್ ರೀತಿ ಸತ್ಯನೂ ಕೂಡ. ಇವಾಗ ನಾವು ಕೂಡ ಅಷ್ಟೇ, ನಿಮ್ಮ ಅಭಿಪ್ರಾಯಕ್ಕೂ ಒಂದು ವ್ಯಾಲ್ಯೂ ಬೇಕಲ್ಲ. ನನ್ನ ಅಭಿಪ್ರಾಯ ನಿಮ್ಮ ತಲೆ ಮೇಲೆ ಹೇರಬಾರದು. ಇವಾಗ ನೀವು ಕೇಳ್ರಿ, ಅದಕ್ಕೆ ನಾನು ತಿಳ್ಕೊಬೇಕು ಅಂತ ನಿಮ್ಮನ್ನು ಕೇಳಿದ್, ಹೆಂಗ್ ಹೋಗ್ಬೇಕು, ಹೆಂಗ್ ಕನೆಕ್ಟ್ ಮಾಡಬೇಕು ಅಂತ ನೀವೇ ಹೇಳ್ಬಿಟ್ರಿ. ಕೊನೆಗೆ ಅದು ಮಾಡ್ಬೇಡ್ರಿ, ನೀವು ಇದನ್ನೇ ಮಾಡಿ ಅಂದ್ರಿ ನೀವು. ಸೊ ದಟ್ ಈಸ್ ಆಲ್ ಆಕ್ಚುಲಿ ದ ಬ್ಯೂಟಿ ಈಸ್ ರಿಸೀವ್ ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಅಭಿಪ್ರಾಯ ಇದೆ, ಒಬ್ಬೊಬ್ರು ಯುನೀಕ್ ಪೀಸ್ಗಳು ಈ ಪ್ರಪಂಚದಲ್ಲಿ. ಅದು ಯಾರು ಹೇಳ್ತಾ ಇಲ್ಲ ಅಷ್ಟೇ. ಎಲ್ಲರೂ ಹೇಳಿದ್ರೆ ನೀನು ಸುಮ್ಮನೆ ಅವನ್ನ ಫಾಲೋ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಅಷ್ಟೇ ಹೊರತು, ನೀನು ಯುನೀಕ್ ಗ್ರೇಟ್ ಅಂತ ಹೇಳೋರೇ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಸಾಮಾನ್ಯರು ಮಾಡಾಕ್ಬಿಟ್ಟಿದೆ ನಮ್ಮನ್ನ. ಅಲ್ಲ, ನಮಗೂ ಭಾಳ ಬ್ರೈನಿಗೆ ಭಾಳ ಟೆನ್ಷನ್ ಕೊಟ್ರಿ ಬಿಡಿ ಸರ್. ನಾನು ಅಷ್ಟೊಂದು ಟೆನ್ಷನ್ ಕೊಟ್ಟನ ಅಂಥದ್ದೇನು ಹೇಳಿದೆ ನಾನು? ಎಸ್ ಉಪ್ಪಿ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದು, ಯಾಕಂತಂದರೆ ನಿಮ್ಮ ಕಲ್ಪನೆ, ಪ್ರಜಾಕೀಯದ ಕಲ್ಪನೆ ತುಂಬ ಚೆನ್ನಾಗಿದೆ. ನಾನು ಯಾವುದೇ ಚಾನಲಲ್ಲಿದ್ದರೂ, ನಾವೆಲ್ಲಗಳು ಯಾವುದೇ ಚಾನಲಲ್ಲಿದ್ದರೂ ನಿಮ್ಮ ಕಲ್ಪನೆಗೆ ಸಾಥ್ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಅಫ್ಕೋರ್ಸ್ ಈ ಚಾನಲಲ್ಲಿದ್ದಾಗಲೂ ಕೂಡ ಅದು ರಿಯಲ್ ಪ್ರಜಾಕೀಯ ಅಂತ 2.0 ವರ್ಷನ್ ಅಂತ ಮಾಡಿದ್ರಿ. ಸೊ ಅದಕ್ಕೂ ಕೂಡ ಅದನ್ನ ಜನಕ್ಕೆ ತಲುಪಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮನ್ನು ಇವತ್ತು ಇಲ್ಲಿ ಕರೆಸಿ ಮಾತಾಡ್ಸಿದ್ವಿ. ಏನಿಸ್ತು ಸರ್ ಓವರಾಲ್ ಕನ್ವರ್ಸೇಷನ್? ಇಲ್ಲ, ತುಂಬ ಅದೇ ಹೇಳಿದ್ನಲ್ಲ, ಒಂದು 5 ಜನ ಟೀಚರ್ಸ್ ಮುಂದೆ ಸ್ಕೂಲ್ ಡೇಸ್ ಜ್ಞಾಪಕ ಬಂದ್ಬಿಡುತ್ತೆ ನನಗೆ. ಕೂತ್ಕೊಂಡು ಒಂದೊಂದು ಕೇಳ್ತಾ ಇದ್ರೆ ಏನು ನೆಕ್ಸ್ಟ್ ಕೇಳ್ತಾರೆ, ಹೆಂಗೆ ಆನ್ಸರ್ ಮಾಡೋದು ಅಂತ. ಸರ್, ಟು ಬಿ ಹಾನೆಸ್ಟು, ಉಪೇಂದ್ರ ಅವ್ರನ್ನ ಕರೆಸ್ಬೇಕು, ಪ್ರಜಾಕೀಯ ಪಕ್ಷದಿಂದ ನಾನು ಕಂಟೆಸ್ಟ್ ಮಾಡ್ತೀನಿ, ಸಾಕಷ್ಟು ಜನ ಪ್ರಜೆಗಳನ್ನ ಕಂಟೆಸ್ಟ್ ಮಾಡುವಂಗೆ ಮಾಡ್ತೀನಿ ಅಂತಕ್ಕಂಥ ಹೇಳಿಸ್ಕೊಂಡು TRP ತಗೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಸೊ ಮೇಡಮು ಸರ್ಗಳು ಎಲ್ಲ ಹೇಳ್ದಂತೆ, ನಮ್ಮ ಕಲೀಗ್ಸ್ ಎಲ್ಲನೂ ಅಂದರೆ ಆ ಕಾನ್ಸೆಪ್ಟ್ ಜನಕ್ಕೆ ಅರ್ಥ ಆಗಬೇಕು. ಇಲ್ಲ, ಥ್ಯಾಂಕ್ ಯು. ನನಗೆ ಅದೇ ನೋಡಿ, ನಿಮ್ಮೊಳಗೆಲ್ಲ ಇದೆ ಇದು.
ನನಗೆ ಆಮೇಲೆ ನೀವೆಲ್ಲ ಕ್ವಶನ್ ಕೇಳ್ತೀರೋ ನನಗೆ ಒಂದು ಕಾಣಿಸ್ತಿದ್ದೇನು ಗೊತ್ತಾ ಅಲ್ಲಿ, ಆ ತವಕ ಬೇಗ ಆಗಬೇಕು ಅಂತ ನಿಮಗೆ. ಇನ್ನು ಬೇರೆ ಏನೂ ಕಾಣಿಸ್ತಿಲ್ಲ. ನಾನು ಪ್ರತಿಯೊಬ್ಬರು ಅದೇ ಹೇಳ್ತಾರೆ, ಎಲ್ಲ ಚೆನ್ನಾಗಿದೆ, ಬೇಗ ಆಗಬೇಕು ಏನಾರ ಮಾಡಿ ಅಂತ. ನಾನು ಬೇಗ ಆಗಬೇಕು ಅಂದರೆ ಎಲ್ಲೋ ರಾಂಗ್ ರೂಟು ಮಾಡಬಾರ್ದಲ್ವಾ, ಸ್ವಲ್ಪ ತಾಳ್ಮೆ ಬೇಕೇ ಬೇಕಿದ್ದು. ಅದು ಜನಕ್ಕೆ ಬಂದ್ಬಿಡ್ತು ಅನ್ಕೊಳ್ಳಿ ಬೇಗ ಆಗಲಿ ಅಂತ, ಜನ್ಸಿಗೆ ಬಂದ್ಬಿಡ್ತು ಅನ್ಕೊಳ್ಳಿ ಬೇಗ ಆಗೋಗ್ಬಿಡುತ್ತದು. ಸರ್, ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ತಗೊಂಡು ನೋಡಿ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಹೌದೌದು. ಕರ್ನಾಟಕದಲ್ಲೂ ಕೂಡ ಆ ಬದಲಾವಣೆ ಆಗಬೇಕು ಅಂತಂದರೆ, ಎಸ್ಪೆಷಲಿ ಪ್ರಜಾಕೀಯದ ಮೂಲಕ ಆ ಬದಲಾವಣೆ ಆಗಬೇಕು ಅಂತಂದರೆ, ಸೊ ಉಪೇಂದ್ರ ಅವರು ಈಗ ನಮ್ಮ ಸಂದರ್ಶನದಲ್ಲಿ ನೀವು ಪ್ರಾಮಿಸ್ ಮಾಡ್ದಂಗೆ ನೀವು ನಿಲ್ಲಬೇಕು. ಖಂಡಿತ ಇಲ್ಲ, ಅದನ್ನು ನನಗೆ ಅನ್ನಿಸ್ತು. ಯಾಕೆ ಗೊತ್ತಾ, ಏನು ಗೊತ್ತಾ, ನನಗೆ ಆವಳು ಅನ್ಸೋದು ಏನಕ್ಕೆ ನಾನಂದರೆ, ನನಗೆ ಒಬ್ಬ ಸ್ಟಾರ್ ಅಂತ ಓಟ್ ಹಾಕ್ಬಿಡ್ತಾರೆ, ಅದಾಗಬಾರ್ದು ಅನ್ನೋ ಒಂದು ಆಸೆ ಇತ್ತು ನನಗೆ. ಆರ್ಟಿಸ್ಟು ಇವರು ನಮಗೆ ಗೊತ್ತಿರೋರು ಅಂತ ಓಟ್ ಹಾಕ್ತಾರೆ. ನನಗೆ ಏನಂದರೆ, ನೀವು ಲಕ್ಷ್ಮೀನಾರಾಯಣ್ ನಿಂತರೂ ಜನ ಓಟ್ ಹಾಕಬೇಕು, ಯಾಕಂದರೆ ನಿಮ್ಮ ವಿಚಾರಕ್ಕೆ ಓಟ್ ಹಾಕ್ಬೇಕು ಅನ್ನೋ ಒಂದು ತುಂಬ ಲಾಂಗ್ ಇದನ್ನು ಯೋಚನೆ ಮಾಡಿದ್ದೆ. ಓಕೆ, ನಾವು ಹೇಳ್ದಂಗೆ ಈ ದಾರಿಲೇ ಹೋಗೋಣ, ನೋಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಬರ್ತಾ ಇರಿ, ಈ ವಿಚಾರಧಾರೆಗಳನ್ನು ಅಕಸ್ಮಾತ್ ಏನಾರ ತಪ್ಪು ಮಾತಾಡಿದ್ರೆ ಕ್ಷಮಿಸಿ, ಅಕಸ್ಮಾತ್ ಏನಾರ ಇದಾಗಿದ್ದರೆ ಆ ಎಕ್ಸೈಟ್ಮೆಂಟಲ್ಲಿ ಏನೋ ಮಾತಾಡಿರ್ತೀನಿ ಅಷ್ಟೇ. ಆ ಥರ ಏನಿಲ್ಲ ಸರ್. ಥ್ಯಾಂಕ್ ಯು. ನಾವು ಇಷ್ಟು ಜನ ಸೇರಿ ನಿಮ್ಮ ಪ್ರಶ್ನೆಗಳು ಕೇಳಿದ್ದಕ್ಕೆ ನೀವು ಯಾವ ಥರ ಫೀಲ್ ಆದ್ರೂ ನಮ್ಗೆ ಗೊತ್ತಿಲ್ಲ. ಏನಾದರೂ ಅಡಚಣೆ ಆಗಿದ್ರೆ ಕ್ಷಮೆ ಇರಲಿ ಸರ್. ಥ್ಯಾಂಕ್ ಯು ಗುರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಕೂತು ನಿಮ್ಮ ವಿಚಾರಧಾರೆಗಳನ್ನು ಮುಕ್ತವಾಗಿ ನಮ್ಮ ಜೊತೆ ಚರ್ಚಿಸಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಉಪೇಂದ್ರ ಅವರ ಮನದಾಳದ ಮಾತುಗಳನ್ನು. ಅವರು ಖಂಡಿತವಾಗ್ಲೂ GB ಎಲೆಕ್ಷನ್ ಇರ್ಬೋದು, ವಿಧಾನಸಭಾ ಎಲೆಕ್ಷನ್ ಇರ್ಬೋದು, ಅಥವಾ ಲೋಕಸಭಾ ಚುನಾವಣೆ ಇರ್ಬೋದು, ಎಲ್ಲದಕ್ಕೂ ಕೂಡ ಅವರೂ ಬಂದು ಮುಂದೆ ನಿಂತ್ಕೊತಾರೆ. ಅವರ ಪಕ್ಷದ ಮೂಲಕ ಕಂಟೆಸ್ಟೆಂಟ್ಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಪ್ರಜಾಕೀಯ ಪಕ್ಷವನ್ನು 2.0 ವರ್ಷನ್ ಏನು ಶುರು ಮಾಡಿದ್ದಾರೆ ಅದನ್ನು ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ಯುವಂತಹ ಒಂದು ಮಹತ್ವದ ನಿರ್ಧಾರವನ್ನು ಅವರು ಇವತ್ತು ತೊಗೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ನಮ್ಮ ಸ್ಟುಡಿಯೋದಲ್ಲಿ ಹೇಳಿದ್ದಾರೆ. ಸೊ ಅವರ ಎಲ್ಲ ಕನಸುಗಳು ನನಸಾಗಲಿ, ಅವರ ಕನಸುಗಳನ್ನು ನನಸು ಮಾಡೋದಕ್ಕೆ ನಾವು ಕೂಡ ಸಾಥ್ ಕೊಡೋಣ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.